जयति पराशर सूनुः सत्यवती हृदय नंदनो व्यासः यस्य हास्य कमलगलितं वाङ्मयम् अमृतं जगत् पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनन्तमेत्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोध भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् पूज्य ಶ್ರೀಪಾದರೆ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ನನ್ನ ಕೃತಿಗಳ ಬಗ್ಗೆ ನಾನು ಮಾತನಾಡೋಲ್ಲ. ಆದರೆ ಅದರ ಹಿಂದೆ ನಾನು ಪಟ್ಟ ಪರಿಶ್ರಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡ್ತೇನೆ. ನನ್ನ ಕೃತಿಗಳ ಬಗ್ಗೆ ಮಾತಾಡಿದ್ದಾರೆ ಬೇರೆ ಬೇರೆ ಮಂದಿ, ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಒಂದು ಗ್ರಂಥ ರಚನೆ ಮಾಡುವಾಗ ಪಟ್ಟಂಥ ನಾನು ಸೂತ್ರಗಳನ್ನು ಯಾಕೆ ರಚಿಸಿದೆ ಅಂತ ಒಂದು ಪ್ರಶ್ನೆ ಬಂತಿದೆ. ಸೂತ್ರ ಸಾಹಿತ್ಯ, ವೇದವ್ಯಾಸರ ಸೂತ್ರಗಳನ್ನು ಬರೆದ್ರು, ಪಾಣಿನಿ, ಆಪಿಶಲಿ, ಶಾಕಟಾಯನ ಎಲ್ಲ ಬರೆದ್ರು. ಆಮೇಲೆ ಸೂತ್ರ ಸಾಹಿತ್ಯ ನಿಂತು ಹೋಗಿತ್ತು. ಆಚಾರ್ಯ ಮಧ್ವರು ಕೂಡ ಸೂತ್ರ ರಚನೆ ಮಾಡಿಲ್ಲ. ನೀವು ಯಾಕೆ ಸೂತ್ರಗಳನ್ನು ರಚಿಸಿದಿರಿ ಅಂತ. ವಾಸ್ತವಿಕವಾಗಿ ಸೂತ್ರವನ್ನು ರಚಿಸುವುದರ ಹಿಂದೆ ಇಷ್ಟೆಲ್ಲ ಗಂಭೀರವಾಗಿ ನಾನು ಯೋಚನೆ ಮಾಡಿಲ್ಲ. ನನಗೆ ಏನು ಅನ್ನಿಸಿತು ಅಂದ್ರೆ, ಮೊಟ್ಟ ಮೊದಲು ನಾನು ಸೂತ್ರ ರಚನೆ ಮಾಡಿದ್ದು ಪ್ರಾಣಸೂತ್ರ. ಪ್ರಾಣಸೂತ್ರ ಯಾಕೆ ಅಂದ್ರೆ, ಪ್ರಾಣಾಯಾಮದ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಜನರಿಗೆ. ಸುಮ್ಮನೆ ಪ್ರಾಣಾಯಾಮ ಅಂದ್ರೆ ಮೂಗು ಹಿಡ್ಕೊಳ್ಳೋದು ಅಂತ ಇಷ್ಟೇ ಗೊತ್ತಿರುವ ಒಂದು ವರ್ಗ ಬೆಳೀತಾ ಇದೆ. ಕಡೆಗೆ ಬರೀ ಸುಮ್ಮನೆ ಯಾಕೆ ವೇಸ್ಟ್ ಮೂಗು ಹಿಡ್ಕೊಳ್ಳೋದು ಅಂತ ಬಿಟ್ಬಿಡೋದು. ಅದನ್ನ ಮೂಗು ಹಿಡಿಯೋದು ಬೇಡ, ಅದಕ್ಕೆ ಅರ್ಥಶೂನ್ಯ, ಯಾಕೆ ಮೂಗು ಹಿಡಿಯೋದು ಅಂತ ಈ ತರ ತಿಳಿಯದೆ ಉಪನಯನ ದಿವಸ ಮೂಗು ಹಿಡ್ಕೊ ಅಂತ ಹೇಳಿದ್ರು. ಅದನ್ನ ಹೇಳಿದವ್ರಿಗೂ ಯಾಕೆ ಅಂತ ಗೊತ್ತಿಲ್ಲ, ಮಾಡೋರಿಗೂ ಯಾಕೆ ಅಂತ ಗೊತ್ತಿಲ್ಲ. ಯಾಕೋ ಅಪ್ಪ ಹೇಳಿದ, ಅಂದ ಮಗ ಹಿಡಿದ, ಕಡೆಗೆ ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ವೇಸ್ಟ್ ಅಂತ ಬಿಟ್ಟ. ಹಾಗಾಗಿ ಪ್ರಾಣಾಯಾಮದ ಬಗ್ಗೆ, ಅದು ಉಸಿರು, ನಮ್ಮ ಬದುಕು ಅಂದ್ರೆ ಉಸಿರು, ಅದು ಎಷ್ಟು ಮಹತ್ವದ್ದು ಅನ್ನುವ ಒಂದು ಸಂಕ್ಷಿಪ್ತ ಪರಿಚಯ ಎಲ್ಲರಿಗೂ ಸಿಗುವಂತೆ ರಚಿಸಬೇಕು ಅಂತ ಒಂದು ಆಸೆ ಹುಟ್ಟಿತು ನನಗೆ. ಅದು ಏನು ಅಂದ್ರೆ, ಪ್ರಾಣಾಯಾಮದ ಬಗ್ಗೆ ನಾನು ಬೇರೆ ಬೇರೆ ಕಡೆ ಮಾತನಾಡಿದಾಗ ಉಸಿರಾಟ ಎಷ್ಟು, ಒಂದು ದಿವಸಕ್ಕೆ ಎಷ್ಟು ಉಸಿರಾಟ, 21,600. ಹಾಗಾಗಿ 100 ವರ್ಷ ಅಂದ್ರೆ ಎಷ್ಟು, 77 ಕೋಟಿ 76 ಲಕ್ಷ ಉಸಿರಾಟ. ಓಹೋ, ಇದು ಏನೋ ಒಂದು ಸಂಗತಿ ಇದೆ ಇದರಲ್ಲಿ. 77 ಕೋಟಿ 76 ಲಕ್ಷ ಅಂದ್ರೆ 7 21 6 27 ಮತ್ತೆ 9ಕ್ಕೆ ನಿಲ್ತದೆ. ಸರಿ, ಇದು ಏನೋ ಇರಬೇಕಿದ್ರಲ್ಲಿ. ಅದರ ಸಂಖ್ಯೆ ಹಿಂದೆ ನಾನು ಹೋಗಿ ಪ್ರಾಣಾಯಾಮ ಮಾಡಿದರೆ ಈ ಉಸಿರಾಟ ಉಂಟಲ್ಲ, ಆ ಉಸಿರಾಟ ನಿಧಾನ ಮಾಡಿಬಿಟ್ರೆ ಹಾಗಾದ್ರೆ 100 ವರ್ಷವನ್ನು ಹೆಚ್ಚು ಎಕ್ಸ್ಟೆಂಡ್ ಮಾಡಬಹುದಲ್ಲ, ಎಲಾಸ್ಟಿಕ್ ಆಯ್ತು. ಕುಂಭಕ ಮಾಡಿದ್ರೆ ಅಷ್ಟು ಹೊತ್ತು ಆಯುಷ್ಯ ಹೆಚ್ಚಾಯಿತು. ಓಹೋ, ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನ ಇದೆ. ಇದರ ಬಗ್ಗೆ ಅಧ್ಯಯನ ಮಾಡಿ ಜನಕ್ಕೆ ಕೊಡಬೇಕು ಅಂತ ಅನಿಸಿತ್ತು ನನಗೆ. ಆವಾಗ ಸಹಜವಾಗಿ ಯಾಕೆ ನಾನು ಸೂತ್ರ ರೂಪದಲ್ಲಿ ಬರೆದೆ ಅಂದ್ರೆ, ಮೊದಲು ಒಂದು ಸೂತ್ರ ರೂಪದಲ್ಲಿ ಕೊಡೋಣ, ನೆನಪಿಟ್ಟುಕೊಳ್ಳಿಕ್ಕೆ ಒಳ್ಳೇದಾಗತ್ತೆ. ಆಮೇಲೆ ಅದರ ವಿವರಣೆ ಭಾಷ್ಯ ಬರೆಯೋಣ ಅಂತ ಪ್ರಾರಂಭದಲ್ಲಿ ಸೂತ್ರ ರೂಪವಾಗಿ ಬರದೆ ಅವುಗಳನ್ನ, ಆಮೇಲೆ ಅದಕ್ಕೆ ಸಂಸ್ಕೃತದಲ್ಲಿ ಭಾಷ್ಯ ಬರದೆ ಅದನ್ನೇ ಕನ್ನಡದಲ್ಲಿ ಅನುವಾದ ಮಾಡಿದೆ. ಅದು ಬಹಳ ಜನಪ್ರಿಯ ಆಯಿತು ಆ ಪುಸ್ತಕ. ಅನೇಕ ಮಂದಿ ಯೋಗಾಭ್ಯಾಸ ಮಾಡುವವರು ಕೂಡ ಅದನ್ನು ಬಳಸಿಕೊಂಡರು. ಪ್ರಾಣಾಯಾಮದ ಮುಖ್ಯ ಸಂಗತಿ ಏನು ಅಷ್ಟನ್ನು ಮಾತ್ರ ಅದ್ರಲ್ಲಿ ಕೊಟ್ಟಿದ್ದೆ. ಬೇರೆ ಬೇರೆ ಆಸನಗಳ ಬೇರೆ ವೈವಿಧ್ಯ ಏನು ಕೊಟ್ಟಿಲ್ಲ. ಆ ಪ್ರಾಣಾಯಾಮ ಮಾಡುವುದಕ್ಕೆ ಅಥವಾ ಜಪಕ್ಕೆ ಪೂಜೆಗೆ ಬೇಕಾದ ಆಸನಗಳು, ಆ ನಿತ್ಯಾನುಷ್ಠಕ್ಕೆ ಬೇಕಾದಂಥ ಪ್ರಾಣಾಯಾಮ ಮಾತ್ರ. ಬೇರೆ ಬೇರೆ ರೋಗ ಪರಿಹಾರಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಕೆಲವು ಬರೆದಿದ್ದೇನೆ, ಚಂದ್ರನಾಡಿ ಪ್ರಾಣಾಯಾಮ, ಸೂರ್ಯನಾಡಿ ಪ್ರಾಣಾಯಾಮ, ಹೀಗೆ ಒಂದು ಪ್ರಾಣಾಯಾಮದ ಬಗ್ಗೆ ಜನರಿಗೆ ಪರಿಚಯ ಬೇಕು. ಅದು ಪೂರ್ತಿ ಮರೆತು ಹೋಗ್ತಾ ಇದೆ. ಮತ್ತು ಪ್ರಾಣಾಯಾಮ ಅಂದ್ರೆ ನಮ್ಮ ಬದುಕು, ಉಸಿರಾಟವೇ ಜೀವನ. ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡಬೇಕು ಅನ್ನೋ ಆಸೆಯಿಂದ
ಅದನ್ನು ರಚಿಸಿದೆ. ರಚಿಸುವಾಗ ಕೆಲವೊಮ್ಮೆ ಏನು ಗೊತ್ತಾ, ನಾವು ರಚಿಸಬೇಕು ಅಂತ ಸಂಕಲ್ಪ ಮಾಡಿದಾಗ ಅದು ತನ್ನಷ್ಟಕ್ಕೆ ರೂಪ ತೆಗೆದುಕೊಳ್ಳುತ್ತೆ. ಅದು ಪದ್ಯ ಆಗಬೇಕು, ಗದ್ಯ ಆಗಬೇಕು, ಸೂತ್ರ ಆಗಬೇಕು ಅಂತ ನಾವು ಯೋಚಿಸಿರೋದಿಲ್ಲ. ಅದು ತನ್ನಷ್ಟಕ್ಕೆ. ಈಗ ಇಲ್ಲಿ ಬೆಳಿಗ್ಗಾತ ಮತ್ತು ಈ ಮಧ್ಯಾಹ್ನ ನರಸಿಂಹಷ್ಟಕ ಹೇಳಿದ್ರಲ್ಲ, ಅದರ ಕಥೆ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ, ನಾನು ಬಾಳಗಾರ್ನಲ್ಲಿ ಶತರುದ್ರಿಯ ಪಾಠ ಮಾಡ್ತಾ ಇದ್ದೆ. ಅದು ಸಂಸ್ಕೃತದಲ್ಲಿ ಪಾಠ. ಬೆಂಗಳೂರಿನಿಂದ ಒಂದು 10-15 ಜನ ಹುಡುಗರು ಬರ್ತಿದ್ರು, ಸಂಸ್ಕೃತದಲ್ಲಿ ಪಾಠ. ಇನ್ನು ಪಾಠ ಮುಗಿಲಿಕ್ಕೆ ಅಲ್ಲಿ ಅಷ್ಟೇ ಒಂದು ವರ್ಷಕ್ಕೆ 1 ಬಾರಿ 2 ಬಾರಿ ಹೋಗಿ 1 ವಾರ ಪಾಠ ಅಷ್ಟೇ, ತಿಂಗಳಗಟ್ಟಲೆ ಇಲ್ಲ. ಇನ್ನು ಪಾಠ ಮುಗಿಲಿಕ್ಕೆ ಅಲ್ಲಿದ್ದು ಮುಗಿಲಿಕ್ಕೆ ಒಂದು 2-3 ದಿವಸ ಇದೆ ಅನ್ನುವಾಗ ಬೆಂಗಳೂರಿನ ಒಬ್ಬ ಹುಡುಗ ವಿದ್ಯಾರ್ಥಿ ಬಂದು ಹೇಳಿದ, ಆಚಾರ್ಯರೇ, ಬಾಳಗಾರಿನ ಮಠದ ದೇವರು ನರಸಿಂಹ, ನೀವಿಲ್ಲಿ ಪಾಠ ಮಾಡಿದಿರಿ, ನಮಗೆ ಅದರ ನೆನಪಿಗೋಸ್ಕರ ನಿತ್ಯ ಪಠನ ಮಾಡಲಿಕ್ಕೆ ಒಂದು ನರಸಿಂಹನ ಮೇಲೆ ಒಂದು ಶ್ಲೋಕ ಬರ್ಕೊಡಿ ಅಂತ ಕೇಳಿದ. ವಿಷಯ ನಡೆದದ್ದು ಇಷ್ಟು. ಶ್ಲೋಕ ಬರ್ಕೊಡಿ ಅಂತ ಹೇಳಿದ. ಆಯ್ತಪ್ಪ, ಯಾಕೆಂದ್ರೆ ಒಂದು ಶ್ಲೋಕ ಬರೀಲಿಕ್ಕೆ ಏನಾಗಬೇಕು, ಅದೇ 5 ನಿಮಿಷವೂ ಬೇಡ, ಆಯ್ತಪ್ಪ ಅಂತ ಹೇಳಿದೆ. ಆಶ್ಚರ್ಯ ಅಂದ್ರೆ ಅಲ್ಲಿ 3 ದಿವಸದಲ್ಲಿ ಏನು ಮಾಡಿದ್ರು ಒಂದು ಶ್ಲೋಕವೂ ಬರೆಯುವುದಾಗಲಿಲ್ಲ. ಸರಿ, ಬೆಂಗಳೂರಿಗೆ ಹೋದ್ಮೇಲೆ ಬರೆಯೋಣ, ಅವನಿಗೆ ಒಂದು ಶ್ಲೋಕ ಅಲ್ವಾ ಅಂತ ಬೆಂಗಳೂರಿಗೆ ಹೋದೆ. ಅಲ್ಲಿಯೂ 2-3 ದಿವಸ ಸಂದಿತ್ತು, ಶ್ಲೋಕ ಬರೆಯುವುದೇ ಆಗ್ಲಿಲ್ಲ. ಯಾಕೋ ಆ ಮೈಂಡ್ ಅದಕ್ಕೆ ಟ್ಯೂನೇ ಆಗ್ಲಿಲ್ಲ. ಅಯ್ಯೋ, ಆ ಹುಡುಗ ಬೇಕು ಅಂತ ಹೇಳಿದ್ದಾನೆ, ಬರೀಲಿಕ್ಕೆ ಆಗ್ಲಿಲ್ಲ, ಬರಿಬೇಕು ಅಂತ ಒಳಗಿಂದ ತುಡಿತಾ ಇದೆ. ಹಣೆ ಬರಹ ಒಂದೊಂದಷ್ಟು ಶ್ಲೋಕ ಬರೀಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ. ಒಂದು ದಿವಸ ಹೀಗೆ ಸಂಜೆ ಹೊತ್ತು ಕೂತಿದ್ದಾಗ ಕರೆಂಟ್ ಹೋಯ್ತು. ಒಂದು ಮನೆಯಲ್ಲಿ, ನಾನು ಇದ್ದ ಮನೆಯಲ್ಲಿ ಸುಮ್ಮನೆ ಓದ್ತಾ ಇದ್ದೆ, ನನಗೆ ಕರೆಂಟ್ ಹೋಯ್ತು. ಅಷ್ಟೊತ್ತಿಗೆ ಆ ಮನೆಯವರು ಒಂದು ಕ್ಯಾಂಡಲ್ ತಂದಿಟ್ರು. ತಮಾಷೆ ಏನು ಅಂದ್ರೆ, ಹೊರಗಿನ ದೀಪ ಹೋಯ್ತಲ್ಲ, ಒಳಗಿನ ದೀಪ ಹಚ್ಚಿಕೊಂಡಿತ್ತು. ದೀಪ ಹತ್ತುಕೊಂಡು ತಕ್ಷಣ ಪೆನ್ನು ತಗೊಂಡು ಬರೀ ಇಂತ ಒಳಗಿಂದ ಒಂದು ಪ್ರಚೋದನೆ ಪ್ರಾರಂಭ ಆಯ್ತು. ಸರಿ, ಈಗ ಹೇಗೂ ಓದ್ಲಿಕ್ಕೆ ಸಣ್ಣ ಅಕ್ಷರ ಕಾಣುವಲ್ಲ, ಲ್ಯಾಂಪ್ ಅದು ಕ್ಯಾಂಡಲ್ ಇಟ್ಕೊಂಡು ಆಗೋಲ್ಲ. ಸರಿ, ಈಗ ಅವನಿಗೆ ಒಂದು ಶ್ಲೋಕ ಬರೆಯೋಣ ಅಂತ ನಾನು ಪೇಪರ್ ಹಿಡ್ಕೊಂಡು ಬರೀಲಿಕ್ಕೆ ಅಂತ ಶುರು ಮಾಡಿದೆ. ನನಗೆ ಗೊತ್ತೇ ಇಲ್ಲ, ಏನು ನೆನಪಾಯ್ತು ಅಂತ ಬರ್ಕೊಂಡು ಹೋದ್ದು. ನಾನು ಕಂಪೋಸ್ ಮಾಡಿದ್ದಲ್ಲ, 8 ಶ್ಲೋಕ ಆಯ್ತು. ಒಂದು ಶ್ಲೋಕ ಬರೀಲಿಕ್ಕೆ ಆಗ್ಲಿಲ್ಲ ಅಲ್ಲಿವರೆಗೆ. ಒಂದ ನಂತರ ಒಂದು ಶ್ಲೋಕ ಬಂದು 8 ಶ್ಲೋಕ ಆಯ್ತು. ಅದಕ್ಕೆ ಕೊನೆಗೆ ಹೇಳಿದೆ, ನಾನು ನನ್ನೊಳಗೆ ಕೂತು ಪ್ರಾಣನಾರಾಯಣರು ಇದನ್ನು ರಚಿಸಿದರು ಅಂತ ಬರೆದಿದ್ದೇನೆ. ನಾನು ಬರೆದದ್ದಲ್ಲ, ಆದರೆ ನನ್ನ ಒಳಗೆ ಕೂತು ನುಡಿಸಿದವರು ಅವರು. ಹರಿಸ್ತವಂ ರಚಯಾಮಾಸತು ಪ್ರೇಮ್ನ ಪ್ರಾಣನಾರಾಯಣವು ಸ್ವಯಂ ಅಂತ ಅದ್ರಲ್ಲಿ ಕೊನೆಯಲ್ಲಿ ಹೇಳಿದೆ. ಇಮಾಂ ಆಚಾರ್ಯ ಗೋವಿಂದೇ, ನನ್ನೊಳಗೆ ಕೂತು ಪ್ರಾಣನಾರಾಯಣರು ನುಡಿಸಿದ ಮಾತು ಅದು. ನಾನು ಪ್ರಯತ್ನವೇ ಮಾಡಿಲ್ಲ, ಸುಮ್ಮನೆ ಪೆನ್ ಹಿಡ್ಕೊಂಡು ಏನು ಶಬ್ದ ಬಂತು ಬಾಯಲ್ಲಿ ಅದನ್ನು ಬರೀತಾ ಹೋದ್ದು. ಯಾವ ಶಬ್ದ ಅದು ಬೇರೆ ಬೇರೆ ಛಂದಸ್ಸುಗಳಲ್ಲಿ ತನ್ನಷ್ಟಕ್ಕೆ ರೂಪುಗೊಂಡಿತ್ತು. ಯಾಕೆ ಹೇಳಿದೆ ಅಂದರೆ, ಒಂದು ಮೈಂಡ್ ಒಂದು ಸಬ್ಜೆಕ್ಟ್ ನ ಟ್ಯೂನ್ ಆದಾಗ ಅದು ಸೂತ್ರ ಆಗ್ಬೇಕು, ಅಥವಾ ಅದು ಗದ್ಯ ಆಗ್ಬೇಕು, ಅದು ಪದ್ಯ ಆಗ್ಬೇಕು ಅನ್ನೋದನ್ನ ಆ ಥಾಟೇ ನಿರ್ಮಾಣ ಅದು ಡಿಸೈಡ್ ಮಾಡುತ್ತೆ. ಅದು ತನ್ನಷ್ಟಕ್ಕೆ ಆ ಛಂದಸ್ಸು ರೂಪುಗೊಳ್ಳುತ್ತೆ. ನಾನು ಯೋಜನೆ ಮಾಡಿ ಇಂತಹ ಛಂದಸ್ಸನ್ನು ಬರೆಯುವ ಅಂತ ಯೋಚನೆ ಮಾಡೋ ಪ್ರಶ್ನೆಯೇ ಇಲ್ಲ. ಹಾಗೆ ಸೂತ್ರ ಬರಿಬೇಕು ಅಂತ ಯೋಚನೆಯನ್ನು ಮಾಡಿಲ್ಲ. ಅದು ಸೂತ್ರ ರೂಪ ತಾಳಿತು, ಅದಕ್ಕೆ ಹಾಗಾದ್ರೆ ಅರ್ಥ ಬರೀಬೇಕು ಅಂತ ಭಾಷೆ ಆಯಿತು, ಅದಕ್ಕೆ ಕನ್ನಡ ಅನುವಾದ ಆಯ್ತು. ಈ ತರ ಅದು ಏನು ಅಂದ್ರೆ, ಇಂಟ್ಯೂಷನ್ ಏನು ಪ್ರೇರಣೆ ಮಾಡಿತೋ ಆ ರೂಪ ತೆಗೆದುಕೊಳ್ಳುತ್ತೆ. ಬರವಣಿಗೆಗೆ ಇಂಟೆಲೆಕ್ಟ್ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ಇಂಟ್ಯೂಷನ್ ಕೆಲಸ ಮಾಡುತ್ತೆ. ಅಂದ್ರೆ ಬಹಳ ಜನರಿಗೆ ಇದು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಇಂಟ್ಯೂಷನ್ ಅಂತ ಒಂದು ಇದೆಯೋ ಒಂದು ಕೇಳುವವರು ಇದ್ದಾರೆ, ನಾನು ಅದನ್ನು ನೋಡಿದ್ದೇನೆ. ಹೃದಯದ ಭಾಷೆ, ಬುದ್ಧಿಯ ಭಾಷೆ ಅಂತ ಹೇಳಿದರೆ ಹಾಗೊಂದು 2 ಭಾಷೆ ಇಲ್ಲ ಅಂತ ಒಬ್ರು ಪಂಡಿತರು ಉಪನ್ಯಾಸ ಮಾಡಿದ್ದನ್ನು ಕೇಳಿದ್ದೇನೆ. ಯಾಕೆಂದ್ರೆ ಅವ್ರಿಗೆ ಹೃದಯದ ಭಾಷೆ ಎನ್ನುವುದೇ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಹೃದಯವೇ ಇರಲಿಲ್ಲ. ಅಂತ ಪಂಡಿತರಿಗೆ ಹೃದಯದ ಭಾಷೆ ಇದೆ ಅಂತ ಗೊತ್ತಾಗಬೇಕು. ಹೀಗಾಗಿ ಒಂದು ಗ್ರಂಥದ ರಚನೆ, ಅದರ ಸ್ಟೈಲು, ಅದರ ಛಂದಸ್ಸು, ಎಲ್ಲವನ್ನು ನಮಗೆ ಏನು ಸ್ಫುರಣ ಆಗತ್ತೆ, ಆ ಮೂಡು ಬರುತ್ತಲ್ಲ, ಅದೇ ನಿರ್ಣಯ ಮಾಡುತ್ತೆ. ನಾವು ಅದಕ್ಕೆ ಆಕಾರ ಕೊಡುವುದಲ್ಲ. ನಾನು ಲಿಪಿಕಾರ ಗೌರವ್ ವ್ಯಾಸ ಅನ್ನುವಾಗಷ್ಟೇ. ಅದು ಏನು ಮೂಡ್ನಲ್ಲಿ ಬಂದು ಪ್ರೇರಣೆ ಆಯ್ತೋ ಅದನ್ನು ಕಾಪಿ ಅಷ್ಟೇ. ನಾನು
ಇನ್ನು ಅಲಂಕಾರ ಶಾಸ್ತ್ರದಲ್ಲಿ ಮಹಾಕಾವ್ಯ ಆಗ್ಲಿಕ್ಕೆ ನಾಯಿಕೆ ಬೇಕೋ ಬೇಡೋ ಅಂತ ಏನೋ ಒಂದು ಪ್ರಶ್ನೆ ಬಂದ ಹಾಗಿತ್ತಿಲ್ಲಿ. ಅಲ್ಲ, ಅದು ಒಂದು ಸಂಗತಿ ಏನು ಅಂದ್ರೆ, ಮಹಾಕಾವ್ಯ ಆಗ್ಲಿಕ್ಕೆ ನಾಯಿಕೆ ಅಥವಾ ಮಹಾಕಾವ್ಯ ಅಂತಂದ್ರೆ ಯಾವುದು ಕಾವ್ಯ ಅಂದ್ರೆ, ನಾನು ಹೇಳಿದೆ ಏನ್ ಹೇಳಿದೆ ಅಂದ್ರೆ, ಒಂದು ಅರ್ಥವನ್ನು ಕೊಡುವ ಶಬ್ದ ಅಷ್ಟನ್ನೆಲ್ಲದೆ ಅದರಿಂದ ಹೇಳಲಾಗದ ಹೊಸತೊಂದು ಅರ್ಥವನ್ನು ಹೊಳೆಯಿಸುವುದು ಕಾವ್ಯ ಅಂತ. ಒಂದು ಶಬ್ದ ಪ್ರತೀಯಮಾನ ಅರ್ಥೇನು ಸಹ ಶಬ್ದ ಅಪ್ರತಿಪಾದ್ಯಾರ್ಥಂ ಬೋಧೇತ್ ವಾಕ್ಯಂ ಕಾವ್ಯಂ ಅಂತ ನನ್ನ ಡೆಫಿನಿಷನ್. ಒಂಥವನ್ನು ಕೊಡುತ್ತೆ. ಈಗ ನೋಡಿ, ಕಣ್ಣು ಅರಳಿತು ಅಂತ ಹೇಳ್ತೇವೆ ನಾವು. ಕಣ್ಣು ಅರಳಿತು ಅಂತ ಹೇಳಿದ್ರೆ, ಅರಳುವುದು ಅನ್ನೋದು ಒಂದು ಹೂವಿನ ಧರ್ಮ. ಕಣ್ಣು ತೆರೆಕೊಂಡಿತು ಅಂತ ಹೇಳ್ಬೋದು, ಅರಳಿತು ಕಣ್ಣು ಅರಳಿತು ಅಂತ ಹೇಳುವ ಮೂಲಕ ಕಮಲದ ಹೆಸರಿನಂತೆ ಕಣ್ಣು, ಆ ಹೂವಿನ ಸಾಮ್ಯವನ್ನು ನೆನಪಿಸಿ ಕಮಲದ ಹೆಸರಿನಂತೆ ಇತ್ತು ಕಣ್ಣು ಅನ್ನೋದನ್ನು ಧ್ವನಿಸುತ್ತದೆ. ಇದು ಕಾವ್ಯ. ಅಂದ್ರೆ ಕಣ್ಣು ಅರಳಿತು ಅಂದ್ರೆ ಮನೆಗೆ ಏನು, ಅದು ಯಾರು ಹೇಳ್ಬೋದು, ಅದು ಪೇಪರ್ನಲ್ಲಿ ನ್ಯೂಸ್ ಬಂದ ಹಾಗಾಯ್ತು. ಕಣ್ಣು ತೆರೆಕೊಂಡಿತ್ತು, ಕಣ್ಣು ಅರಳಿತು ಅಂದಾಗ ಆ ಕಣ್ಣು ಹೂವಿನ ಸಾಮ್ಯ ತೋರಿಸುತ್ತೆ. ಅದರಿಂದ ಆ ಶಬ್ದದಿಂದ ಅಬೋಧ್ಯವಾದ ಕಮಲದಳ ಸಾದೃಶ್ಯ ಅನ್ನುವ ಅರ್ಥ ಆ ವಾಕ್ಯದಲ್ಲಿ ಬಂದು. ಸೊ ಶಬ್ದಬೋಧ್ಯಾರ್ಥ ಪ್ರತಿಪಾದನೆಯನ್ನು ಸಹ ಶಬ್ದ ಅಬೋಧ್ಯಾರ್ಥ ಪ್ರತಿಪಾದನ ಕಾವ್ಯ ಅಂತ. ಇದು ನಾನು ಮಾಡಿರತಕ್ಕಂಥ ಡೆಫಿನಿಷನ್. ಆ ಹಿಂದಿನವರು ಯಾರು ಮಾಡಿಲ್ಲ. ನನಗೆ ಹಿಂದಿನವರು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂದ, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅಂದ, ಎಲ್ಲ ಪೇಲೋವಾಗಿ ಕಂಡಿತ್ತು ನನಗೆ. ಇದೆಲ್ಲ ಡೆಫಿನಿಷನ್ನೇ ಅಲ್ಲ. ಇವಾಗ ಇದಕ್ಕಿಂತ ಚಂದ ಡೆಫಿನಿಷನ್ ನಾನು ಮೊದಲು ಏನು ಹೇಳಿದ್ದೆ ಗೊತ್ತಾ? ಕಾವ್ಯ ಅಂದ್ರೆ ಏನು ಅಂದ್ರೆ ಅಶಬ್ದ ಕಾವ್ಯಂ ಅಂತ. ನೀವೆಲ್ಲರೂ ಶಬ್ದ ಕಾವ್ಯಂ ಅಂದ್ರೆ ಶಬ್ದ ಅಲ್ಲದ್ದು, ಅಲ್ಲಿ ಯಾವ ಶಬ್ದವೂ ಹೇಳದ್ದನ್ನ ಅದನ್ನ ಅಶಬ್ದ ಕಾವ್ಯ. ಅದಕ್ಕೆ ನಾನು ಕಡೆಗೆ ಸಂಸ್ಕೃತದಲ್ಲಿ ಹೀಗೆ ವಿವರಣೆ ಕೊಟ್ಟೆ. ಅದನ್ನ ಕಾವ್ಯ ಅಂದ್ರೆ ನಮಗೆ ಹೊಸ ಅರ್ಥವನ್ನ ಹೊಳೆಯಿಸುವ ವಾಕ್ಯ. ಅದು ರೋಚಕವಾಗಿರ್ಬೇಕು. ಸುಮ್ಮನೆ ಹೊಸ ಅರ್ಥ. ಅದೇ ಕಾಗೆ ಬಾರದೆ ನೋಡ್ಕೋ, ಇಲ್ಲಿ ಹಪ್ಪಳ ಇಟ್ಟಿದ್ದೇನೆ ಅಂದ್ರೆ ಅಲ್ಲಿ ಕಾಗೆ ಮಾತ್ರ ಅಲ್ಲ, ನಾಯಿ ಬರಬಾರದು, ಅದು ಕಾವ್ಯ ಆಗುದಿಲ್ಲ. ಯಾಕಂದ್ರೆ ರೋಚಕತ್ವ ಏನಿಲ್ಲ. ರೋಚಕವಾದ ಹೊಸ ಅರ್ಥವನ್ನು ಹೊಳೆಯಿಸುವುದು ಕಾವ್ಯ. ಇಷ್ಟು ಬರೆದ ಮಹಾಕಾವ್ಯ ಅಂದ್ರೆ ಅದೇ ದೊಡ್ಡದಾದ್ರೆ ಮಹಾಕಾವ್ಯ. ನಾಯಕ ನಾಯಕಿ ಯಾರು ಬೇಕು ಅಂತಲಿಲ್ಲ, ಬೇಡ ಅಂತಲಿಲ್ಲ. ಅದು ಕಾವ್ಯ ಬೃಹತ್ ಕೃತಿ ಆದಾಗ ಮಹಾಕಾವ್ಯ. ಮಹತ್ ಅಂದ್ರೆ ಗಾತ್ರತಃ ಮಹತ್, ಅರ್ಥತಃ ಮಹತ್. ಅದಕ್ಕೆ ನಾಯಕ ನಾಯಕಿ ಇರಬಹುದು. ಈಗ ನೋಡಿ, ಮಹಾಭಾರತಕ್ಕೆ ನಾಯಕ ಕೃಷ್ಣ ನೋಡಿ, ಸಂಬಂಧವೇ ಇಲ್ಲ. ಮಹಾಭಾರತಕ್ಕೆ ಪಾಂಡವರು ಯಾರು ನಾಯಕರಲ್ಲ, ಕೃಷ್ಣ ನಾಯಕ. ನಾಯಿಕೆ ಯಾರು? ರುಕ್ಮಿಣಿ ಸತ್ಯಭಾಮಿಯರಲ್ಲ, ದ್ರೌಪದಿ. ಸೊ ನಾಯಕ ನಾಯಕಿಯರಿಗೆ ಸಂಬಂಧವೇ ಇಲ್ಲ. ಹಾಗಾಗಿ ನಾಯಕ ನಾಯಿಕೆ ಇರಬೇಕು. ಅವರಲ್ಲಿ ಶೃಂಗಾರ ಪ್ರಣಯ ಇದೆಲ್ಲ ಅನಂತರ ಮಾಡಿಕೊಂಡ ಹುಚ್ಚು ಕಲ್ಪನೆಗಳು. ಇವು ಯಾವುದೂ ಬೇಕಿಲ್ಲ ಮಹಾಕಾವ್ಯ ಆಗುವುದಕ್ಕೆ. ಅದರ ಕೃತಿಯ ರೋಚಕತೆ ಮತ್ತು ಮಹತ್ವ, ಗ್ರಂಥ ಬಾಹುಲ್ಯ, ಬೃಹದ್ ಗ್ರಂಥ. ಮಹಾಕೃತಿ ಆದ್ರೆ ಮಹಾಕಾವ್ಯ ಆಯ್ತು, ಅಣುಕೃತಿ ಆದ್ರೆ ಅಣುಕಾವ್ಯ ಆಯ್ತು ಅಷ್ಟೇ. ಹಾಗಾಗಿ ನಾಯಕ ಬೇಕು ಅಂತ ಕೂಡ ಇಲ್ಲ ನನ್ನ ದೃಷ್ಟಿಯಲ್ಲಿ. ಹೀಗೆ ಇವರು ವೇದಾಂತ ದೇಶಿಕರು ಒಂದು ಪಾದುಕಾ ಸಹಸ್ರ ಅಂತ ಬರೆದಿದ್ದಾರೆ. ಬರೀ ದೇವರ ಚಪ್ಪಲಿ ಮೇಲೆ, ಪಾದುಕೆ ಮೇಲೆ 1000 ಶ್ಲೋಕ. ಅದು ಮಹಾಕಾವ್ಯ. ಅದು 1000 ಶ್ಲೋಕ ಇದೆ. ಹಾಗೆ ಯಾವುದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಹಾಕಾವ್ಯ ಬರಿಬಹುದು. ಅದಕ್ಕೆ ಒಬ್ಬ ನಾಯಕ ನಾಯಕಿ ಬೇಕು ಅನ್ನೋ ನಿಯಮ ಅದು ಬರೀ ಶ್ರಾದ್ದ ನಿಯಮ, ವಾಸ್ತವಿಕ ನಿಯಮ ಅಲ್ಲ. ಅದನ್ನು ನಾನು ಅಲ್ಲಿ ಮಧ್ವವಿಜಯದ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಆಮೇಲೆ ನಾನು ಗ್ರಂಥ ಬರೆಯಲಿಕ್ಕೆ ತೊಡಗುವಾಗ ಮಹಾಭಾರತಾತ್ಮ ನಿರ್ಣಯ ವ್ಯಾಖ್ಯಾನ ಆಗಲಿ ಅಥವಾ ಮಧ್ವವಿಜಯದ ವ್ಯಾಖ್ಯಾನ ಆಗಲಿ, ಉಪನಿಷತ್ತಿನ ವ್ಯಾಖ್ಯಾನ ಆಗಲಿ, ವ್ಯಾಖ್ಯಾನ ಯಾಕೆ ಬರೆಯಲಿಕ್ಕೆ ತೊಡಗಿದೆ? ನನಗೆ ಏನೋ ಹೇಳಬೇಕು ಅಂತಿದ್ರೆ ತಾನೇ ಬರೆಯೋದು. ಹಿಂದಿನ ನಾನು ನೋಡಿದೆ ಮಹಾಭಾರತಾತ್ಮ ನಿರ್ಣಯ ಕೊಟ್ಟು ಒಂದು 10-18 ಎಷ್ಟುಂಟು, ಸುಮಾರು 10-15 ವ್ಯಾಖ್ಯಾನಗಳು ಪ್ರಿಂಟ್ ಆಗಿದೆ. ಅದನ್ನೆಲ್ಲ ಹಿಂದಿನವರು ಬರೆದದ್ದಂತೂ ಓದಿದೆ. ಎಲ್ಲ ಒಂದರ ಕಾಪಿ ಒಂದು. ಇವ್ರು ಯಾಕೆ ಬರೆದ್ರು ಅಂತ ಅರ್ಥ ಆಗಿಲ್ಲ. ಅವ್ರು ಬರೆದನ್ನೇ ಇವರು ಬರೆಯೋದು, ಹೆಸರು ಮಾತಾಡಿ ಎಲ್ಲ ಬೇರೆ. ಹಿಂದಿನ ವ್ಯಾಖ್ಯಾನ ಓದುವುದು, ಅದನ್ನೇ ಇವರು ಬರೆಯೋದು. ಏನು ಹೊಸತಿಲ್ಲದೆ ಯಾವ ಕರ್ಮಕ್ಕೆ ವ್ಯಾಖ್ಯಾನ ಬರೆದ್ರು ಇವರು. 10-18 ಜನ ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರಿಗೇನು ಕ್ರಿಯೇಟಿವಿಟಿ ಇಲ್ಲ, ಅವು ಹೇಳಬೇಕಾದ ಹೊಸ ಸಂಗತಿಯೇ ಇಲ್ಲ. ಆ ವ್ಯಾಖ್ಯಾನ ಇದ್ದದನ್ನೇ ಇವ್ರು ಕಾಪಿ ಮಾಡಿದ್ರು. ಇದ್ದದ್ರಲ್ಲಿ ನನಗೆ ವಾಸಿ ಕಂಡಿತ್ತು ವೇದಾಂಗ ತೀರ್ಥರ ವ್ಯಾಖ್ಯಾನ. ಒಂದೇನು ಅಂದ್ರೆ, ನಾನು ಬೆಳಗಾತ ಕೂಡ ಈ ಮಾತು ಹೇಳಿದೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಮಾಧ್ವವಾಂಗ್ಮಯ ನಿರ್ಮಾಣ ಆಗಿದೆ, ವಿಶೇಷತಃ ಅಷ್ಟಮಠದ ಯತಿಗಳಿಂದ. ಅದು ಯಾರಿಗೂ ಗೊತ್ತಿಲ್ಲ, ಪ್ರಿಂಟೇ ಆಗಲಿಲ್ಲ. ವೇದಾಂಗ ತೀರ್ಥರು ವಾದಿರಾಜರಿಗಿಂತ 10 ತಲೆಮಾರು ಹಿಂದಿನವರು
ಸೋದೆಮಠದ ಯತಿಗಳು. ಪ್ರಾಯ ಅದು ಮಹಾಭಾರತಾತ್ಮನಿರ್ಣಯಕ್ಕೆ ಆದ ಮೊದಲನೇ ವ್ಯಾಖ್ಯಾನ. ಅದನ್ನ ನಾನು ಮೈಸೂರಿನ ORIಗೆ ಹೋಗಿ ತಿಂಗಳಗಟ್ಟಲೆ ಮೈಸೂರಿನಲ್ಲಿ ವಾಸ್ತವ್ಯ ಮಾಡಿ ಅಲ್ಲಿ ಸಿಕ್ಕಿದ ಮ್ಯಾನುಸ್ಕ್ರಿಪ್ಟ್ ಪ್ರತಿ ತೆಗೆದುಕೊಂಡು ಬಂದೆ. ಅದನ್ನು ಪ್ರತಿ ತೆಗೆದುಕೊಂಡು ತಮಾಷೆಯಿಂದ ಉಡುಪಿಯಲ್ಲಿ ಎಲ್ಲಿ ಇಲ್ಲ ಅದು. ವೇದಾಂಗ ತೀರ್ಥರು ಉಡುಪಿಯ ಅಷ್ಟಮಠದಲ್ಲಿ ಒಂದು ಮಠದ ಸ್ವಾಮಿಗಳು, ಉಡುಪಿಯ ಯಾವ ಮಠದಲ್ಲೂ ವೇದಾಂಗ ತೀರ್ಥರ ವ್ಯಾಖ್ಯಾನ ಕಾಪಿ ಇಲ್ಲ. ಸರಿ ಕಡೆಗೆ ಮೈಸೂರಿಗೆ ಹೋಗಿ ಅಲ್ಲಿ ತಿಂಗಳಗಟ್ಟಲೆ ಇದ್ದು ಅಲ್ಲಿ ಕಾಪಿ ಮಾಡಿಕೊಂಡು ಬಂದೆ. ಕಾಪಿ ಮಾಡಿಕೊಂಡು ಬಂದಾಗ ನನಗೆ ಏನನ್ನಿಸಿತು, ಇದು ಚೆನ್ನಾಗಿದೆ, ಅಂದ್ರೆ ತುಂಬಾ ಕ್ರಿಸ್ಪ್, ಬಹಳ ಸಂಕ್ಷಿಪ್ತ. ತಾತ್ಪರ್ಯ ನಿರ್ಣಯವನ್ನ ಅರ್ಥ ಮಾಡಲಿಕ್ಕೆ ಇದು ಸಾಲದು ಅಂತ. ಸ್ವಲ್ಪ ವಿವರ ಬೇಕು, ಇದು ಸ್ವಲ್ಪ ವಿಸ್ತಾರ ಬೇಕು, ಇನ್ನು ಕೆಲವು ಕಡೆ ಹೆಚ್ಚು ವಿವರ ಬೇಕು. ಒಂದು. ಎರಡನೆಯದಾಗಿ ನನಗೆ ಅದನ್ನೇನು ಅಂದ್ರೆ ವೇದಾಂಗ ತೀರ್ಥರ ವ್ಯಾಖ್ಯಾನವನ್ನ ಕೆಲವು ಕಡೆ ಪಾಪ ಅವರ ಕಾಲದ ಕೃತ್ಯ ಅವರು ಅಲ್ಲಿ ಒಂದು ಕಡೆ ವಾರುಣಿಹಿ ಭಾರ್ಗವ ಅಲ್ಲಲ್ಲ ಹೌದು ಭಾರ್ಗವ ಭೃಗುರ್ವೈ ವಾರುಣಿಹಿ ಅಂತ, ಅಲ್ಲಿ ವಾರುಣಿಹಿ ಭೃಗು ವಾರುಣಿಹಿ ಅಂತ ವಾರುಣೋಮುನಿಹಿ ಅಂತ, ಭೃಗುರ್ವೈ ವಾರುಣೋಮುನಿಹಿ ಅಂತ ಒಂದು ಬರುತ್ತೆ ಅಲ್ಲಿ ಮಹಾಭಾರತಾತ್ಮನೆಯಲ್ಲಿ. ಅದಕ್ಕೆ ಇವರು ಅಲ್ಲ ಭೃಗು ಮತ್ತು ವರುಣ ಪುತ್ರನಾದವನು ಬೇರೆ, ಇಲ್ಲಿ ಬರತಕ್ಕಂಥ ಮುನಿ ಬೇರೆ ಅಂತ ಬರೆದಿದ್ದಾರೆ. ಅಲ್ಲಿ ಬರತಕ್ಕಂಥದ್ದು ಪೈಲ, ವೈಶಂಪಾಯನ, ಜನಮೇಜಯ, ಸುಮಂತು, ಭೃಗು, ಸುಮಂತು ಮತ್ತು ಭೃಗು. ವಾರುಣ ಅಂದ್ರೆ ಭೃಗು, ಸುಮಂತು ಭೃಗು ಅಂತ ಇಬ್ಬರು ಋಷಿಗಳು ಅಂತ ಬರೆದಿದ್ದಾರೆ ವೇದಾಂಗ ತೀರ್ಥರು. ವಾದರಾಜರು ಖಂಡನೆ ಮಾಡ್ತಾರೆ ಅದನ್ನ, ಅವರ ಪೂರ್ವಾಚಾರ್ಯರು. ವಾದರಾಜರು ಬರೀತಾರೆ, ವಾರುಣೋ ಮುನಿಹೀತಿ ಭೃಗುರೇವ ಉಚ್ಯತೆ ನತು ಅಲ್ಲ ಸುಮಂತು ಉಚ್ಯತೆ ನತು ಭೃಗು ಅಂತ. ಅವರು ಇಬ್ರು ಒಂದೇ, ವಾರುಣೋ ಮುನಿಹಿ ಮತ್ತು ಸುಮಂತು ಒಬ್ಬರೇ, ನತು ಭಿನ್ನವು ಅಂತ. ಅಂದ್ರೆ ಇವರು ಬೇರೆ ಬೇರೆ ಋಷಿಗಳು ಅಂತ ಬರೆದಿದ್ದಾರೆ. ವೇದಾಂಗ ತೀರ್ಥರು ಹೇಳಿದ್ದನ್ನ ಅದೇ ಮಠದ 10 ತಲೆಮಾನ ನಂತರ ವಾದರಾಜರು ನಮ್ಮ ಪ್ರಾಚೀನರು ಬರೆದ ತಪ್ಪು. ಅಂದ್ರೆ ಇದರಲ್ಲಿ ಏನ್ ತೋರಿಸುತ್ತೆ ಗೊತ್ತಾ, ಯಾವುದೇ ಪಕ್ಷಪಾತ, ಸರಿ ಅಂತ ಕಂಡದನ್ನ ಸರಿ ಅಂತ ಒಪ್ಪುವುದು, ತಪ್ಪು ಅಂತ ಕಂಡದ್ದು ತಪ್ಪು ಅಂತ ಮುಕ್ತ ಚಿಂತನೆ ಇತ್ತು. ಈಗಾದರೆ ಏನಪ್ಪಾ, ಇವರ ಪರಮಗುರುಗಳ ಹೇಳ್ತಾನೆ ತಪ್ಪು ಅಂತ ಹೇಳಿ ಏನ್ ಅರ್ಥ? ದೊಡ್ಡ ಅಪರಾಧ, ಶಿಕ್ಷೆ ಕೊಡ್ಬೇಕು ಇವ್ರಿಗೆ. ಏನಿಲ್ಲ, ತಪ್ಪು ಅಂತ ಕಂಡು ಇದು ತಪ್ಪು. ಯಾಕೆಂದ್ರೆ ಭೃಗುರ್ವೈ ವಾರುಣೋ ಮುನಿಹಿ ಅಂತ, ಸುಮಂತು ಮತ್ತು ಭೃಗು ಅಂತ ಎರಡು, ಭೃಗುರ್ವೈ ವಾರುಣೋ ಮುನಿಹಿ ಅಂತ ಅಲ್ಲ, ಸುಮಂತುರ್ ವಾರುಣೋ ಮುನಿಹಿ ಅಂತ ಭಾಗವತಲ್ಲಿದೆ. ಅದು ಒಬ್ಬರೇ ಋಷಿ ಅಂತ, ಭೃಗು ಅಲ್ಲ ಅಂತ. ಸುಮಂತುವನ್ನೇ ವಾರುಣ ಅಂತ ಹೇಳಿದ್ದು, ಭೃಗುವನ್ನ ಅಲ್ಲ. ತುಂಬಾ ಇಂಥ ಅಭಿಪ್ರಾಯ ಭೇದಗಳು ಬರುತ್ತೆ, ತುಂಬಾ ಕಡೆ ನೋಡಿದೆ. ಮತ್ತೆ ಕೆಲವು ಕಡೆ ಅಸಮಗ್ರವಾಗಿದೆ, ವಿವರ ಬೇಕಾದಷ್ಟು ವಿವರ ಇಲ್ಲ. ಕೆಲವು ಕಡೆ ಅದು ಬಿಟ್ಟು ಹೋಗಿದೆ, ವ್ಯಾಖ್ಯಾನ ಸಿಗ್ತಾ ಇಲ್ಲ, ಲುಪ್ತ ಆಗಿ ಬಿಟ್ಟಿದೆ, ಹರಿದು ಹೋಗಿದೆ ಆ ಪೇಜ್. ಸರಿ, ಹಾಗಾಗಿ ಇದನ್ನ ಒಂದು ಅಪೂರ್ವ ವ್ಯಾಖ್ಯಾನ, ಬಹಳ ಪ್ರಾಚೀನ, ಪರ್ಹ್ಯಾಪ್ಸ್ ಫಸ್ಟ್ ಕಾಮೆಂಟ್ರಿ ಆನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದನ್ನು ಹಾಕೋಣ. ಅದರ ಜೊತೆಗೆ ಸ್ವಲ್ಪ ವಿಸ್ತಾರವಾದ ಒಂದು ವ್ಯಾಖ್ಯಾನ ಬರೆಯೋಣ ಅಂತ ತೀರ್ಮಾನಿಸಿದೆ. ಆವಾಗ ಅದನ್ನು ಏನು ಕಂಡಿತು ಅಂದ್ರೆ, ನಾನು ಈ ತನಕ ವ್ಯಾಖ್ಯಾನಕಾರ ಮಾಡಿದ ಮಕ್ಕಿ ವ್ಯಾಖ್ಯಾನ ಬರಿಬಾರ್ದು. ಅವರು ಬರೆದದ್ದನ್ನೇ ಇವರು ಬರೆಯುವುದು, ಹೆಸರು ಇವ್ರದ್ದು, ಇವ್ರದ್ದೇ ಅನ್ನೋದು ಮಂಗಳಾಚರಣೆ ಶ್ಲೋಕ ಮಾತ್ರ ಇವರು. ಅದು ಹೀಗಾಗಿದೆ. ವೇದಾಂಗ ತೀರ್ಥರು ಮಧ್ವಜ ವ್ಯಾಖ್ಯಾನ ಬರೆದಿದ್ದಾರೆ. ಅದರ ನಂತರ ಪ್ರಾಯ ವಿಶ್ವವತಿ ತೀರ್ಥರು ಚಿಕ್ಕ ವಯಸ್ಸಿನಲ್ಲಿ ಬರೆದು ಅಂತ ಕಾಣುತ್ತೆ, ಅವರೊಂದು ವ್ಯಾಖ್ಯಾನ ಬರೆದು ವಿಶ್ವವತಿ ತೀರ್ಥರು. ಏನಂದ್ರೆ ವೇದಾಂಗ ತೀರ್ಥರದ್ದು ಕಾಪಿ, ಮಕ್ಕಿ, ಅದು ಮಂಗಳಾಚರಣೆ ಶ್ಲೋಕ ಮಾತ್ರ ಬೇರೆ. ಇದೆಲ್ಲ ಅಸಹ್ಯ ಕಂಡು ನನಗೆ, ನಾನು ಇನ್ನೊಬ್ಬರದನ್ನ ಕಾಪಿ. ಮತ್ತು ಒಂದೇನು ಅಂದ್ರೆ, ಬಹಳ ದೊಡ್ಡ ಅನ್ಯಾಯ ನಡೆದಿತ್ತು, ಇವತ್ತಿಗೂ ನಡೀತಾ ಇದೆ ಮಹಾಭಾರತ ತಾತ್ಪರ್ಯಕ್ಕೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಸಮಸ್ತ ಶಾಸ್ತ್ರಗಳ ವಿರೋಧ ಪರಿಹಾರ ಮಾಡೋದಕ್ಕೋಸ್ಕರ ಬರೆದ ರಿಸರ್ಚ್ ವರ್ಕ್. ಅದನ್ನ ಇವತ್ತು ಮಕ್ಕಳಿಗೆ ರಾಮಾಯಣ ಭಾರತ ಕಥೆ ಹೇಳಲಿಕ್ಕೆ ಪಾಠ ಮಾಡೋದು ದಂಡ ಆಯ್ತು. ಆಚಾರ್ಯರು ನಿರ್ಣಯ ಬರೆದ ದಂಡ ಆಯ್ತು. ಮಕ್ಕಳು ನಿರ್ಣಯ ಅಂದ್ರೆ ಏನು ಅಂತ ಗೊತ್ತಿರೋದ ಮಕ್ಕಳಿಗೆ ಕಥೆ, ರಾಮಾಯಣ ಕಥೆ, ಅದಕ್ಕೆ ರಾಮೋದು ಅಂತ ಹೇಳ್ಬೋದಲ್ಲ, ಮಹಾಭಾರತ ಯಾವ ಕರ್ಮಕ್ಕೆ ಹೇಳೋದು? ಮಕ್ಕಳಿಗೆ ಅದನ್ನು ಓದುವ ಯೋಗ್ಯತೆ ಇಲ್ಲದ ಮಕ್ಕಳಿಗೆ ಮಹಾಭಾರತಾತ್ಮನೆ ಪಾಠ ಮಾಡೋದು. ಇವತ್ತಿನ ತನಕ ಹೀಗೆ ನಡೀತಾ ಇದೆ ಇಲ್ಲಿ ಎಲ್ಲ ಕಡೆ. ನನ್ನ ಖಂಡಿತ ಇದು ವಿದ್ವತ್ ಪ್ರಪಂಚಕ್ಕೆ ಬೇಕಾದ ಒಂದು ಸಂಶೋಧನೆ ಹೀಗೆ ಹಾಳಾಗ್ತಾ ಇದೆ. ಅದರಿಂದ ಇಲ್ಲಿ ಏನೇನು ವಿರೋಧಗಳು ಬರುತ್ತೆ, ಅದರ ಪರಿಹಾರ ಏನು ತೋರಿಸಿದ್ದಾರೆ. ಈ ಕೆಲಸ ಯಾವ ವ್ಯಾಖ್ಯಾನಕಾರರು ಮಾಡಿಲ್ಲ. 700 ವರ್ಷದಲ್ಲಿ ಒಬ್ಬನಿಗೂ ದೇವರು ಇಂಥ ಸದ್ಬುದ್ಧಿ ಕೊಡಲಿಲ್ಲ.
ಕಡೆಗೆ ನಾನು ಯೋಚನೆ ಮಾಡಿದೆ, ಯಾವ್ಯಾವ ಪುರಾಣಗಳಲ್ಲಿ ಏನೇನಿದೆ ಅದರ ವಿರೋಧ ಏನು, ಅದನ್ನು ಆಚಾರ್ಯ ಹೇಗೆ ಪುರಾಣ ಶ್ಲೋಕ 18 ಪುರಾಣಗಳನ್ನು ಮುಂದಿಟ್ಟುಕೊಂಡು ಅದರಲ್ಲಿರುವ ವಿರೋಧ ಭಾಗಗಳನ್ನ ಅವತರಣಿಕೆ ಕೊಟ್ಟು ಅದಕ್ಕೆ ಆಚಾರ್ಯ ಏನು ಪರಿಹಾರ ಮಾಡಿದ್ದಾರೆ. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ಆಚಾರ್ಯ ಮಾಡಿದ ಪರಿಹಾರ. ವಾಲಿ ಸುಗ್ರೀವರ ಯುದ್ಧ ಆಗತ್ತೆ. ವಾಲಿ ಸುಗ್ರೀವರ ಯುದ್ಧದಲ್ಲಿ ಮೊದಲು ಸುಗ್ರೀವ ಸೋತು ಬಿಡ್ತಾನೆ. ಆವಾಗ ರಾಮ ಹೇಳ್ತಾನೆ, ನೀನ್ ಯಾರು, ಸುಗ್ರೀವ ಯಾರು, ವಾಲಿ ಯಾರು ಅಂತ ಗೊತ್ತಾಗ್ಲಿಲ್ಲಯ್ಯ, ನೀವಿಬ್ರು ಒಂದೇ ತರ ಇದ್ದೀರಿ ಅಣ್ಣ ತಮ್ಮ, ನನಗೆ ಗೊತ್ತಾಗ್ಲಿಲ್ಲ ಅಂತ ಪರಿಹಾಸ್ಯ ಮಾಡ್ತಾನೆ ರಾಮ. ಆಗ ಹನುಮಂತ ವಾಲಿ ಮತ್ತು ಸುಗ್ರೀವನ ವ್ಯತ್ಯಾಸಕ್ಕೋಸ್ಕರ ಸುಗ್ರೀವನಿಗೆ ಒಂದು ಹೂವಿನ ಮಾಲೆ ಹಾಕಿದ ಕೊರಡೆಗೆ. ಇದು ಮಹಾಭಾರತದಲ್ಲಿರುವಂಥದ್ದು. ರಾಮಾಯಣದಲ್ಲಿ ಲಕ್ಷ್ಮಣ ಮಾಲೆ ಹಾಕಿದ ಅಂತಿದೆ. ವ್ಯಾಖ್ಯಾನಕಾರ ಏನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಲಕ್ಷ್ಮಣ ಅಂತಿದ್ದು ಲಕ್ಷ್ಮಣ ಅಂತ ಬರೆದ್ರು, ಸುಗ್ರೀವ ಹನುಮಂತ ಹನುಮಂತ, ಅದಕ್ಕೆ ವಿರೋಧ ಪ್ರಶ್ನೆ ಮಾಡೋದಿಲ್ಲ ಅವರು. ಯಾಕಂದ್ರೆ ಬಂದ್ರೆ ಅಲ್ಲೋ ಮಾಡೋದು, ಅವ್ರು ಬರೋದೇ ಅಲ್ಲ ಪಾಪ. ಏನು ಪೂರ್ವಕ್ಷ ಬರೆದವರೆಲ್ಲ ವ್ಯಾಖ್ಯಾನ ಬರೆದಿಟ್ರು. ಆಚಾರ್ಯರು ಬರೆದ್ರು ಹನುಮಾನ್ ಅನ್ನೋದು ಕರೆಕ್ಟ್ ಅಂತ ಬರೆದ್ರು. ಯಾಕೆ ಅಂದ್ರೆ ಹನುಮಾನ್ ಅನ್ನೋದಕ್ಕೆ ಲಕ್ಷ್ಮಣ ಅಂತ ಅರ್ಥ ಮಾಡ್ಲಿಕ್ಕೆ ಬರೋಲ್ಲ. ಹನುಮಂತ ಅಂತ ಶಬ್ದ ಲಕ್ಷ್ಮಣ ವಾಚಕ ಆಗುದು. ಲಕ್ಷ್ಮಣ ಅನ್ನೋದಕ್ಕೆ ರಾಮನ ತಮ್ಮ ಅಂತ ಒಂದು ಅರ್ಥ, ಲಕ್ಷ್ಮೀವಾನ್ ಲಕ್ಷ್ಮಣ ಪ್ರೋಕ್ತ ಅಂತ ಒಳ್ಳೆ ಲಕ್ಷಣವಾಗಿರುವ ಒಂದು ಎರಡು ಅರ್ಥ ಇದೆ. ಹಾಗಾದ್ರೆ ಲಕ್ಷಣವಂತನಾದ ಹನುಮಂತ, ವಿರೋಧ ಪರಿಹಾರ ಆಗೋಯ್ತು. ಹೀಗೆ ಎಲ್ಲಿ ಎಲ್ಲಿ ಪುರಾಣಗಳಲ್ಲಿ ವಿರೋಧ ಇದೆ ಅದನ್ನು ಅತ್ಯಂತ ಸಮರ್ಪಕವಾಗಿ ವಿರೋಧ ಪರಿಹಾರ ಮಾಡಿ ಸರ್ವ ಪುರಾಣ, ಇದು ಮಹಾಭಾರತಾತ್ಮ ನಿರ್ಣಯ ಮಾಡಿದ ಕೆಲಸ. ಇದು ಒಂದೂ ಗೊತ್ತಿಲ್ಲ, ಬರೀ ಕತೆ, ರಾಮಾಯಣ ಭಾರತ ಕತೆ ಹೇಳುದು ಮಕ್ಕಳಿಗೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಈ ದಡ್ಡತನದಿಂದ ಪಾರು ಮಾಡಬೇಕು. ಅದು ವಿದ್ವತ್ ಪ್ರಪಂಚದ ಸಂಶೋಧನಾ ಗ್ರಂಥ ಆಗಬೇಕು ಅಂತ ಅದಕ್ಕೆ ಎಲ್ಲ 18 ಪುರಾಣಗಳನ್ನ ಎದುರಿಟ್ಟುಕೊಂಡು, ರಾಮಾಯಣ ಮಹಾಭಾರತವನ್ನು ಎದುರಿಟ್ಟುಕೊಂಡು ಅದರಲ್ಲಿರುವ ಶ್ಲೋಕಗಳ ಶ್ಲೋಕ ಸಂಖ್ಯೆ ಸಮೇತ, ಯಾಕೆಂದ್ರೆ ಇದು ಬನ್ನಂಜಿಯವರು ಮಾಡಿದ ಶ್ಲೋಕ ನಾನು ಹೇಳ್ಬಾರ್ದು. ಆ ಪುರಾಣದ ಅಧ್ಯಾಯ ಶ್ಲೋಕ ಸಂಖ್ಯೆ ಕೊಟ್ಟು ಹೀಗೆ ವಿರೋಧ ಇದೆ, ಇವತ್ತಿಗೂ ಇದು ಪ್ರಕಟವಾದ ಗ್ರಂಥಗಳಿದೆ, ಅದಕ್ಕೆ ಆಚಾರ್ಯ ಹೀಗೆ ಪರಿಹಾರ ಅಂದ್ರೆ ಅದರ ಸಂಶೋಧನಾತ್ಮಕ ದೃಷ್ಟಿಯಿಂದ ಅದನ್ನು ವ್ಯಾಖ್ಯಾನ ಮಾಡಿ. ಆ ತನಕ ಯಾರು ಮಾಡಿಲ್ಲ ಅದನ್ನ. ಹಾಗಾಗಿ ವೇದಾಂಗ ತೀರ್ಥರ ವ್ಯಾಖ್ಯಾನ ಒಂದು ಅಪೂರ್ವವಾದ ಪ್ರಕಟವಾಯಿತು. ಅದರ ಜೊತೆಗೆ ಈ ವ್ಯಾಖ್ಯಾನ ನಾನು ಕಲ್ಪನೆ ಮಾಡಿದ್ದಕ್ಕಿಂತ ವಿಸ್ತಾರ ಆಯಿತು. ಅದು 2000 ಪುಟಗಳನ್ನು ಮಿಕ್ಕಿ ಬೆಳೆಯಿತು ವ್ಯಾಖ್ಯಾನ. ಹಾಗೆಯೇ ನೋಡಿ, ಪ್ರತಿಯೊಂದನ್ನು ಉಪನಿಷತ್ ಚಂದ್ರಿಕಾ ನಾನು ಬರೀಲಿಕ್ಕೆ ಕಾರಣ, ನಾನು ಬೆಳಿಗ್ಗೆ ಹೇಳಿದೆ, ಉಪನಿಷತ್ತಿನ ಪಾಠ ಈಗ ಮಾಧ್ವ ಪಾಠ ಅಂತ ಹೇಳುವುದು ಎಲ್ಲವೂ ತಪ್ಪು. ಇದು ಮಾಧ್ವ ಅರ್ಥ ಅಂತ ಹೇಳುವುದು ಎಲ್ಲವೂ ತಪ್ಪು. ವಿಶ್ವರೂಪಂ ಈಗ ಪಾಠ ಮಾಧ್ವದ ವಿಶ್ವರೂಪಂ ಕರಿಣಂ ಜಾತವೇದಸಂ. ನಾನು ನೋಡ್ತೇನೆ ಯಾವ ವೇದದಲ್ಲೂ ಕರಿಣಂತಿಲ್ಲ, ಅದು ಎಲ್ಲಿ ಬಂತು ಅಂತ ತಲೆಬಿಸಿ ಪಡ್ಕೊಂಡಿದ್ದೆ ನಾನು. ಯಾಕಂದ್ರೆ ವೇದದಲ್ಲಿ ಇರುವುದು ವಿಶ್ವರೂಪಂ ಹರಿಣಂ ಅಂತ. ಇದು ಕರಿಣಂ ಎಲ್ಲಿಂದ ಬಂತು? ಓಹೋ, ನಮಗೆ ಸಿಗದೇದು ಯಾವುದೋ ಒಂದು ಅಪೂರ್ವ ಶಾಖೆಯಲ್ಲಿ ಇರಬಹುದು ಅಂತ ಕೂತಿದ್ದೆ. ನಮಗೆ ತ್ರೈವಿಕ್ರಮಾನದ ಹೆಸರು ಸಿಕ್ಕಿದ್ರು, ಅವರು ವಿಶ್ವರೂಪಂ ಹರಿಣಂ ಅಂತ ಪಾಠ ಇಟ್ಕೊಂಡು ವ್ಯಾಖ್ಯಾನ ಬರೀತಾರೆ. ಹಾಗಾಗಿ ಕರಿಣಂ ಅನ್ನೋದು ಇದು ಅಬದ್ಧ ಪಾಠ, ಇದು ಮಾಧ್ವ ಪಾಠ ಅಲ್ಲ. ಹೀಗೆ ಎಲ್ಲ ಉಪನಿಷತ್ತುಗಳನ್ನ ಕ್ವಧಸ್ಥ ಪ್ರಜಾನನ್, ಕಾಠಕ ಉಪನಿಷತ್ತು ಕ್ವಧಸ್ಥ ಪ್ರಜಾನನ್ ಅಂತ ಪಾಠ. ಎಲ್ಲರೂ ಈಗ ಕ್ವಾಧಸ್ಥ ಪ್ರಜಾನನ್ ಪ್ರಿಂಟ್ ಮಾಡಿಕೊಂಡು ಓದ್ತಾರೆ ಮಾಧ್ವರು. ಆದರೆ ಎಲ್ಲ ವ್ಯಾಖ್ಯಾನಗಳು ಇರುವುದು ಕ್ವಾಧಸ್ಥ ಅಂತ. ಅಧಸ್ಥಃ ಕ್ವಾ, ತ್ರೈವಿಕ್ರಮ ಬರೀತಾರೆ ಕ್ವಧನಶೀಲೆ ನರಕೆ ಸ್ಥಿತ ಕ್ವಧಸ್ಥ. ಸರಿ, ಪ್ರಾಚೀನ ಪಾಠ, ಅದಕ್ಕೆ ವ್ಯಾಖ್ಯಾನ ಬರೀತಾರೆ ತ್ರೈವಿಕ್ರಮ. ಹೀಗಾಗಿ ಓಹೋ, ತ್ರೈವಿಕ್ರಮಾರದಾಸರು ಸಿಗದೇ ಇರ್ತಿದ್ದರೆ ಅನಂತ ಕಾಲದವರೆಗೂ ತಪ್ಪು ಪಾಠವನ್ನೇ ಪಾಠ ಮಾಡ್ಕೊಂಡು ತಪ್ಪರ್ಥವನ್ನೇ ಮಧ್ವ ಸಿದ್ಧಾಂತ ಅಂತ ತಿಳ್ಕೊಳ್ತಿದ್ರು ಪಂಡಿತರು. ವಾಮನ ಪಂಡಿತಾಚಾರ್ಯ ವ್ಯಾಖ್ಯಾನ ಸಿಕ್ಕಿದ ಮೇಲೆ ಶುದ್ಧ ಉಪನಿಷತ್ತಿನ ಪಾಠ, ಶುದ್ಧ ಉಪನಿಷತ್ತಿನ ಅರ್ಥ ಗೊತ್ತಾಯ್ತು. ತುಂಬಾ ಇಂಥ ಅರ್ಥಗಳನ್ನು ಅವರು ಅಪೂರ್ವ ಅರ್ಥಗಳನ್ನ ಬರೆದಿದ್ದಾರೆ. ಆದರೆ ಅವರೂ ಬಹಳ ಮಿತಭಾಷೆ. ಅದಕ್ಕೋಸ್ಕರ ಅದಕ್ಕೊಂದು ವಿಸ್ತಾರವಾದಂತಹ ಟಿಪ್ಪಣಿ ಬರೆದು ಅದನ್ನು ಮುದ್ರಿಸಬೇಕು. ವಾಮನ ಪಂಡಿತಾಚಾರ್ಯ ವ್ಯಾಖ್ಯಾನ ಇದಂ ಪ್ರಥಮವಾಗಿ ಮುದ್ರಣ ಮಾಡಬೇಕು. ಅದು ತವಳವ ದೇಶದ ಕೊಡುಗೆ. ಅದನ್ನು ತವಳವ ದೇಶದ ಕೊಡುಗೆಯನ್ನು ಯಾರು ಅದನ್ನು ಓದುವುದೂ ಇಲ್ಲ, ಅದನ್ನು ಉಂಟು ಅಂತ ಗೊತ್ತೂ ಇಲ್ಲ ಯಾರಿಗೂ. ಆ ನಮನೆ ಮೂಲೆಪಾಲು. ನಮ್ಮ ಜನರಿಗೆ ಪ್ರಸಿದ್ಧಿ ಕಾಮನೆ ಇಲ್ಲ. ಮೂಲೆಪಾಲಾದ್ರೆ ತೆಪ್ಪಗೆ ಕೂತ್ಕೊಂಡು ಬೇರೆ ಯಾರ್ಯಾರೋ ಬರೆದ ವ್ಯಾಖ್ಯಾನವನ್ನೇ ಇಲ್ಲಿಯೂ ಮಂಗಳ ಮಾಡ್ಕೊಂಡು ಸುಮ್ಮನೆ ಕೂತ್ಬಿಟ್ಟು. ಹಾಗೆ ಮಧ್ವ ವಿಜಯಕ್ಕೆ ಮತ್ತೆ ವೇದಾಂಗ ತೀರ್ಥರ ವ್ಯಾಖ್ಯಾನ. ಅರೆ,
ಇವುದೆಲ್ಲ ಅಪೂರ್ವ ವ್ಯಾಖ್ಯಾನಗಳು ನಮ್ಮ ಪ್ರಾಚೀನ ಮಾಡಿದ್ದು, ಉಡುಪಿಯ ಯತಿಗಳು ಮಾಡಿದ್ದು, ಇದು ಪ್ರಕಟ ಆಗಬೇಕು ಅಂತ ಅದನ್ನು ಪ್ರಕಟ ಮಾಡುವ ಅಂತ ತಗೊಂಡಾಗಲೇ ನನಗೆ ಗೊತ್ತಾದದ್ದು ವೇದಾಂಗ ತೀರ್ಥರ ಕಾಪಿ ವಿಶ್ವವತಿ ತೀರ್ಥಿ, ಅದ್ರಲ್ಲಿ ಹೊಸ್ತು ಏನೂ ಇಲ್ಲ. ಯಾಕೆಂದ್ರೆ ಪಾಪ ವಿಶ್ವವತಿ ತೀರ್ಥರು ಪಾಠ ಕೇಳುವಾಗಲೇ ವ್ಯಾಖ್ಯಾನ ಬರ್ತದ್ದು, ಅದು ವ್ಯುತ್ಪನ್ನರಾದ್ಮೇಲೆ ಬರ್ತಲ್ಲ, ಅದನ್ನ ಏನ್ ಮಾಡಿದ್ರೆ ತಾನು ಏನು ಊರು ಹೊಡೆದಿದ್ದೇನೆ ಅದನ್ನೇ ಕಾಪಿ ಬರೆದರು ಕಡೆ ಹೇಳಿಕೊಂಡಿದ್ದಾರೆ. ವೇದಾಂಗ ತೀರ್ಥರದ್ದೇ ಅದರಿಂದ ಪೂರ್ತಿ ನಾನು ಪ್ರಭಾವಿತನಾಗಿ ಇದನ್ನು ಬರೆದಿದ್ದೇನೆ ಅಂತೆಲ್ಲ ಹೇಳಿಕೊಂಡಿದ್ದಾರೆ. ಇರ್ಲಿ, ಆದರೆ ನನಗೆ ಒಂದು ಸಮಸ್ಯೆ ಏನಾಯ್ತು ಅಂದ್ರೆ ಆ ವ್ಯಾಖ್ಯಾನ ನೋಡ್ತೇನೆ ಕೆಲವು ಐತಿಹಾಸಿಕ ತಪ್ಪುಗಳು ಬಂದ್ಬಿಟ್ಟಿದೆ ಅದರಲ್ಲಿ. ವೇದಾಂಗ ತೀರ್ಥರು ಹೇಳ್ತಾರೆ ಸಪ್ತಾಷ್ಟಾನಿ ದಿನಾನ್ಯೇವಂ, ಆಚಾರ್ಯರಿಗೂ ಮಧ್ವರಿಗೂ ಸಪ್ತಾಷ್ಟ ದಿನಗಳು ವಾದ ಆಯಿತು ಅಂತ ಮಧ್ವಜಲ್ಲಿದೆ. ಅವರು ಸಪ್ತಾಷ್ಟಾನಿ ಅಂದ್ರೆ ಸಪ್ತಚ ಅಷ್ಟೌಚ ಸಪ್ತಾಷ್ಟಾನಿ ಅಂತ 15 ದಿವಸ ಅಂತ ಅರ್ಥ ಬರೀತಾರೆ. ಅದು ಅವರು ಒಬ್ಬರೇ ಅಲ್ಲ, ಅನಂತರ ಬರೆದ ಎಲ್ಲಾ ಎಷ್ಟು ವ್ಯಾಖ್ಯಾನಗಳು ನನ್ನ ಕಣ್ಣಿಗೆ ಬಿದ್ದಿವೆ ಅವು ಎಲ್ಲಾ ವ್ಯಾಖ್ಯಾನಗಳು 15 ದಿವಸ ಅಂತ. ಇದು ಸಾಲದು ಅಂತ ಒಬ್ರು ಪಂಡಿತರು 56 ದಿವಸ ವಾಕ್ಯಾರ್ಥ ಅಂತ ಬರೆದರು. ಹುಚ್ಚರದ್ದೇ ಸಾಮ್ರಾಜ್ಯ ಆಗೋಯ್ತು. ಶಬ್ದ ಅರ್ಥ ಸಪ್ತಾಷ್ಟಾನಿ ಅಂತ ರೂಪವೇ ಆಗುವುದಿಲ್ಲ 15 ಅನ್ನೋದಕ್ಕೆ. ಸಪ್ತವ ಅಷ್ಟವ ಸಪ್ತಾಷ್ಟಾನಿ ಅಂತ ಆಗುದು ವ್ಯಾಕರಣದ ಪ್ರಕಾರ. ಸಪ್ತಾಷ್ಟಾನಿ ದಿನಾನಿ ಅಂದ್ರೆ 7 ದಿನ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ 7 ಅಂದ್ರೆ 7 × 8 15 ಅಂತ ಒಬ್ರು, 7 × 8 56. ಈ ಹುಚ್ಚರ ಕೈಯಲ್ಲಿ ಮಧ್ವವಿಜಯ ಸಿಕ್ಕಿ ನಾರಾಯಣಬಣದಾಚಾರ್ಯರಿಗೆ ಸಂಸ್ಕೃತ ಭಾಷೆ ಗೊತ್ತಿಲ್ಲ, ಇಲ್ಲದ್ರೆ ಸಪ್ತಾಷ್ಟಾನಿ ಅಂತ ಪ್ರಯೋಗ ಮಾಡ್ತಾರೆ ಯಾರಾದ್ರು. ಸಪ್ತಾಷ್ಟಾನಿ ಅನ್ನೋ ಶಬ್ದಕ್ಕೆ 15 ಅಂತ ಅರ್ಥವೇ ಇಲ್ಲ ಸಂಸ್ಕೃತ. ಸಪ್ತವಾಷ್ಟ 7 ಅಂತ ಅರ್ಥ. ಎಲ್ಲ ವೇದಾಂಗ ತೀರ್ಥರಿಂದ ಹಿಡಿದು ವಿಶ್ವಪತಿ ತೀರ್ಥರಿಂದ ಹಿಡಿದು ಆಮೇಲೆ ಛಲಾರಿ ಆಚಾರು, ಛಲ ಇಲ್ಲದ ಆಚಾರು ಎಲ್ಲರೂ ಬರೆದದ್ದು ಒಂದೇ 15. ಇದು ಸಾಲದು ಅಂತ ಒಬ್ರು 56 ಬರೆದ್ಬಿಟ್ರು. ಆಯ್ತು, ಅದು ಖಂಡಿತ ಇದಕ್ಕೆ ಎಂಡಿಲ್ಲದೆ ಈ ರೀತಿ ದಡ್ಡರ ಕೈಯಲ್ಲಿ ಸಿಕ್ಕಿ ಹಾಕೊಂಡು ಮಧ್ವಜಯ ಒದ್ದಾಡಬಾರ್ದು. ಆಮೇಲೆ ನೋಡಿ ಇದಾಯ್ತಾ, ಪಾಪ ಕಣ್ತಪ್ಪು ಅವ್ರ ಅಪರಾಧ ಅಂತ. ರಾಜದ್ವಿಮಾನ ಗಿರಿಶೋಭಿತ ಮಧ್ಯುವಾಸ ಅಂತ ಮಧ್ವಯದಲ್ಲಿದೆ, ಅಧ್ಯುವಾಸ. ಅದಕ್ಕೆ ವೇದಾಂಗ ತೀರ್ಥರು ಬರೀತಾರೆ ಅಧಿಶಿಂಸ್ಥಾ ಸಂಕರ್ಮೆ ಐತಿ ದ್ವಿತೀಯ ಅಂತ ಬರೀತಾರೆ. ಅದು ಆಸಧಾತುವಿಗೆ ದ್ವಿತೀಯ ಬರ್ಲಿಕ್ಕೆ, ಎಲ್ಲಿರುವುದು ಉವಾಸ ಅಂತ ಹೊಸ ಧಾತು, ಅದ್ರ ಉವಾಸ ಅಂತ ಉಂಟು ನೋಡಿ, ಆ ಆಸ ಕಿವಿಗೆ ಬಿತ್ತು. ತಪ್ಪು ಸೂತ್ರ ಬರೆದ್ರು ವೇದಾಂಗ ತೀರ್ಥರು, ಅದನ್ನೇ ಕಾಪಿ ಮಾಡಿದ್ರು ವಿಶ್ವತೀರ್ಥ. ಅಧಿಶಿಂಸ್ಥಾ ಸಂಕರ್ಮೆ ಐತಿ ದ್ವಿತೀಯ, ಎರಡೂ ತಪ್ಪು. ಇದು ಬೇರೆ ಮತದವರು ಓದಿದರೆ ನಗ್ತಾರೆ, ಚಪ್ಪಾಳೆ ತಟ್ಟಿ ನಗ್ತಾರೆ. ಇದನ್ನು ತಿದ್ದುಪಡಿ ಮಾಡಬೇಕು ಅಂತ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಒಬ್ಬರು ಸಂಶೋಧಕರಿದ್ದಾರೆ, ಅವರು ಮಧ್ವಜೀಯ ಮಹಾವದ ವಾದರಾಜರ ವ್ಯಾಖ್ಯಾನವನ್ನು ಪ್ರಿಂಟ್ ಮಾಡಿ ಅದರಲ್ಲಿ ಒಂದು ಕಡೆ ವಾದರಾಜರದ್ದು ವಾಕ್ಯ ಅದು ಯಾರೋ ಸೇರಿಸಿದ್ದು, ಅಲ್ಲಿ ಏನು ಅಂದ್ರೆ ಅಯುಜತ್ ಅಂತ ಒಂದು ಕಡೆ ಇದೆ, ಅಯುಂಜತ್ ಅಂತ ಒಂದು ಕಡೆ ಇದೆ. ಅಯುಂಜದೀತಿ ವಕ್ತವ್ಯೇ ಅಯುಜದೀತಿ ಛಂದಸ ಪ್ರಯೋಗ ಅಂತ ವಾದರಾಜರ ವ್ಯಾಖ್ಯಾನ. ಅಲ್ಲಪ್ಪ, ಅಯುಂಜತ್ ಲಂಗ್ ಅಯುಜತ್ ಲುಂಗ್ ಅದು ಛಂದಸ ಪ್ರಯೋಗದಲ್ಲಿ ಬಂತಲ್ಲಿ. ಯಾರೋ ದಶಲಕಾರೋ ಗೊತ್ತಿರದಿದ್ದವರು ಸೇರಿಸಿ ಬಿಟ್ಟಿದ್ದಾರೆ ವಾದರಾಜರ ವ್ಯಾಖ್ಯಾನ. ಅದು ವಾದರಾಜರ ವ್ಯಾಖ್ಯಾನದ ವೈಶಿಷ್ಟ್ಯ ಅಂತ ಮುಂದೆ ಸೇರಿಸಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಿನ ಒಬ್ಬರು ಮಹಾ ಸಂಶೋಧಕರು. ಅವರಿಗೆ ದಶಲಕಾರ ಜ್ಞಾನ ಇಲ್ಲ, ಏನ್ ಮಾಡ್ಬೇಕು? ಇದೆಲ್ಲ ನೋಡಿ ನನಗೆ ಅಸಹ್ಯ ಆಗೋಯ್ತು. ಒಟ್ಟಿಗೆ ಹೇಸಿಗೆ ಆಗ್ತಾ ಇದೆ. ಯಾರಿಗೆ ಜ್ಞಾನ ಇಲ್ಲ, ವ್ಯುತ್ಪತ್ತಿ ಇಲ್ಲ, ಅವರೆಲ್ಲ ಸಂಶೋಧನಾ ಕ್ಷೇತ್ರಕ್ಕೆ ಇಳಿದು ಗ್ರಂಥಗಳನ್ನ ಹೊರಗಡಿಸಿ ಬಿಡ್ತಾ ಇದ್ದಾರೆ ಅಂತ ಕಂಡಿತು. ಅದಕ್ಕೋಸ್ಕರ ವೇದಾಂಗ ತೀರ್ಥರ ವ್ಯಾಖ್ಯಾನದ ಜೊತೆಗೆ ನಾನೊಂದು ವ್ಯಾಖ್ಯಾನ ಬರೆದೆ. ಅಲ್ಲಿ ಸಪ್ತಾಷ್ಟಾನಿ ಅಂದ್ರೆ 15 ಅಂತ ಪ್ರಾಚೀನ ಬರೆದಿದ್ದಾರೆ. ಅದು ಸಂಸ್ಕೃತ ವ್ಯಾಕರಣ ಪ್ರಕಾರ ಆಗೋಲ್ಲ, 7-8 ಅಂತ ಆಗ್ಬೇಕು. ಅಷ್ಟೇ ಅಲ್ಲ, ಕಥೆಯಲ್ಲಿಯೂ ತಪ್ಪು. ಇದು ಒಂದಾಯ್ತಲ್ಲ, ಇನ್ನೊಂದು ಇತಿಹಾಸ ತಪ್ಪು. ಅಲ್ಲಿ ಮಧ್ವಾಚಾರ್ಯರು ಸತ್ಯತೀರ್ಥರಿಗೆ ಗದೆಯನ್ನು ತೋರಿಸಿದರು ಅಂತಿದೆ. ಎಲ್ಲರೂ ಹೇಳೋದು ಮಧ್ವಾಚಾರ್ಯರು ತನ್ನ ಭೀಮಸೇನನ ಗದೆಯನ್ನು ತೋರಿಸಿದ್ರು ಅಂತ ಅರ್ಥ ಹೇಳ್ತಾರೆ. ಅದೇನು ಬಿದ್ದೋಗಿತ್ತ? ಭೀಮಸೇನ ಗದೆ ಹಿಡ್ಕೊಂಡು ಹೋಗ್ಲಿಲ್ಲ, ಅವನು ಕೈಜಾರಿ ಬಿದ್ದಿತ್ತ ಅಲ್ಲಿ? ಸತ್ಯತೀರ್ಥರು ಹಿಂದಿನ ಜನ್ಮದಲ್ಲಿ ತನ್ನ ಜತೆಗೆ ಕ್ಷತ್ರಿಯನಾಗಿದ್ದಾಗ ಯುದ್ಧ ಮಾಡಿದ ಗದೆಯನ್ನು ತೋರಿಸಿದ್ರು ಅಂತ ಅರ್ಥ. ಅದನ್ನು ಭೀಮಸೇನ ಗದೆಯನ್ನು ತೋರಿಸುವುದು. ಹೀಗೆ ಇಡೀ ಪರಂಪರೆಯಲ್ಲಿ ಅರ್ಥ ತಪ್ಪು, ವ್ಯಾಕರಣ ತಪ್ಪು. ಈ ತಪ್ಪುಗಳ ಪರಂಪರೆಯೇ ಪಾಠ ಪ್ರವಚನ ಆಗುತ್ತೆ, ಮಂಗಳಾಗುತ್ತೆ, ಗದ್ದಲ ಹೋಗೋದಿಲ್ಲ. ಇದೆಲ್ಲ ತಪ್ಪುಗಳನ್ನು ತಿದ್ದಿ ಶುದ್ಧವಾದ ಪಾಠ. ನಾರಾಯಣ ಪಂಡಿತರು ತಪ್ಪೇನಿಲ್ಲ, ಅವರು ಶುದ್ಧವಾಗಿ ಬರೆದಿದ್ದಾರೆ, ಅವರು ವ್ಯಾಕರಣ ತಪ್ಪು ಮಾಡಿಲ್ಲ. ಒಂದೆರಡು ಅಪಾರಣೀಯ ಪ್ರಯೋಗ ಇದೆ, ಅದಕ್ಕೆ ನಾನು ಅದ್ರಲ್ಲಿ ಚರ್ಚೆ ಮಾಡಿದ್ದೇನೆ. ಅವಾಗಲೇ ಬಂದದ್ದು ಅಂದರೆ, ನೀವು ಅರ್ವಾಚೀನರು, ಮೈಸೂರಿನಲ್ಲಿ ನಡೀತು ಒಂದು ಪ್ರಸಂಗ. ನಾನು ರಾಮ ಆದ್ಮೇಲೆ ಭರತ ಅಲ್ಲ ಲಕ್ಷ್ಮಣ ಅಂತ ಉಪನ್ಯಾಸ ಮಾಡಿದೆ. ಸುಮಾರು 80 ವರ್ಷ ದಾಟಿದ ಒಬ್ಬರು ಅಯ್ಯಂಗಾರರು ದಿನ ಉಪನ್ಯಾಸಕ್ಕೆ ಬರ್ತಾರೆ, ಒಳ್ಳೆ ವಿದ್ವಾಂಸ.
ಅವರು ಒಂದ್ ದಿವಸ ಬಂದು ಹೇಳಿದ್ರು, ಲಕ್ಷ್ಮಣ ದೊಡ್ಡವ ಅಂತ ಹೇಳಿಬಿಟ್ರಿ ಅಲ್ವಾ ಅಂದ್ರು. ನಾನು ಹೇಳಿದೆ, ಲಕ್ಷ್ಮಣ ದೊಡ್ಡವ ಅಂತ ಹೇಳುವುದಕ್ಕೆ ಕಾರಣ ಇಡೀ ರಾಮಾಯಣದಲ್ಲಿ ಬಂದ ಕಾರಣಗಳನ್ನು ಕೊಟ್ಟಿದ್ದೇನಲ್ವಾ. ಆದರೂ ಅವರು ಶಿವವೈಷ್ಣವರು, ಗೋವಿಂದರಾಜಿ ಅವರಿಗೆ ಮುಖ್ಯ. ಗೋವಿಂದರಾಜರು ಭರತ ದೊಡ್ಡವ ಅಂತ ಹೇಳಿದ್ದಾರಲ್ವಾ ಅಂದರು. ಹೌದು ಹೌದು, ಅದು ನೋಡಿದ್ದೇನೆ. ಗೋವಿಂದರಾಜರು ಭರತ ದೊಡ್ಡವ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡೋದು, ಗೋವಿಂದಾಚಾರ್ಯರು ಲಕ್ಷ್ಮಣ ದೊಡ್ಡವ ಅಂತ ಹೇಳ್ತಾರಲ್ಲ, ಏನ್ ಮಾಡೋದು? ಅದಕ್ಕೆಲ್ಲ ಗೋವಿಂದರಾಜರು ಪ್ರಾಚೀನರಲ್ವಾ ಅಂದ್ರು. ಇನ್ನು 100 ವರ್ಷ ಹೋದ್ರೆ ಗೋವಿಂದಾಚಾರ್ಯರು ಪ್ರಾಚೀನರಾಗ್ತಾರಲ್ವಾ ಅಂದೆ. ಬರ್ತೀನಿ, ನಮಸ್ಕಾರ. ಹೌದು, ನೀವು ನಿಜ ಅಂತ ಹೊರಟೋದ್ರು. ಹೀಗೆ ಪ್ರಾಚೀನರು ಅನ್ನೋ ಒಂದು ಅಸ್ತ್ರ ಹಿಡ್ಕೊಂಡು ತಪ್ಪನ್ನು ಸಮರ್ಥನೆ ಮಾಡೋ ರೋಗ. ಪ್ರಾಚೀನರು ತಪ್ಪು ಮಾಡಿದ್ದಾರೆ, ಅರ್ವಾಚೀನರು ಸರಿ ಮಾಡ್ಬೋದು ಅಂತ. ಪ್ರಾಚೀನ ಪುರಾಣ ಮಿತ್ಯೇವ ನ ಸಾಧಿಸ, ಕಾಳಿದಾಸ ಚೆನ್ನಾಗಿ ಹೇಳಿದ. ಈ ಹಿಂದೆಯವರು ಹೇಳಿದ್ದಾರೆ ಅಂತ ತಲೆ ಚಚ್ಚುಕೊಳ್ಳುವುದಲ್ಲ, ಇನ್ನವರು ತಪ್ಪು ಹೇಳಿದ್ದಾರೆ, ಅದು ತಪ್ಪು ಅಂತ ಹೇಳುವ ಧೈರ್ಯ ನಾವು ಮಾಡಬೇಕು. ಇದೆಲ್ಲ ಸ್ಪಷ್ಟವಾಗಿ ಮಾಡಿ ನಾನು ಇದನ್ನ ಹೀಗೆ ಮಧ್ವಿಜಯಕ್ಕೆ ಬೇರೆ ವ್ಯಾಖ್ಯಾನ ಬರಬೇಕು. ಎಲ್ಲ ಏನು ಅಂದ್ರೆ, ಹಿಂದೆ ಹೇಳಿದ್ದಲ್ಲಿ ಎಲ್ಲಿ ಲೋಪದೋಷಗಳಿದೆ ಅಲ್ಲಿ ಅದಕ್ಕೆ ನಿಜವಾದ ಅರ್ಥ ಏನು, ನಿಜವಾದ ವ್ಯಾಕರಣ ಏನು, ಇತಿಹಾಸ ಏನು ತಿಳಿಸುವಂತಹ ಒಂದು ಪ್ರಯತ್ನ ಅಷ್ಟೆ. ಎಲ್ಲಿ ಹಿಂದಿನ ವ್ಯಾಖ್ಯಾನಗಳು ತಪ್ಪಿದೆ ಅದನ್ನು ತಿದ್ದಿ ತೋರಿಸುವ ಪ್ರಯತ್ನ. ಆಮೇಲೆ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಪ್ರಾಚೀನರು ಏನು ಹೇಳಿದ್ರು, ಎಷ್ಟು ತಪ್ಪು ಹೇಳಿದ್ರು ಅದನ್ನೇ ನಾವು ಹೇಳುವವರು ಹೊರತು ಸರಿಯನ್ನ ತಿದ್ದಿಕೊಳ್ಳುವುದಿಲ್ಲ ಅಂತ ದೀಕ್ಷೆ ತೊಟ್ಟ ಪಂಡಿತರಿದ್ದಾರೆ ಕೆಲವು. ಅವರಿಗೆ ಏನು ಹೇಳಿದ್ರು ಏನು ಉಪಯೋಗ ಇಲ್ಲ, ಅವ್ರ ಜೀವ ಪ್ರಾರಬ್ಧ ಕರ್ಮ, ಅವ್ರು ಹಾಗೆ ಇರ್ತಾರೆ. ಅದನ್ನ ನಾವು ತಿದ್ದಿಕೊಳ್ಳೋದು ಬೇಡ. ಯಾರಿಗೆ ಸತ್ಯವನ್ನ ತಿಳಿಬೇಕು ಅಂತ ಅಪೇಕ್ಷೆ ಇದೆ, ತಿದ್ದಿಕೊಳ್ಳಬೇಕು ಅನ್ನೋ ಅಪೇಕ್ಷೆ ಇದೆ, ಅಂಥವರಿಗೋಸ್ಕರ ನಾನು ರಾಮನಾಥ ಹೇಳಿದ ಹಾಗೆ ಧೂಳು, ಮೈಯೆಲ್ಲ ಧೂಳು ತುಂಬಿಸಿಕೊಂಡು, ತಾಡವಾಲೆಯ ಧೂಳನ್ನು ನುಂಗಿಕೊಂಡು 10 ವರ್ಷ, ಸಾಮಾನ್ಯ 20-30 ವರ್ಷಗಳ ಕಾಲ ತಾಡವಾಲೆಯ ಜತೆಗೇ ಬದುಕಿದೆ. ಪ್ರಾಯ ನನ್ನ ತಾಡವಾಲೆಯ ಜೀವನದಿಂದ ನನ್ನ ಸಂಸಾರಕ್ಕೂ ನಾನು ಸುಖ ಕೊಡಲಿಲ್ಲ. ನನ್ನ ಹೆಂಡತಿ ಮಕ್ಕಳನ್ನು ಕೂಡ ನಾನು ಅಷ್ಟು ಪ್ರೀತಿಯಿಂದ, ತಾಡವಾಲೆಯನ್ನು ನೋಡಿದಷ್ಟು ಪ್ರೀತಿಯಿಂದ ನೋಡಲಿಲ್ಲ. ಅವರಿಗೆ ನನ್ನ ಮೇಲೆ ಅಸಮಾಧಾನ ಇರಬಹುದು. ಅಷ್ಟು ನಾನು ತನ್ಮಯತೆಯಿಂದ ಈ ಪುಸ್ತಕ ಕೀಟವಾಗಿ ಶೋಧನೆ ಮಾಡಿದ್ರಿಂದ ಇವೆಲ್ಲ ಹುಳುಕುಗಳು ಹೊರಗೆ ಬಂದವು. ಅದನ್ನು ಜನತೆಯ ಮುಂದೆ ಇಡಬೇಕು ಅಂತ. ವಿಜಯಧ್ವಜಿಯ ಈಗ ಅದನ್ನು ಶೋಧನೆ ಮಾಡಬೇಕು ಅಂತ ಹೊರಟಿದ್ದೆ. ವಿಜಯಧ್ವಜಿಯ ಶೋಧನೆ ಮಾಡ್ಲಿಕ್ಕಲ್ಲ, ಭಾಗವತಕ್ಕೆ ಬೇರೆ ವ್ಯಾಖ್ಯಾನ ಬರೀ. ಯಾಕೆಂದ್ರೆ ವಿಜಯಧ್ವಜಿಯದಲ್ಲಿ ಸಿಕ್ಕಾಬಟ್ಟೆ ಸೇರಿಸಿಬಿಟ್ಟಿದ್ದಾರೆ. ಯಾರ್ಯಾರು ತಲೆಗೆ ತೋಚಿದ್ದೆಲ್ಲ ಸೇರಿಸಿಬಿಟ್ಟಿದ್ದಾರೆ. ಉದಾಹರಣೆಗೆ ಕ್ಷೈಪ್ರ ಶಬ್ದ, ಕ್ಷೈಪ್ರೇ ಲೋಪಃ ಅಂತ ಆಚಾರ್ಯರು ಕೋಟ್ ಮಾಡಿದ್ದಾರೆ ಸೂತ್ರ. ಆ ಕ್ಷೈಪ್ರ ಅನ್ನೋದಕ್ಕೆ ವ್ಯಾಕರಣ ಪ್ರಕಾರ ಎರಲವಾಹ ಕ್ಷೈಪ್ರಾಹ ಅಂತ ವ್ಯಾಕರಣ ನಿಯಮ. ಅವರು ಯತ್ ಪ್ರಮೇಯಂ ಕ್ಷಿಪ್ರಂ ಜಾತವ್ಯಂ ತತ್ ಕ್ಷೈಪ್ರ ಮುಚ್ಚತೆ ಅಂತ ಬರೆದಿದ್ದಾರೆ. ನಗೆಪಾಟು. ಅದು ವಿಜಯಧ್ವಜರು ಬರೆದದ್ದಲ್ಲ, ಯಾರು ಸೇರಿಸಿದ್ದು. ಇನ್ನು ಛಲಾರ್ಯಾಚಾರದ ಇನ್ನೂ ಅದ್ಭುತ. ಕ್ಷೈಪುರ ನಾಮ ಸ್ವರ ವಿಶೇಷ, ಎರಲವಾಹ ವ್ಯಂಜನ ವಿಶೇಷ ಕ್ಷೈಪುರ. ಹಾಗೆ ಹಿಂದಿನ ತಪ್ಪು ವ್ಯಾಖ್ಯಾನ ಬರೆದವರೆಲ್ಲ ದೊಡ್ಡ ಸರ್ವಜ್ಞ ಕಲ್ಪರಾಗಿ ಬಿಟ್ಟಿದ್ದಾರೆ. ಅದನ್ನು ಜನರಿಗೆ ತಿಳಿಸೋದು ಬೇಡವಾ? ಇದು ತಪ್ಪು, ಅದನ್ನೇ ಓದ್ಕೊಂಡು ನಮ್ಮ ಹುಡುಗರು ಹಾಳಾಗ್ತಾ ಇದ್ದಾರೆ. ಅದನ್ನೇ ಊರು, ಯಾಕಂದ್ರೆ ಅದು ತಪ್ಪು ಅಂತ ಗೊತ್ತಿಲ್ಲ ಬಾಬು. ಅದಕ್ಕೆ ಹಿಂದೆ ಬಂದಂತಹ ವ್ಯಾಖ್ಯಾನ ಪರಂಪರೆಗಳಲ್ಲಿ ಏನೇನು ತಪ್ಪು ವ್ಯಾಖ್ಯಾನಗಳು ಬಂದಿವೆ. ಹಾಗೆ ಈಗ ತತ್ವ ಪ್ರದೀಪ ಆಚಾರ್ಯ ಮಧ್ವರು ಹೇಳಿ ಬರೆಸಿದ ಗ್ರಂಥ. ನನ್ನ ಭಾಷೆಗೆ ನೀನೇ ವ್ಯಾಖ್ಯಾನ ಬರೀತ ಒಬ್ಬ ಮಾಧ್ವಾದರದನ್ನು ಓದ್ತಾ ಇದ್ದಾನ? 700 ವರ್ಷದಲ್ಲಿ ಓದಿದ್ದಾರೆ ಯಾರಾದ್ರು? ಮೂಲಪಾಲು ಮಾಡಿದ್ದೆ, ಯಾಕೆಂದ್ರೆ ಅದು ಈ ಕಡೆಯ ಗ್ರಂಥ. ತೌಳವರು ಹೆಮ್ಮೆ ಪಡಬೇಕಾದ ಜಗತ್ತಿಗೆ ದೊಡ್ಡ ಕಾಣಿಕೆ ತತ್ವ ಪ್ರದೀಪ. ಪ್ರತಿಯೊಬ್ಬ ತೌಳವರು ಹೆಮ್ಮೆ ಪಡಬೇಕಾದ ಅಂಥ ಗ್ರಂಥ. ಉಳಿದವನ್ನ ಯಾಕೆ ಬೈಬೇಕು? ತೌಳವರು ಎಲ್ಲಿ ಓದಿದ್ದಾರೆ? ಅದನ್ನ ಪಾಠ ಪ್ರವಚನ ತರಬೇಕಿತ್ತು ಉಡುಪಿಯಲ್ಲ, ಅದು ಯಾರು ಮಾಡಲಿಲ್ಲ. ಅದಕ್ಕೆ ತತ್ವ ಪ್ರದೀಪ ಹಿಡ್ಕೊಂಡು ಅದನ್ನ ವ್ಯಾಖ್ಯಾನ ಮಾಡ್ತಾ ಕೂತಿದ್ದೇನೆ. ಈಗ ಅದು ಒಂದು ಪಾದ ಮುಗಿಯಿತು, ಅದೇ 500 ಪುಟ ಆಯ್ತು. ಅದು ಪ್ರಾಯ ಅದಕ್ಕೆ ಈಗ ಮುನ್ನುಡಿ ಬರೀತಾ ಇದ್ದೇನೆ. ರಾಮನಾಥ ಹೇಳಿದಾಗ ಸ್ವಲ್ಪ ಮುನ್ನುಡಿ ಬಗ್ಗೆ ಇವನು ನಮ್ಮ ವಿಜಯ ಸಿಂಹ ಹೇಳಿದ ಹಾಗೆ ಸ್ವಲ್ಪ ವಿಸ್ತಾರವಾದ ಮುನ್ನುಡಿ ಬರೀತಾ ಇದ್ದೇನೆ. ಅದಾದ ತಕ್ಷಣ ಆ ಪುಸ್ತಕ ಪ್ರಿಂಟ್ ಆಗತ್ತೆ. ಕಣ್ಣ ಮುಂದೆ 1000 ಕೆಲಸಗಳಿವೆ ಸಂಶೋಧನೆ ಮಾಡಿ ಜಗತ್ತಿಗೆ ಕೊಡಬೇಕಾದ್ದು. ಎಷ್ಟು ಆಚಾರ್ಯ ಮಾಡಿಸ್ತಾರೋ, ಎಷ್ಟು ಭಗವಂತ ಮಾಡಿಸ್ತಾನೋ ಅಷ್ಟು ಮಾಡುವ ಆಸೆ ಇದೆ. ಶ್ರೀಪಾದರ ನಿಮ್ಮಂಥವರ ಹರಕೆಯಿಂದ ಆದಷ್ಟು ಸಾಧ್ಯವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಬನ್ನಂಜಿಯವರ ಸರ್ವಮೂಲ ಗ್ರಂಥ ಸಂಪಾದನೆಯಲ್ಲಿನ ಪರಿಶ್ರಮ ಕೇಳಿಕೊಂಡ್ರಿ. ಇನ್ನೂ ಪರಿಶ್ರಮಿಸುತ್ತೇನೆ ಅನ್ನುವಷ್ಟು ಹುರುಪು ಉತ್ಸಾಹ ಅವರಲ್ಲಿ ಇದ್ದದ್ದು ನೋಡಿದಾಗ ಆ ಭಗವಂತ ಪಂಚಪ್ರಾಣ ರೂಪದಲ್ಲಿ ಪೂರ್ತಿಯವರಿಗೆ ಶಕ್ತಿ ಕೊಡಲಿ ಅನ್ನುವುದಷ್ಟೇ ನಮ್ಮ ಪ್ರಾರ್ಥನೆ ಅಂತ ನಾನು ಹೇಳ್ತಾ, ತತ್ವ ಪ್ರದೀಪವನ್ನು ಅರ್ಧ ಪಾಠ ಕೇಳುವ ಭಾಗ್ಯ ಪಡೆದ ನಾನು ಇನ್ಯಾವತ್ತೂ ಆ ಮುಂದಿನ 9ರಿಂದ 16 ಪಾದಗಳು ಬರ್ತವೆ ಅಂತ ಕಾಯ್ಬೇಕಾಗಿದೆ. 8 ಪಾದಗಳು, ಮೊದಲ 2 ಅಧ್ಯಾಯಗಳು ಬಹಳ ಸುಂದರವಾಗಿ ಇವತ್ತು ನನ್ನ ಪುಸ್ತಕದಲ್ಲಿ ಅದರ ನೋಟ್ಸ್ ಇದೆ. ಎಷ್ಟು ಚೆನ್ನಾಗಿ ಎಲ್ಲಿನ ಸೂತ್ರಗಳಿಗೆ ಎಲ್ಲಿನ ಶ್ರುತಿಗಳ ಸಂಬಂಧ ಇದೆ ಎಂದು ತೋರಿಸಿಕೊಟ್ಟಂತ ಹೇಳಿಕೊಂಡು, ತುಳು ದೇಶದಲ್ಲಿಯೇ ತತ್ವ ಪ್ರದೀಪ ಇದೆ ಎನ್ನುವುದೇ ಗೊತ್ತಾಗದಷ್ಟು ಆಚಾರ್ಯ ಮಧ್ವರಿಂದ 7-8 ದಿನ ಹೋರಾಟ ನಡೆಸಿ ಸಿದ್ಧಾಂತವನ್ನು ಅವರಿಗಿದ್ದೆಷ್ಟೋ ಮಿಗಿಲಾದ ವಯಸ್ಸು ಪಡೆದಿರತಕ್ಕ ತ್ರಿವಿಕ್ರಮ ಪಂಡಿತರು ಆಚಾರ್ಯರು ಹೇಳಿ ಭಾಷ್ಯ ಬರೆದಿದ್ದಾರೆ ಬ್ರಹ್ಮಸೂತ್ರಗಳಿಗೆ. ಆ ಸೂತ್ರಗಳ ಭಾಷ್ಯ ತತ್ವ ಪ್ರದೀಪ ಇಲ್ಲಿಯೇ ಮುರಿದಿಲ್ಲ ಎನ್ನುವುದು ತುಂಬಾ ಕಷ್ಟದ ಕೆಲಸ. ಅದರ ಜೊತೆಯಲ್ಲಿ ಭಾಗವತ ತಾತ್ಪರ್ಯದ ಬಗ್ಗೆ ಹೇಳಿದ್ರು. ನನ್ನ ಕೇಳಿಕೆಯಂತೆ ಯಾರು ಪಾಠ ಮಾಡಿದ್ದಿಲ್ಲ ನೋಡು, ನಿನಗೆಂತ ಪಾಠ ಮಾಡೋದು ಅಂತ ಜೋರು ಮಾಡ್ತಿದ್ರು. 46 ವರ್ಷ ಇಲ್ಲಿಯೇ ಕೂದು ತಪಸ್ಸಿನಂತೆ ಅವರು ಹೇಳಿಕೊಡ್ತಿದ್ದಾರೆ. ಹಾಗೆ ಎಲ್ಲ ಗ್ರಂಥಗಳ ಅಧ್ಯಯನಕ್ಕೆ ಎಲ್ಲಿ ಕೊಂಡಿ ಬರುತ್ತೋ, ಯಾವತ್ತು ಆಚಾರ್ಯರು ಬಾಯಿ ತೆಗಿತಾರೋ, ಇನ್ನೊಮ್ಮೆ ಅದು ಬನ್ನಂಜಿಯವರು ಬರ್ಲಿ, ಮತ್ತೆ ನಾವು ಬರ್ಲಿ, ಆಗ ಪಾಠ ಕೇಳುವ ಬುದ್ಧಿ ದೇವರು ಕೊಡ್ಲಿ ಅಂತ ಕೇಳಿಕೊಳ್ಳುತ್ತೇನೆ. ಹೀಗಾಗಿ ಈಗ ಇಬ್ಬರು ವಿದ್ವಾಂಸರಿಗೆ ತುಷಿಮಾಮದ ಪದಾಧಿಕಾರಿಗಳು ಇಬ್ಬರ ಮೇಲೆ ಬಂದು ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಆ ಬಳಿಕ ಷಣ್ಮುಖ ಸಂಸ್ಕೃತ ಮಹಾಪಾಠಶಾಲೆಯ ಪ್ರಾಧ್ಯಾಪಕರು ವಿಜಯ ಸಿಂಹ ತೋಟಂತಿಲ್ಲ, ಬೆಂಗಳೂರು. ಕೃಷ್ಣ ಹುಟ್ಟಿದ ಹಬ್ಬದ ಆಚರಣೆಯನ್ನು ಆಚಾರ್ಯ ಮಧ್ವರು ಜಯಂತಿ ಕಲ್ಪ ಎನ್ನುವ ಚಿಕ್ಕ ಕೃತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಬಹಳ ಸುಂದರವಾದ ಹೊಸ ಆಯಾಮದಿಂದ ಕನ್ನಡ ಮಾಧ್ಯಮದಲ್ಲಿ, ನನಗೆ ಪುಸ್ತಕ ಉದ್ಘಾಟನೆ ಇದೆ ಹೇಳಿದ ತಕ್ಷಣ ಹೇಗೆ ಬರೆದಿದ್ದಾರೆ ಎನ್ನುವುದು ಗೊತ್ತಿರಲಿಲ್ಲ, ಸಂಸ್ಕೃತದಲ್ಲಿಯೋ ಕನ್ನಡದಲ್ಲಿಯೋ ಅಂತ. ಪುಣ್ಯಕ್ಕೆಲ್ಲರಿಗೂ ಇವತ್ತು ಕನ್ನಡದಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ ಬನ್ನಂಜಿಯವರು. ಅದರ ಬಗ್ಗೆ ಅವರು ಮತ್ತೆ ಹೇಳುತ್ತಾರೆ ಉದ್ಘಾಟನೆ ಬಳಿಕ. ಮತ್ತೆ ಹೇಳಬೇಕು ಅಂತ ಕೇಳ್ತೇನೆ ಸ್ವಲ್ಪ ಹೊತ್ತು, ಅಥವಾ ಅವರಿಗೆ ಇಷ್ಟ ಅಂದ್ರೆ ಅವರಿಗೆ ಶ್ರಮ ಆಗಬಾರದು. ಪ್ರವಚನದ ಜೊತೆಯಲ್ಲಿ ಅದನ್ನು ಇಟ್ಟುಕೊಂಡ್ರೆ ಹನುಮಂತನ ಬಾಲಕ ಸಣ್ಣದಾಗ್ತದೆ. ಕಷ್ಟ ಅಂದ್ರೆ ಹಾಗೆ, ಏನಿಲ್ಲದಿದ್ರು 7 ಗಂಟೆಗೆ ಪ್ರವಚನದ ಕಾರ್ಯಕ್ರಮ ಮುಗಿಬೇಕು. ಉದ್ಘಾಟನೆ 2 ಪುಸ್ತಕದ್ದು ಆಗಬೇಕು. ಕೃಷ್ಣಾಮೃತ ಮಹಾರ್ಣವದ ಕೃಷ್ಣನೆಂಬ ಸೊದೆಯ ಕಡಿಯಲಿನ ಬಹಳ, ಇದು ಒಂದು ದೃಷ್ಟಿಯಿಂದ 3ನೇ ಆವೃತ್ತಿ ಅಂತ ನಾನು ತಿಳ್ಕೊಳ್ಳುತ್ತೇನೆ. ದ್ವಿತೀಯ ಆವೃತ್ತಿ ಸಾಧಾರಣವಾದದ್ದು, ಅದಕ್ಕಿಂತ ಮೊದಲೊಂದು ಹಳೆಯ ಆವೃತ್ತಿ ಇತ್ತು. ಹಳೆಯ ಆವೃತ್ತಿಯಲ್ಲಿ ಅನುವಾದ ಮಾತ್ರ ಇತ್ತು. 2ನೇ ಆವೃತ್ತಿಯಲ್ಲಿ ಪಾಠಾಂತರ ಜೊತೆಯಲ್ಲಿ ಎಲ್ಲಿದೆ ಎನ್ನತಕ್ಕಂಥ ಪುರಾಣಗಳ ಸೂಚಿ ನಾಮಚಿಂತನೆ ಇತ್ತು. ಈಗ 3ನೇ ಆವೃತ್ತಿ ಬಂದಿದೆ. ಇದನ್ನು ನಾನು ನೋಡಿಲ್ಲ ಇನ್ನು ಇದರಲ್ಲಿ ಎಷ್ಟು ಹೆಚ್ಚು ಕಡಿಮೆ ಮಾಡಿದ್ದಾರೆ ಅಂತ. ಹೀಗೆ ಅದರ ದ್ವಿತೀಯ ಮುದ್ರಣ ಅಂದ್ರೆ ಸಾಮಾನ್ಯ ಆಗಿದೆ, ಏನಾದ್ರೂ ಸ್ವಲ್ಪ ಇರಬೇಕೆ ವಿಶೇಷಾಂಶಗಳು.
ಅದು 2 ಪುಸ್ತಕಗಳನ್ನು ಪರ್ಯಾಯ ಶ್ರೀಪಾದರು ಈಗ ಉದ್ಘಾಟನೆ ಮಾಡಿ, ಪರ್ಯಾಯ ಶ್ರೀಪಾದರು ಉದ್ಘಾಟನೆಯ ನೆಲೆಯಲ್ಲಿ ಮಗದೊಮ್ಮೆ ಶ್ರೀಕೃಷ್ಣ ಜಯಂತಿಯ ಅಥವಾ ಹುಟ್ಟುಹಬ್ಬದ ಅನುಸಂಧಾನದ ಜೊತೆಯಲ್ಲಿ ಅವರು 1-2 ಮಾತನ್ನು ಆಡಬೇಕು ಆಶೀರ್ವಚನದೊಂದಿಗೆ. ಮತ್ತೆ ಬನ್ನಂಜಿಯವರದ್ದು ಉಪನ್ಯಾಸ, ಪ್ರಧಾನ ಉಪನ್ಯಾಸ ಸಂಜೆ ಹೊತ್ತಿನದ್ದು ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮತ್ತೆ ಜೋಡಿಸಿಕೊಂಡು ಹೋಗ್ತಾ ಇದ್ದೇನೆ. ಸ್ವಲ್ಪ ಅವಕಾಶ ಕಡಿಮೆ ಇರುವುದರಿಂದ ಹಾಗಾಗಿ ಇದನ್ನು ಪುಸ್ತಕ ಉದ್ಘಾಟನೆಯ ಜೊತೆಯಲ್ಲಿ ಆರಂಭ ಆಗುವಂತೆ ಇದೀಗಲೇ ಮಗದೊಮ್ಮೆ ಕಾರ್ಯಕ್ರಮದೊಂದಿಗೆ ಒಂದು ಕಾರ್ಯಕ್ರಮ ಆಗುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಪಾದರನ್ನು ಕೇಳಿಕೊಳ್ಳುತ್ತೇನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಬನ್ನಂಜಿಯವರ ಈ ಒಂದು 80ರ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ 2 ಪುಸ್ತಕಗಳು, ಕೃಷ್ಣನೆಂಬ ಸುದೆಯ ಗಡಲು ಮತ್ತು ಜಯಂತಿ ಕಲ್ಪ 2 ಪುಸ್ತಕಗಳ ಬಿಡುಗಡೆಯಾಗಿದೆ. ಮುಖ್ಯವಾಗಿ ಜಯಂತಿ ಕಲ್ಪ ಕೃಷ್ಣದೇವರ ಜಯಂತಿ ವಿಚಾರದಲ್ಲಿ ಬರತಕ್ಕಂತಹ ದೊಡ್ಡ ಒಂದು ಜಿಜ್ಞಾಸೆ. ಇವತ್ತು ಆ ಜಿಜ್ಞಾಸೆ ಯಾವ ತರಹ ಮುಟ್ಟಿದೆ ಅಂತ ಹೇಳಿದ್ರೆ, ದೊಡ್ಡ ಕೋಲಾಹಲ ಎದ್ದು ಬಿಟ್ಟಿದೆ. ಇವತ್ತು ನಾವು ಮಾಡುದು ಸರಿಯಲ್ಲ, ಇವರು ಮಾಡುದು ಸರಿಯಲ್ಲ ಎಂಬ ಈ ತರಹವಾದ ಒಂದು ಗೊಂದಲ, ಕೋಲಾಹಲ ಇವತ್ತು ಸೃಷ್ಟಿಯಾಗಿ ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಬನ್ನಂಜಿಯವರು ಈ ಒಂದು ಜಯಂತಿ ಕಲ್ಪ ಎಂಬುವ ಆಚಾರ್ಯರ ಗ್ರಂಥ ಇದೆಯೋ ಅದನ್ನು ತಾವು ಸಂಶೋಧನೆ ಮಾಡಿ ಯಾವ ತರಹ ಮಾಡಬೇಕಾದದ್ದು, ಯಾವುದು ಔಚಿತ್ಯ ಪೂರ್ಣವಾದದ್ದು ಎಂಬುವ ವಿಚಾರವನ್ನು ಈ ಪುಸ್ತಕದಲ್ಲಿ ತಾವು ನೀಡಿದ್ದಾರೆ. ನನ್ನ ಪ್ರಕಾರ ಬನ್ನಂಜಿಯವರು ಹೇಳಿದ ಮೇಲೆ 2 ಮಾತು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಬನ್ನಂಜಿಯವರು ಹೇಳಿದ್ರ ಮೇಲೆ ಬರೀ ಅವರು ಏನೋ ಒಂದು ಭಾವುಕರಾಗಿ ಹೇಳುವುದಲ್ಲ, ಅಥವಾ ಹಿಂದಿನವರು ಹೀಗೆ ಹೇಳಿದ್ದಾರೆ ಅಂತ ಅವರು ಹೇಳುವುದಲ್ಲ. ಅವರಲ್ಲಿ ಒಂದು ಸಂಶೋಧನೆಯ ಆ ಒಂದು ಭಾವನೆ ಇದೆ. ಯಾರೇ ಹಿರಿಯರು ಹೇಳಿಲಿ, ದೊಡ್ಡವರು ಹೇಳಿರಲಿ, ನಾನು ಅದನ್ನು ಅಧ್ಯಯನ ಮಾಡಬೇಕಾದರೆ, ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ಸರಿಯೋ ತಪ್ಪು ಎಂಬುದು ನಾನು ಒಳಗೆ ಚಿಂತನೆ ಮಾಡಿ ಮತ್ತೊಬ್ಬರಿಗೆ ಹೇಳಬೇಕು ಎಂಬುವ ಆ ಒಂದು ವಿಚಾರ, ಚಿಂತನೆ ಅವರಲ್ಲಿ ಇದೆ. ಇಂತಹ ಬನ್ನಂಜಿಯವರು ಜಯಂತಿ ಕಲ್ಪ ಆಚಾರ್ಯರ ಈ ಒಂದು ಕೃತಿಯನ್ನು ಅನುವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನು ಅಧ್ಯಯನ ಮಾಡಿದರೆ ಸಂಪೂರ್ಣವಾಗಿ ನಮ್ಮ ಒಳಗೆ ಇರತಕ್ಕಂಥ ಸಂಶಯ ಖಂಡಿತವಾಗಿ ಪರಿಹಾರ ಆಗುತ್ತೆ ಎಂಬುವ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಬನ್ನಂಜಿಯವರು ಅವರ ಉಪನ್ಯಾಸವನ್ನು ನೀವು ಕೇಳಿದಿರಿ. ಅನೇಕರಿಗೆ ಅವರ ಗ್ರಂಥಗಳನ್ನು ಅತ್ಯಂತ ಭಾವುಕತರದಿಂದ ಅಧ್ಯಯನ ಮಾಡಿದರೆ ಭಕ್ತಿಯೂ ಹುಟ್ಟುತ್ತೆ. ಗ್ರಂಥವನ್ನು ಸಂಶೋಧನಾತ್ಮಕವಾಗಿ ಅಧ್ಯಯನ ಮಾಡಲಿಕ್ಕೆ ಹೋದ್ರೆ ಒಳ್ಳೆ ವಿಚಾರಗಳು ಸಿಗ್ತವೆ. ಹೀಗೆ
ಎಲ್ಲರಿಗೂ ಬೇಕಾದ ರೀತಿಯಲ್ಲಿ ಗ್ರಂಥವನ್ನು ಬರತಕ್ಕಂತಹ ಒಂದು ಸಾಮರ್ಥ್ಯ ಅದು ಏಕೈಕ ಅಂತ ಹೇಳಿದ್ರೆ ಅದು ಬನ್ನಂಜ ಗೋವಿಂದಾಚಾರ್ಯರಿಗೆ ಮಾತ್ರ ಅಂತ ನಾವು ಹೇಳಬಹುದು. ಅಂತ ವಿಶಿಷ್ಟವಾದ ಅವರ ಮಹಾಭಾರತ ಆತ್ಮನಿರ್ಣಯ. ನಾನು ಸಾಮಾನ್ಯವಾಗಿ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರ್ತೇನೆ, ನನಗೆ ಏನಾದ್ರೂ ಮಹಾಭಾರತ ತಾತ್ಮನಿರ್ಣಯದ ಸಂಶಯ ಬಂದ್ರೆ ನಾನು ಮೊದಲು ನೋಡುವ ಪುಸ್ತಕ ಅಂತ ಹೇಳಿದ್ರೆ ಅದು ಬನ್ನಂಜಿ ಅವರ ಪುಸ್ತಕ ನೋಡ್ತಾ ಇರ್ತೇನೆ ನಾನು. ಅಂದ್ರೆ ಅವರ ವ್ಯಾಖ್ಯಾನದಲ್ಲಿ ಅನೇಕ ಸಂದೇಹಗಳಿಗೆ ಪರಿಹಾರವನ್ನು ಅವರು ಹೇಳ್ತಾರೆ. ಬೇರೆ ಬೇರೆ ಪುರಾಣಗಳನ್ನು ಕೋಟು ಮಾಡ್ತಾರೆ ಅವರು. ಮುಖ್ಯವಾಗಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂಶೋಧನೆ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಅದು ಭಗವಂತನ ಅನುಗ್ರಹದಿಂದ ಬನ್ನಂಜಿಯವರಿಗೆ ಬಂದಿದೆ ಎಂಬ ವಿಚಾರವನ್ನು ನಾನು ಹೇಳ್ತಾ, ಬನ್ನಂಜಿಯವರಲ್ಲಿ ಒಂದು ಜಿಜ್ಞಾಸೆಯನ್ನು ಮಾತ್ರ ನಾನು ಮುಂದೆ ಇಡ್ತಾ ಇದ್ದೇನೆ. ಈ ಲಕ್ಷ್ಮಣ ಭರತ ದೊಡ್ಡವರು ಎಂಬ ವಿಚಾರದಲ್ಲಿ ಅನೇಕ ವಿಚಾರಗಳು ಇವೆ. ಆದರೆ ನಾರಾಯಣ ವರ್ಮ ಎಂಬುವ ಕೃತಿಯಲ್ಲಿ ಸಲಕ್ಷ್ಮಣೋವ್ಯಾದ್ ಭರತಾಗ್ರಜೋಮಾಂ ಎಂಬ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಲಕ್ಷ್ಮಣನ ಸಹಿತನಾಗಿರ್ತಕ್ಕಂತಹ ಭರತಾಗ್ರಜನಾಗಿರ್ತಕ್ಕಂತಹ ರಾಮಚಂದ್ರರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಬನ್ನಂಜಿಯವರೇ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಮರ್ಥರನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ಅಲ್ಲಿ ಭರತಾಗ್ರಜ ಸಲಕ್ಷ್ಮಣ, ವಸ್ತುಶಃ ಲಕ್ಷ್ಮಣಾಗ್ರಜ ಸಭರತಃ ಅಂತ ಹೇಳಬೇಕಾಗಿತ್ತವರು. ಆದರೆ ಭರತಾಗ್ರಜ ಸಲಕ್ಷ್ಮಣ ಅಂತ ಹೇಳಿದ್ದರಿಂದ ಸಾಮಾನ್ಯವಾಗಿ ಹೊರನೋಟದಿಂದ ನೋಡಿದಾಗ ಅಲ್ಲಿ ಭರತಾಗ್ರಜ ಭರತನ ಅಣ್ಣ, ನೇರ ಭರತನ ಅಣ್ಣ, ಸಲಕ್ಷ್ಮಣ ಅಂತ ಲಕ್ಷ್ಮಣನ ಸೇತನಾಗಿರ್ತಕ್ಕಂಥವನು. ಅಂದ್ರೆ ಲಕ್ಷ್ಮಣನಕ್ಕಿಂತ ಮೊದಲು ಭರತ, ಆ ಭರತನ ಅಗ್ರಜನಾಗಿರ್ತಕ್ಕಂಥ ರಾಮಚಂದ್ರ ದೇವರು, ರಾಮ ಭರತ ಲಕ್ಷ್ಮಣ ಈ ತರಹವಾದ ಒಂದು ಅಣ್ಣ ತಮ್ಮಂದಿರ ಆ ಒಂದು ಚಿಂತನೆ ಅಲ್ಲಿ ಕಂಡು ಬಂದಾಗ ಕಾಣಿಸುತ್ತೆ. ಅದರ ಸ್ಪಷ್ಟವಾಗಿ ನಾನು ಇದನ್ನ ಆಕ್ಷೇಪ ಅಂತ ಮಾಡ್ತಾ ಇಲ್ಲ, ಜಿಜ್ಞಾಸೆ ಅಂತ ನಾನು ಎತ್ತಾ ಇದ್ದೇನೆ. ಇದಕ್ಕೆ ಬನ್ನಂಜಿಯವರ ಸರಿಯಾಗಿ ಉತ್ತರ ಕೊಡಬಹುದು ಎಂಬುವ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಬನ್ನಂಜಿಯವರ ಈ ಒಂದು ಕೃತಿ ಇವತ್ತು ಬಿಡುಗಡೆ ಆಗಿದೆ. ಇದರ ಉಪಯೋಗ ಎಲ್ಲರೂ ಪಡೆದುಕೊಳ್ಬೇಕು, ಖಂಡಿತ ಪಡೆದುಕೊಳ್ತೀರಿ ಎಂಬುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎರಡು ಹೊತ್ತಗೆಗಳ ಒಟ್ಟಿಗೆ ಮುಖಪುಟ ಬೆಲೆ 140 ರೂಪಾಯಿ. ಈ 3 ದಿನಗಳಲ್ಲಿ 20 ರೂಪಾಯಿ ಕಡಿತದೊಂದಿಗೆ 120 ರೂಪಾಯಿಯಲ್ಲಿ ಪುಸ್ತಕ ಲಭ್ಯ ಇದೆ. 3 ದಿನವೂ ಸಿಗಲಿದೆ. ಅವರ ಪ್ರತಿಷ್ಠಾನ ಅದನ್ನು ನಮ್ಮ ಮುಂದೆ ತಿಳಿಸಿದೆ. ಇತರ ಬನ್ನಂಜಿಯವರ ಕೃತಿಗಳು ಸಹ ಲಭ್ಯ ಇದೆ. ಇತ್ತೀಚೆಗೆ ಹೊರಬಂದಿರತಕ್ಕ ಮತತ್ರಯ ವಿಮರ್ಶೆಯ ಪೂರ್ವಕವಾದ ಗೀತೆ 3ನೇ ಅಧ್ಯಾಯ, ಇನ್ನೂ 3ನೇ ಅಧ್ಯಾಯದಲ್ಲಿದೆ, 18 ಅಧ್ಯಾಯ ಆಗ್ಲಿಕ್ಕಿದೆ, ಅದು ಬಂದಿದೆ, ಅದನ್ನು ಪಡೆಯಬಹುದು. ಹೀಗೆ ಅನೇಕ ಹೊತ್ತಗೆಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವೆ ಅಂತ ಹೇಳ್ತಾ, ಮತ್ತೊಂದು ಸಣ್ಣ ಪ್ರಕಟಣೆ. ಶ್ಯಾಮ್ ಭಟ್ ಅವರು, ಮಣಿಪಾಲ ರೇಡಿಯೋ ಅವರು FM ಬ್ಯಾಂಡ್ ಅಲ್ಲಿ 90.4ರಲ್ಲಿ 3 ದಿನವೂ ಸಹ ಸಂಜೆ 5ರಿಂದ 7 ಗಂಟೆವರೆಗೆ ಇಲ್ಲಿನ ಎಲ್ಲ ವಿಷಯಗಳನ್ನು ಹೇಳುತ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ ಅಂತ ತಮ್ಮ ಮುಂದೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ತಮ್ಮ ಮಿತ್ರರಿಗೆ, ದೂರ ಮಿತ್ರರಿಗೆ ದೂರವಾಣಿಯ ಮೂಲಕ ತಿಳಿಸಿ ಅಲ್ಲಿದ್ದೇ ಕೊಂಡು ಇಲ್ಲಿನ ಸವಿಯನ್ನು ಪಡೆಯಬಹುದು ಎನ್ನುವುದನ್ನು ತಿಳಿಸ್ತಾ ಇದ್ದೇನೆ. ಈಗ ಬನ್ನಂಜಿಯವರು ಅವರ ಉಪನ್ಯಾಸವನ್ನು ಹನುಮಂತನ ಮಹಿಮೆಯ ಬಗ್ಗೆ ಸಲಕ್ಷಣೋವ್ಯಾದ್ ಭರತಾಗ್ರಜೋಮಾಂ ಎನ್ನುವುದರ ಬನ್ನಂಜಿಯವರು ಹೇಳಿ ಎನ್ನುವ ನೆಲೆಯಲ್ಲಿ ನಾರಾಯಣ ವರ್ಮದಲ್ಲಿ ಬಂದಿರತಕ್ಕ ನರನಾರಾಯಣರ ಉಪಾಸನೆಯ ಮುಖಗಳು, ಆವೇಶ ರೂಪಗಳು, ಅದನ್ನೆಲ್ಲ ಬದಿಗಿಡುವ, ಆಚಾರ್ಯ ಉತ್ತರ ಕೇಳುವ ಅಂತ ಹೇಳುತ್ತಾ, ಅದರ ಜೊತೆಯಲ್ಲಿ ಬನ್ನಂಜಿಯವರ ಉಪನ್ಯಾಸ ಉದ್ಘಾಟನೆಯ 2 ಹೊತ್ತಗೆಗಳ ಬಗ್ಗೆಯೂ ಅವರು ಸ್ವಲ್ಪ ಚಿಂತನೆಯನ್ನು ಕೊಡುವ ಮೂಲಕ ಕೃಷ್ಣಾಮೃತ ಮಹಾರಣವ ಮತ್ತೆ ಜಯಂತಿ ಕಲ್ಪ, ಇದು 2 ವಿಷಯಗಳನ್ನು ಸಹ ಇಟ್ಟುಕೊಂಡು ಹೀಗೆ 3-4 ವಿಷಯಗಳು ಒಟ್ಟಿಗೆ 2 ಪುಸ್ತಕಗಳ ಪ್ರಕಾಶನದಲ್ಲಿನ 2 ವಿಷಯ, ಒಂದು ಪರ್ಯಾಯ ಶ್ರೀಪಾದರ ಜಿಜ್ಞಾಸೆ, ಆ ನಂತರ ನಿತ್ಯ ಉಪನ್ಯಾಸ. ಇಷ್ಟನ್ನು ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಬನ್ನಂಜಿಯವರನ್ನು ನಮನಪೂರ್ವಕ ಕೇಳಿಕೊಳ್ಳುತ್ತೆ. ತಮಗೆಲ್ಲ ಅಧ್ಯಾತ್ಮ ಬಂಧುಗಳಿಗೆ, ಬನ್ನಂಜಿಯವರ ಅಧ್ಯಾತ್ಮ ಬಂಧುಗಳಿಗೆ ಸ್ವಾಗತ ಮತ್ತು ವಿಶೇಷವಾದಂತಹ ಅಭಿನಂದನೆ.
ಜಯತಿ ಪರಾಶರಸು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾದ್ಯಮ್ಯ ಹೃದಯಂ ನಿಜಭುಜಂ ಧನಂ ಲಕ್ಷಣಾಢ್ಯಂ ಲಲಿತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂಂ ಪ್ರಣತಿಭಿಃ ಪ್ರೀಣೇಯೇ ಪೂರ್ಣಬೋಧಂ ದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಧೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧ. ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಎರಡು ಪುಸ್ತಕಗಳ ಬಿಡುಗಡೆಯ ಬಗ್ಗೆ ಮತ್ತು ಶ್ರೀಪಾದರು ಮುಂದಿಟ್ಟಂತಹ ಜಿಜ್ಞಾಸೆ ಬಗೆಗೆ ಮತ್ತು ತುಳಸಿ ಮಾಮ ಅವರು ಸೂಚಿಸಿದಂತಹ ಹನುಮದ ಅವತಾರದ ಬಗ್ಗೆ 3 ಕ್ರಿಯೆ ಇವಾಗ ನಾನು ನಿರ್ವಹಿಸಬೇಕು. ವಿದ್ಯಾಭೂಷಣರು ಬರುವಷ್ಟು ಹೊತ್ತು ಅಂದರೆ 7 ಗಂಟೆಗೆ ಬನ್ನಂಜೆ ಬಂತಹ ಕವನಗಳನ್ನು ಹಾಡ್ತಾರೆ. ಅದಕ್ಕಿಂತ ಮೊದಲು 6:45 ತನಕ ಧಾರಾಳ ಸಮಯ ಇದೆ. ಆ ಸಮಯದಲ್ಲಿ ಅನೇಕ ವಿಷಯಗಳು ಹೇಳೋದಿದೆ. ಮೊದಲು ಈ ಪುಸ್ತಕದ ಬಗ್ಗೆ ಮುಗಿಸಿ ಬಿಡ್ತೇನೆ. ಕೃಷ್ಣನೆಂಬ ಸೊದೆಯ ಕಡಲು ಬಹಳ ಕಷ್ಟ. ತುಂಬಾ ನನ್ನ ಹತ್ರ ನೀವು ಕೃಷ್ಣನೆಂಬ ಸೋದೆಯ ಕಡಲು ಬರೆದಿದ್ದೀರಲ್ವಾ, ಬಹಳ ಕಷ್ಟ. ಅವರಿಗೆ ಸೋದೆ ಕಡಲು ಎಲ್ಲಿದೆ, ಇಂಥವರಿಗೆ ಈ ಪುಸ್ತಕ ಕೊಟ್ಟ ಅಂತ ಓದ್ಲಿಕ್ಕೆ. ಇದು ಇನ್ನೊಬ್ರು ತಲವಕಾರ ಉಪನಿಷತ್ ಬಗ್ಗೆ ಮಾತು ಹೆಸರು ಬಂತಲ್ಲ ಬೆಳಿಗ್ಗೆ, ಒಬ್ರು ಬೆಂಗಳೂರಿನಲ್ಲಿ ಬಂದು ನಿಮ್ಮ ಉಪನಿಷತ್ತು ಪುಸ್ತಕ ಓದಿದೆ, ತುಂಬಾ ಚೆನ್ನಾಗಿದೆ. ಯಾವ ಉಪನಿಷತ್ತು? ತಲಕಾವೇರಿ ಉಪನಿಷತ್ತು. ಇಂಥವ್ರು ಓದಿ ಎಪ್ರಿಸಿಯೇಷನ್ ಬೇಕಾ ನಮಗೆ? ಅವರಿಗೆ ತಲವಕಾರ ಹೋಗಿ ತಲಕಾವೇರಿ ಹಾಗೆ ಇದು ಕೃಷ್ಣನೆಂಬ ಬಹಳ ಜನ ಓದುವುದು ಹೀಗೆ. ಅದೇನ್ರಿ ಕೃಷ್ಣನೆಂಬ ಸೋದೆಯ ಕಡಲು, ಸೋದೆಯಲ್ಲಿ ಕಡಲೆಲ್ಲಿದೆ ಅಂತ. ನಮ್ಮ ಜನಕ್ಕೆ ಬೇಸಿಕ ಕಲಿಸಿಕೊಡುವ ಪ್ರಸಂಗ ಬಂದಿದೆ. ಈ ಪುಸ್ತಕ ಕೃಷ್ಣಾಮೃತ ಹಾರಣವ ಅನ್ನುವುದನ್ನ ಹಾಗೆಯೇ ಕೊಡಬಾರ್ದು, ಅದಕ್ಕೊಂದು ಕನ್ನಡ ಹೆಸರು. ಅದು ಅಮೃತ ಮಹಾರಣವನಿಗೆ, ಅಮೃತಕ್ಕೆ ಕನ್ನಡದಲ್ಲಿ ಸೊದೆ ಆಗಿದೆ. ಅಮೃತ ಅನ್ನೋದು ಕನ್ನಡದಲ್ಲಿ ಅಮರ್ದು ಅಂತಾಗಿದೆ. ಸುಧೆ ಅನ್ನುವುದು ಸೊದೆ ಆಗಿದೆ. ಅದು ಇದು ಸೋದೆ ಅಲ್ಲ, ಸೊದೆಯ ಕಡಲು ಅಂದ್ರೆ ಅಮೃತದ ಕಡಲು, ಅಮೃತನವ, ಕೃಷ್ಣಾಮೃತ ಮಹಾರ್ಣವ. ಈ ಪುಸ್ತಕ ಇದು ಈಗ ವಾಸ್ತವಿಕವಾಗಿ ಇದು 3ನೇ ಮುದ್ರಣ. ಮೊದಲನೇ ಮುದ್ರಣದಲ್ಲಿ ಬರೇ ಶ್ಲೋಕ, ಅನಂತರ 2ನೇ ಮುದ್ರಣದಲ್ಲಿ ಅದಕ್ಕೆ ವಿಸ್ತಾರವಾದ ಮುನ್ನುಡಿ, ಶ್ಲೋಕ, ಪಾಠಾಂತರಗಳು, ಆಮೇಲೆ ಕೊನೆಗೆ ಅದಕ್ಕೆ ಪರಿಶಿಷ್ಟದಲ್ಲಿ ಅದರ ಹೆಚ್ಚು ಹೇಳಬೇಕಾದ ವಿವರಗಳು ಎಲ್ಲ ಒಳಗೊಂಡು ಮುದ್ರಣ ಆಗಿತ್ತು. ಮತ್ತೆ ಕೆಲವು ಎಲ್ಲ ಇನ್ನೂ ಸಿಕ್ಕಿಲ್ಲ ನನಗೆ. ಕೆಲವು ಯಾವ ಅದರ ಮೂಲ ಗ್ರಂಥದ ಅಧ್ಯಾಯ ಶ್ಲೋಕ, ಪುರಾಣದ ಶ್ಲೋಕದ ಗುರುತು ಸಮೇತ 2ನೇ ಬಾರಿ ಮುದ್ರಣ ಆಯಿತು. 3ನೇ ಇನ್ನಷ್ಟು ಏನೂ ಸೇರಿಸುವುದಾಗಲಿ ಅಥವಾ ಮೂಲ ಶ್ಲೋಕವನ್ನು ಹುಡುಕುವುದಾಗಲಿ ಸಾಧ್ಯ ಆಗಲಿಲ್ಲ. ಹಾಗೆಯೇ ಪ್ರಿಂಟ್ ಆಗಿದೆ. ಆದರೆ ಆಚಾರ್ಯರ ಎಡಪಾಡಿತ್ತಾ ಇರುವಂತ ಮನೋರು ಉಜಿರೆಯವರು ಆಚಾರ್ಯರ ಪರಮ ಅಭಿಮಾನಿಗಳು. ಆದರೆ ಅವರು ಭಾಗವತ ಸಂಪ್ರದಾಯದವರು. ಅವರಿಗೆ ವೈಷ್ಣವ ಸಿದ್ಧಾಂತದ ಭಾವನೆಗಳು ಗಾಢವಾಗಿ ಅವರಿಗೆ ಮುಟ್ಟಬೇಕು ಅಂತ ಎಡಪಾಡಿತ್ತಾಯರಿಗೋಸ್ಕರ ಆಚಾರ್ಯರು ರಚನೆ ಮಾಡಿದ ಗ್ರಂಥ ಇದು. ಆದರೆ ಎಡಪಾಡಿತ್ತಾಯರ ನಿಮಿತ್ತದಿಂದ ಸಮಸ್ತ ವೈಷ್ಣವ ಸಮಾಜಕ್ಕೆ ಒಂದು ಗೈಡ್ ಬುಕ್ ಇದ್ದಾಗಿರ್ತಕ್ಕಂಥ ಒಂದು ಅದ್ಭುತವಾದ ಗ್ರಂಥ, ಪುರಾಣಗಳ ಶ್ಲೋಕಗಳ ಸಂಗ್ರಹ. ಬರೇನಿಲ್ಲ, ಆಚಾರ್ಯರ ಸ್ವಂತ ಶ್ಲೋಕ ಆದ್ಯಂತಗಳಲ್ಲಿ ಮಾತ್ರ. ಅಂಥ ಒಂದು ಅದ್ಭುತ ಗ್ರಂಥವನ್ನ ಬಹಳ ಹಿಂದೆ, ಇದು ನಾನು ಮೊದಲು ಅನುವಾದ ಮಾಡಿದ್ದು ಪ್ರಾಯ ನನ್ನ 20ನೇ ವಯಸ್ಸಿನಲ್ಲಿ 19ನೇ ವಯಸ್ಸಿನಲ್ಲೇ ಪಾವಂಜೆಯವರು ಪಬ್ಲಿಷ್ ಮಾಡಿದ್ದು. ಆಮೇಲೆ ಅದನ್ನ ಮತ್ತೊಮ್ಮೆ ಪ್ರಿಂಟ್ ಆಯ್ತು. ಈಗ ಅದು 3ನೇ ಬಾರಿ ಪ್ರಿಂಟ್ ಆಗ್ತಾ ಇದೆ. ನಿಜವಾಗಿ ಪ್ರತಿಯೊಬ್ಬ ವೈಷ್ಣವರ ಮನೆಯಲ್ಲಿ ಅನುಷ್ಠಾನಕ್ಕೆ ಒಂದು ಗೈಡ್ ಬುಕ್ ಆಗಿ ಇರೋದು. ನಿತ್ಯ ಪಾರಾಯಣ ಮಾಡಬಹುದು. ಇರೋದು 200-200 ಚಿಲ್ಲರೆ ಶ್ಲೋಕ. ಹಾಗಾಗಿ ಆ ಗ್ರಂಥ ಮತ್ತೆ ಪ್ರಕಟವಾಗಿದೆ. ಇದು ನಿಮ್ಮ ಬಳಿ. ಅದರ ನಂತರ ಈಗ ಹೊಸತು ಇವತ್ತು ನಿರ್ಮಾಣವಾಗ್ತಾ ಇರ್ತಕ್ಕಂಥ ಗ್ರಂಥ ಇದು. ಈಗ 3-4 ದಿವಸಗಳ ಕೆಳಗೆ ಬರೆದದ್ದು ನಾನು.
ಮೂರ್ನಾಲ್ಕು ದಿವಸಗಳ ಕೆಳಗೆ ನಾನು ಬೆಂಗಳೂರಿನಲ್ಲಿದ್ದೆ. ಆಗ ನಮ್ಮ ಹುಡುಗರು ಅಷ್ಟಮಿ ಬಗ್ಗೆ ಬಹಳ ವಿವಾದಗಳಿದೆ, ಅದನ್ನ ಆಚಾರ್ಯರ ಜಯಂತಿ ಕಲ್ಪದಲ್ಲಿ ಏನು ಹೇಳಿದ್ದಾರೆ ಅನ್ನೋ ಬಗ್ಗೆ ಅನೇಕ ಚರ್ಚೆಗಳಿವೆ. ಅದಕ್ಕೊಂದು ನೀವು ಖಚಿತವಾದ ಮಾಹಿತಿ ಗ್ರಂಥ ನಮಗೆ ಕೊಡಬೇಕು ಅಂತ ಬೆಂಗಳೂರಿನ ಶಿಷ್ಯರು ಒಂದು 3-4 ಮಂದಿ ಸರಿ ಆಯ್ತಪ್ಪ ಅಂತ ನಾನು ಬರೀಲಿಕ್ಕೆ ಕೂತೆ. ಇದು 3-4 ದಿವಸದಲ್ಲಿ ಬರೆದು ಅದು ಮೊನ್ನೆ ಸಾಯಂಕಾಲ ಅದು ಬರೆದು ತಕ್ಷಣ ಅವರು ಅದನ್ನ DTP ಮಾಡಿದ್ರು, ಹುಡುಗರೆಲ್ಲ ಸೇರಿ. ನಮ್ಮ ಕಡ್ಡಿ ಬದರಿ ಆಚಾರ್ಯರು DTP ಮಾಡಿದ್ರು. ರಾತ್ರಿ ಕೂತ್ ಮಾಡಿದ್ದಾರೆ. ನಾನು ಬರ್ಕೊಟ್ಟ ಹಾಗೆ ಮಾಡಿ ಕರೆಕ್ಷನ್ ಮಾಡಿ ಆಮೇಲೆ ಅದು ನಿನ್ನೆ ಬೆಂಗಳೂರಿಗೆ ಹೋಯ್ತು, ನಿನ್ನೆ ಪ್ರಿಂಟ್ ಆಯ್ತು, ಇವತ್ತು ಇಲ್ಲಿ ಹೀಗೆ ಅದು ಮತ್ತೆ ಆ DTP ಕಾಪಿ. ಹಾಗೆ ಇದು ಅದರಲ್ಲಿ ಮೊದಲು ಒಂದು ವಿಷಯ ಹೇಳಬೇಕು ನಾನು. ನೀವು ಈ ಪುಸ್ತಕ ತಗೊಂಡಾಗ ಈಗ ನಿಮಗೆ ಗೊತ್ತಾಗೋಲ್ಲ, ಇಲ್ಲೊಂದು ಚಿತ್ರ ಇದೆ, ಕೃಷ್ಣನ ಚಿತ್ರ. ಇದನ್ನು ಬರೆದವರು ಒಬ್ಬ ರಷ್ಯನ್ ಆರ್ಟಿಸ್ಟ್, ಭಾರತೀಯರು ಯಾರೂ ಅಲ್ಲ. ಉಜ್ವಲ ನೀಲಮಣಿ ಅಂತ ಅವರ ಹೆಸರು. ಅವರು ಉಕ್ರೇನ್ನವರು. ರಷ್ಯಾದಲ್ಲಿಯೂ ಕೂಡ ಮುಸ್ಲಿಂ ಆಕ್ಯುಪೈಡ್ ಏರಿಯಾ, ಇವತ್ತು ಯುದ್ಧ ನಡೀತಾ ಇದೆ ಅಲ್ಲಿ. ಅವರು ಆ ದೇಶಕ್ಕೆ ಹೋಗ್ಲಿಕ್ಕೆ ಈಗ ಸಾಧ್ಯ ಇಲ್ಲದ ಸ್ಥಿತಿ ಇದೆ ಅಲ್ಲಿ. ಅಂತ ಅವರು ಈಗ ಮನಾಲಿಯಲ್ಲಿ ಒಂದು ಆಶ್ರಮ ಕಟ್ಟಿಕೊಂಡು ಹಿಮಾಲಯದಲ್ಲಿದ್ದಾರೆ. ಅವರು ಬರೆದಂತಹ ಕೃಷ್ಣನ ಚಿತ್ರ ಇದೆ. ಅದು ಆತ ಬಹಳ ದೊಡ್ಡ ಕಲಾವಿದ, ಇಂಟರ್ನ್ಯಾಷನಲ್ ಮಟ್ಟದ ಕಲಾವಿದ ಆತ. ನಿಮಗೆ ಅದನ್ನು ಹೇಳಬೇಕು ನಾನು. ಚಿತ್ರ ಬೇಕು ಅಂದಾಗ ತಕ್ಷಣ ಇದನ್ನು ಕಳಿಸಿಕೊಟ್ಟ ಮೇಲೆ ನನಗೆ ಏನು ಸಮಸ್ಯೆ ಅಂದ್ರೆ, ಕವರ್ ಪೇಜಿನಲ್ಲಿ ಒಂದು ಚಿತ್ರ ಹಾಕಿದ್ರೆ ಕಲಾವಿದನಿಗೆ ಸುಮಾರು 10,000 ರೂಪಾಯಿ ತನಕ ಚಾರ್ಜ್ ಮಾಡ್ಬೋದು ಕಲಾವಿದ, ಆರ್ಟಿಸ್ಟ್. ಅಂಥ ಮಟ್ಟದ ಆರ್ಟಿಸ್ಟ್ ಅವರು. ಅದಕ್ಕೆ ನಿಮಗೆ ಎಷ್ಟು ಪೇ ಮಾಡಬೇಕು? ಅದಕ್ಕೆ ಅವರು ಹೇಳಿದ ಉತ್ತರ ಏನು ಅಂದ್ರೆ, ಐ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಯು ಎನಿಥಿಂಗ್ ಫ್ರಮ್ ಯು, ಬಿಕಾಸ್ ಯು ಆರ್ ಮೈ ಗುರು ಅಂಡ್ ದಿಸ್ ಈಸ್ ಮೈ ಗುರುದಕ್ಷಿಣ. ನಾವು ಏನೂ ಕೊಡಬೇಡಿ, ನಾನು ನಿಮಗೆ ಸಲ್ಲಿಸ್ತಕ್ಕ ಗುರುದಕ್ಷಿಣೆ ಅಂತ ತಿಳ್ಕೊಳ್ಳಿ. ಯಾವತ್ತು ಬೇಕಾದರೂ ನನ್ನ ಹತ್ರ ಚಿತ್ರ ಮಾಡಿಸ್ಕೊಳ್ಳಿ, ನನ್ನ ಹತ್ರ ದುಡ್ಡು ಎಷ್ಟಾಯ್ತು ಅಂತ ಕೇಳಬೇಡಿ. ಅಂಥ ಬಹಳ ದೊಡ್ಡ ಕೃಷ್ಣ ಭಕ್ತ. ನಿಮಗೆ ಆತನ ಕೃಷ್ಣ ಭಕ್ತಿಯ ಒಂದು ಹಿನ್ನೆಲೆ ಹೇಳಬೇಕು. ಇದು ರಷ್ಯಾದಲ್ಲಿ ಇದ್ದವರು, ಆದರೆ ನನ್ನ ಶಿಷ್ಯ ವರ್ಗದಲ್ಲಿ ಸೇರಿದವರು. ಯಾಕಂದ್ರೆ ರಷ್ಯಾದಲ್ಲಿ ಮಾಧ್ವ ಸಂಘ ಕಟ್ಟಿದ ಒಂದು ದೊಡ್ಡ ಶಿಷ್ಯ ಪಡೆ ಇದೆ ನನಗೆ. ಅವರ ಅಂಥ ಶಿಷ್ಯರಲ್ಲಿ ಒಬ್ಬರು ಇವರು. ಇವರು ಒಂದ್ಸರ್ತಿ ಉಡುಪಿಗೆ ಅಂದ್ರೆ ಆಗಾಗ್ಗೆ ಬರ್ತಾ ಇರ್ತಾರೆ ನಮ್ಮ ಮನೆಗೆ. ಒಂದ್ಸರ್ತಿ ಉಡುಪಿಗೆ ಬಂದಾಗ ಅವ್ರ ಜೊತೆಗೆ 1-2-3 ಹುಡುಗಿಯರು ಬಂದಿದ್ರು, ಸಾಧನೆ ಮಾಡುವ ಹುಡುಗಿಯರು. ಪಾಠ ಎಲ್ಲ ಮುಗಿದ ಮೇಲೆ ಇವರೆಲ್ಲ ಹೊರಗೆ ಹೋದ್ರು. ಆ ಹುಡುಗಿ ಒಳಗೆ ಬಂದು ನನ್ನ ಕಾಲು ಹಿಡ್ಕೊಂಡು ಜೋರು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಅವರ ಮನೋವೃತ್ತಿಯನ್ನು ತಿಳಿಸುವುದಕ್ಕೋಸ್ಕರ ಈ ಕಥೆ ಹೇಳ್ತಾ ಇದ್ದೇನೆ. ಕಾಲು ಹಿಡ್ಕೊಂಡು ಅಳ್ಳಿಕ್ಕೆ ಹತ್ತಿದ್ರು. ಅಂದ್ರೆ ವಾಟ್ ಹ್ಯಾಪನ್ ಟು ಯು, ವೈ ಆರ್ ಕ್ರೈಯಿಂಗ್? ಅದಕ್ಕೆ ಅವಳು ಏನು ಹೇಳ್ತಾಳೆ ಗೊತ್ತುಂಟಾ? ಐ ವಾಂಟ್ ಟು ಸಿ ಕೃಷ್ಣ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್. ನನಗೆ ಕೃಷ್ಣನನ್ನು ನೋಡುವ ಮಾರ್ಗ ತೋರಿಸಿಕೊಡಿ, ನನಗೆ ಕೃಷ್ಣನನ್ನ ನೋಡ್ಬೇಕು ಅಂತ ಅಳ್ಳಿಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ನೀನ್ ನನ್ನ ಹತ್ರ ಅಳುವುದಕ್ಕಿಂತ ಕೃಷ್ಣನ ಹತ್ರ ಬೇಗ ಬರ್ತಾನೆ, ನೀನು ಅವನ ಹತ್ರ ಅಳು ಹೋಗಿ. ಅಂದ್ರೆ ಅವರ ಆ ಒಂದು ಇಂಟೆನ್ಸಿಟಿ, ಕೃಷ್ಣ ಭಕ್ತಿಯ ಗಾಢತೆ. ಮೊದಲು ಇನ್ನೊಂದು ವಿಷಯ ಹೇಳಬೇಕು ನಾನು. ಅವರು ಇಸ್ಕಾನ್ನಿಂದ ಪ್ರಭಾವಿತರಾಗಿ ಬಂದ ಮೇಲೆ ಇಸ್ಕಾನ್ ನಲ್ಲಿ ಡಿಫೆಕ್ಟ್ಸ್ ಇದೆ, ಅದು ಕಮರ್ಷಿಯಲ್ ಆಗಿದೆ, ನಮಗೆ ನಿಜವಾದ ಮತ್ತು ಸಿದ್ಧಾಂತ ಬೇಕು ಅಂತ ನನ್ನ ಹತ್ರ ಪಾಠಕ್ಕೆ ಬಂದರು. ಈಗ ದೊಡ್ಡ ಒಂದು ಸಂಘಟನೆ ಆಗಿದೆ ರಷ್ಯಾದಲ್ಲಿ, ಮಾಧ್ವ ಸಂಘ. ಅದರ ನೇತೃತ್ವ ವಹಿಸುವವರಲ್ಲಿ ಇವರೊಬ್ಬರು, ಇನ್ನೊಬ್ಬರು ನರಸಿಂಹನ್ ಅಂತ. ಅವರು ಇಲ್ಲಿ ಬಂದಿರ್ಬೋದು, ಬೆಳಗಾತ ಬಂದಿದ್ರು. ಅವರು ಸಂಸ್ಕೃತದಲ್ಲಿ ಅವರು ಮಧ್ವ ಸಿದ್ಧಾಂತವನ್ನ ನಾನು ಪಾಠ ಮಾಡ್ತಾ ಇದ್ದೇನೆ ಅವರಿಗೆ. ನಿಮಗೊಂದು ಸಂಗತಿ ಹೇಳಬೇಕು, ನಾನು ಮೊದಲು ಇಂಗ್ಲಿಷ್ ನಲ್ಲಿ ಪಾಠ ಮಾಡ್ತಿದ್ದೆ. ಅದಕ್ಕೆ ಅವರು ಹೇಳಿದ್ರು, ಇಂಗ್ಲಿಷು ನನ್ನ ಮಾತೃಭಾಷೆಯೂ ಅಲ್ಲ, ನಿಮ್ಮ ಮಾತೃಭಾಷೆಯೂ ಅಲ್ಲ, ಯಾಕೆ ಇಂಗ್ಲಿಷ್ ಅನ್ನು ಮಾತಾಡ್ಕೋಬೇಕು, ನೀವು ಸಂಸ್ಕೃತದಲ್ಲಿ ಪಾಠ ಮಾಡಿ. ಆಶ್ಚರ್ಯ ಏನಂದ್ರೆ, ಯಾವುದೇ ಭಾರತೀಯ ಇವರಿಗೆ ಸಂಸ್ಥೆಯಲ್ಲಿ ಪಾಠ ಮಾಡಿ ಅಂತ ನನ್ನ ಹತ್ರ ಬರಲಿಲ್ಲ. ಆ ರಷ್ಯನ್ ಬಂದ್ರು, ಅವ್ರಿಗೆ ಸಂಸ್ಥೆಯಲ್ಲಿ ಪಾಠ ಮಾಡ್ತಾ ಇದ್ದೇನೆ, ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕಳಿಸ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಕೂಡ. ಆ ಕಾಳಜಿಯನ್ನ ನಮ್ಮ ಜನರಿಗೆ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ಹೇಳಿದೆ. ಹಾಗೆ ಉಜ್ವಲ ನೀಲಮಣಿ ಅನ್ನುವ ರಷ್ಯನ್ ವಿಷ್ಣು ಭಕ್ತ ಒಬ್ಬರು ಇದನ್ನ ರಚನೆ ಮಾಡಿದರು, ಈ ಚಿತ್ರ ಪೇಂಟಿಂಗ್.
ಅದನ್ನ ತಕ್ಷಣ ಗಳಿಸಿಕೊಟ್ಟದ್ದು ಈ ಪುಸ್ತಕ ಬರೆದು ಈ ತಿಕ್ಕಿದ್ದು ಪ್ರಿಂಟ್ ಆದದ್ದು ಎಲ್ಲ ಮುಂಚಿತ 3-4 ದಿವಸಗಳು ಇದೆಲ್ಲ ಆಗೋಯ್ತು. ಒಳಗಿನಿಂದ ಏನಿದೆ ಅಂತ ನಾನು ಸ್ವಲ್ಪ ಹೇಳ್ಬೇಕು. ಯಾಕೆಂದ್ರೆ ಯಾರು ನೋಡಿಲ್ಲ ಶ್ರೀಗಳವರು ಆ ಪುಸ್ತಕದ ಬಗ್ಗೆ ನಿರೀಕ್ಷೆ ಆಗುತ್ತೆ. ಯಾಕಂದ್ರೆ ಅವರು ಓದಿಲ್ಲ ಪಾಪ. ಈ ಪುಸ್ತಕ ಬಿಡಿಸಬಹುದಷ್ಟೇ. ಈಗ ಇದರ ಒಳಗಿನಿಂದ ಸುಮಾರು 12 ಶ್ಲೋಕಗಳ ಗ್ರಂಥ ಅದು ಜಯಂತಿ. ಅದಕ್ಕೆ 12 ಶ್ಲೋಕಗಳಿಗೆ ನನ್ನ ಮಾಮೂಲಿ ಹವ್ಯಾಸ 18 ಪುಟದ ಮುನ್ನುಡಿ ಬರೆದಿದ್ದೆ. ಆಮೇಲೆ 18 ಪುಟದ ಮುನ್ನುಡಿಯಲ್ಲಿ ಏನು ಅಂದ್ರೆ ಆಚಾರ್ಯರು ಕೊಟ್ಟ 12 ಶ್ಲೋಕಗಳ ಆಧಾರದಲ್ಲಿ ಕೃಷ್ಣಾಷ್ಟಮಿಯನ್ನು ಯಾವತ್ತೂ ಆಚರಿಸಬೇಕು ಅನ್ನುವುದಕ್ಕೆ ಸಮಸ್ತ ಪುರಾಣಗಳ ಹಿನ್ನೆಲೆಯಲ್ಲಿ ತೀರ್ಮಾನ. ಅದರ ಪ್ರಕಾರ ಕೃಷ್ಣ ಹುಟ್ಟಿದ್ದು ಯಾವ ತಿಂಗಳಲ್ಲಿ ಅನ್ನುವುದು ಒಂದು ದೊಡ್ಡ ವಿವಾದ ಇದೆ. ಯಾಕೆಂದ್ರೆ ಶ್ರಾವಣದಲ್ಲಿ ಅಂತ ದೇಶಾದ್ಯಂತ ಇರುವುದು ಶ್ರಾವಣದಲ್ಲಿ. ಶ್ರೀ ವೈಷ್ಣವರಲ್ಲಿ ಅಯ್ಯಂಗಾರರಲ್ಲಿ ಮತ್ತು ಉಡುಪಿಯಲ್ಲಿ ಮಾತ್ರ ಭಾದ್ರಪದ, ಅದು ರೋಹಿಣಿ ನಕ್ಷತ್ರ. ಸಿಂಹ ಮಾಸದಲ್ಲಿ ಮಾಡುವುದು, ಭಾದ್ರಪದ ಅಂತಲ್ಲ, ಸಿಂಹ ಮಾಸದಲ್ಲಿ ಮಾಡುವುದು ಉಡುಪಿಯಲ್ಲಿ ಮತ್ತು ಶ್ರೀ ವೈಷ್ಣವರಲ್ಲಿ. ಮಾಧ್ವರಲ್ಲಿ ತೌಳವರು ಮತ್ತು ಶ್ರೀ ವೈಷ್ಣವರು ಎಲ್ಲರೂ. ಶ್ರೀ ವೈಷ್ಣವರು ಯಾರು ಸಿಂಹ ಬಾರದೆ ಕೃಷ್ಣಾಷ್ಟಮಿ ಆಚರಿಸುವುದಿಲ್ಲ. ಹಾಗಾಗಿ ಇದು ಉಳಿದಂತ ಇಡೀ ದೇಶದಲ್ಲಿ ಶ್ರಾವಣ ಪಕ್ಷದ ಅಷ್ಟೇ. ಇಡೀ ದೇಶ ಆಚರಿಸುವಂತಹ ಸಂಪ್ರದಾಯ ಬಿಟ್ಟು ಇದು ಮುರಾರೇ ಸ್ತುತಿಯ ಪಂಥ ಅಂತ ಉಡುಪಿಯವರಿಗೆ ಯಾಕೆ ಇತ್ತು ಅಂತ ಚೇಂಜ್ ಮಾಡುವ ತುಳು ಸಿಂಹ ಮಾಸದಲ್ಲಿ. ಅದಕ್ಕೆ ಸಾಮಾನ್ಯವಾಗಿ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇತ್ತೀಚೆಯಲ್ಲಿ ಆ ಮಾತು ಬಂದಿತ್ತು. ಸೌರ ಸಂಪ್ರದಾಯದಲ್ಲಿ ಸಿಂಹ ಮಾಸದಲ್ಲಿ, ಚಾಂದ್ರ ಸಂಪ್ರದಾಯದಲ್ಲಿ ಶ್ರಾವಣ ಮಾಸದಲ್ಲಿ. ನಾವು ಚಾಂದ್ರರು ಸೌರರು ಅಂತ ಕೃಷ್ಣಾಷ್ಟಮಿ ಆಚರಣೆಯಲ್ಲಿ 2 ಸಂಪ್ರದಾಯ ಇಲ್ಲ. ಇದು ಮತ್ತೊಂದು ದಡ್ಡತನದ ಉದ್ಗಾರ. ಎಲ್ಲರೂ ಕೂಡ ಕೃಷ್ಣಾಷ್ಟಮಿಯನ್ನ ಸೌರರೂ ಸರಿ ಚಾಂದ್ರರೂ ಸರಿ ಆಚಾರ್ಯರ ವಚನ ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತ್. ಯಾವ ತಿಂಗಳು ಅರ್ಧರಾತ್ರಿಯಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ಇದ್ದಾಗ ನಕ್ಷತ್ರ ಬಂದರೆ ಅದು ಕೃಷ್ಣ ಜಯಂತಿ. ಯಾವ ತಿಂಗಳು ಹೇಳೋದಿಲ್ಲ ಅವರು, ಭಾದ್ರಪದ ಹೇಳೋದು. ಯಾಕೆಂದರೆ ರೋಹಿಣಿ ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಷಯ. ರೋಹಿಣಿ ನಕ್ಷತ್ರ ಬರುವುದು ಅಷ್ಟಮಿ ದಿವಸ, ಕೃಷ್ಣ ಪಕ್ಷದ ಅಷ್ಟಮಿ ದಿವಸ, ವರ್ಷದಲ್ಲಿ 2 ಬಾರಿ. ಒಂದೋ ಶ್ರಾವಣ ಕೃಷ್ಣ ಪಕ್ಷದಲ್ಲಿ, ಇಲ್ಲ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ. ಅದನ್ನ ಯಾವತ್ತು ಬಂತೋ ಆವತ್ತು. ಅದು ಯಾವಾಗ ಶ್ರಾವಣದಲ್ಲಿ ಯಾವಾಗ ಭಾದ್ರಪದ ಬರುತ್ತೆ ಅಂದ್ರೆ ಅದಕ್ಕೆ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿ ರೋಹಿಣ್ಯ ಅನ್ನೋದಕ್ಕೆ. ಸಿಂಹ ಮಾತು ರೋಹಿಣ್ಯ ಯುತಾಂ ಕೃಷ್ಣಾಷ್ಟಮೀಂ ಪುಮಾನ್ ಉಪೋಷ್ಯ ಮಧ್ಯರಾತ್ರೇತು ಪೂಜೆಯೇ ನಂದನಂದನಂ. ಇದು ವಿಷ್ಣು ವ್ಯಾಖ್ಯಾನ. ಅಂದ್ರೆ ಸಿಂಹ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ, ಅದು ಶ್ರಾವಣ ಇರ್ಬೋದು, ಭಾದ್ರ ಇರ್ಬೋದು. ಸಿಂಹ ಮಾಸ ಬಾರದೆ ರೋಹಿಣಿ ನಕ್ಷತ್ರ ಬರುವುದಿಲ್ಲ. ಇದು ಜ್ಯೋತಿಷ್ಯದ ಸಂಗತಿ. ಅದರಿಂದ ಸಿಂಹ ಮಾಸದಲ್ಲಿ ಯಾವ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ರೋಹಿಣಿ ನಕ್ಷತ್ರ ಬಂತೋ ಆವತ್ತು ಅಷ್ಟಮಿ ಆಚರಿಸಿ ಎಂದ್ರು ಆಚಾರ್ಯ. ಸಿಂಹ ಮಾಸ ಸೌರ ಸಂಪ್ರದಾಯ ಅಲ್ಲ. ಸಿಂಹ ಮಾಸ ಬಾರದೆ ರೋಹಿಣಿ ನಕ್ಷತ್ರ ಬರುವುದಿಲ್ಲ. ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರದಲ್ಲಿ. ಹಾಗಾಗಿ ರೋಹಿಣಿ ನಕ್ಷತ್ರಕ್ಕೋಸ್ಕರ ಸಿಂಹ ಮಾಸೇತು ಅಂದ್ರು ವಿಷ್ಣು ತೀರ್ಥರು. ನೆನಪಿಟ್ಟುಕೊಳ್ಳಿ, ವಿಷ್ಣು ತೀರ್ಥರು ಬರೇ ಶಿವಳ್ಳಿಯವರಿಗೆ ಧರ್ಮಶಾಸ್ತ್ರ ಬರೆದದ್ದಲ್ಲ. ಅವರು ಸಿಂಹ ಮಾಸದಲ್ಲಿ ಆಚರಿಸಿ ಅಂತ ಹೇಳಿದ್ರು. ಅದೇನು ಉಡುಪಿ ಬರೆದದ್ದ ವಿಷ್ಣು ತೀರ್ಥೀಯ ಅಥವಾ ಸಮಸ್ತ ವೈಷ್ಣವರಿಗೆ? ಇಷ್ಟು ಕಾಮನ್ ಸೆನ್ಸ್ ಬೇಡವಾ? ಸಿಂಹ ಮಾಸದಲ್ಲಿ ಮಾತ್ರವೇ ಬರುವುದು ರೋಹಿಣಿ ನಕ್ಷತ್ರ. ಅದು ಒಮ್ಮೊಮ್ಮೆ ಶ್ರಾವಣದಲ್ಲಿ ಬರುತ್ತೆ, ಒಮ್ಮೆ ಭಾದ್ರಪದ ಬರುತ್ತೆ. ಅಲ್ಲಪ್ಪ, ಕೃಷ್ಣಾಷ್ಟಮಿ ಸಿಂಹ ಮಾಸದಲ್ಲಿ, 2 ಕೃಷ್ಣಾಷ್ಟಮಿ ಸಿಂಹ ಮಾಸದಲ್ಲಿ ಬಂದ್ರೆ ಶ್ರಾವಣ ಕೃಷ್ಣಾಷ್ಟಮಿಯು ಸಿಂಹ ಮಾಸದಲ್ಲಿ, ಭಾದ್ರಪದ ಕೃಷ್ಣಾಷ್ಟಮಿಯು ಸಿಂಹ ಮಾಸದಲ್ಲಿ ಏನ್ ಮಾಡ್ಬೇಕು ಅಂದ್ರೆ 2ರಲ್ಲಿಯೂ ಕೃಷ್ಣಾಷ್ಟಮಿ ಬರಬಹುದು, ರೋಹಿಣಿ ನಕ್ಷತ್ರ ಬರುವುದಿಲ್ಲ. ರೋಹಿಣಿ ನಕ್ಷತ್ರ ಯಾವುದಾದ್ರು ಒಂದರಲ್ಲೇ ಬರುದು. ಹಾಗಾಗಿ ಯಾವುದರಲ್ಲಿ ರೋಹಿಣಿ ನಕ್ಷತ್ರ ಬಂತೋ ಆವತ್ತು ಅಷ್ಟಮಿ ಆಯ್ತು. ಇಷ್ಟು ಸ್ಪಷ್ಟವಾಗಿ ಆಚಾರ್ಯರು ಹೇಳಿದ್ದಾರೆ. ಅದು ಹೋಗ್ಲಿ, ಅದಾಯ್ತು. ಹಾಗಾದ್ರೆ ಕೃಷ್ಣಾಷ್ಟಮಿ ಒಂದೊಂದ್ಸತಿ ಶ್ರಾವಣದಲ್ಲಿ, ಒಂದೊಂದ್ಸತಿ ಸಿಂಹ ಮಾಸದಲ್ಲಿ, ಇದು ಭಾದ್ರಪದದಲ್ಲಿ. ಕೃಷ್ಣ ಹುಟ್ಟಿದ ತಿಂಗಳು ಯಾವುದು ಅದು ಹೇಳಿ. ಯಾಕೆಂದ್ರೆ ಸಿಂಹ ಮಾಸದಲ್ಲಿ ಹುಟ್ಟಿದ್ದ ಹೌದು, ಆದ್ರೆ ಶ್ರಾವಣದಲ್ಲಿ ಹುಟ್ಟಿದ್ದ ಭಾದ್ರಪದದಲ್ಲಿ. 2 ತಿಂಗಳು ಕೃಷ್ಣ ಹುಟ್ಟುವುದು ಸಾಧ್ಯ ಇಲ್ಲ. ಯಾವ ಮಾಸದಲ್ಲಿ ಹುಟ್ಟಿತ್ತು? ಪ್ರಶ್ನೆ ಬಂದಾಗ ಗೊಂದಲ ಆಯಿತು ಶಾಸ್ತ್ರಕಾರ. ಯಾಕೆಂದ್ರೆ ಪುರಾಣಗಳಲ್ಲಿ, ಕೆಲವು ಪುರಾಣಗಳಲ್ಲಿ ಭಾದ್ರಪದದಲ್ಲಿ ಹುಟ್ಟಿದ ಅಂತಿದೆ, ಕೆಲವು ಪುರಾಣಗಳಲ್ಲಿ ಶ್ರಾವಣದಲ್ಲಿ ಅಂತಿದೆ. ಅದಕ್ಕೆ ಆಚಾರ್ಯರು ಇದೇ ಕಥೆ
ಲಕ್ಷ್ಮಣ ದೊಡ್ಡವನು ಭರತ ದೊಡ್ಡವನು ಅನ್ನೋದೇ ಕಥೆ. ಶ್ರಾವಣವೋ ಅದರ್ವದೋ ಅಂತ ಆಚಾರ್ಯರು ಹೇಳಿದ್ರು. ಯಸ್ಮಿನ್ ನಬ್ದೆ ಭಾದ್ರಪದೇ ಸಮಾಸೆ, ಕೃಷ್ಣ ಹುಟ್ಟಿದ್ದು ಭಾದ್ರಪದದಲ್ಲಿ ಅಂತ ಅಂದ್ಬಿಟ್ರು, ಶ್ರಾವಣದಲ್ಲಿ ಅಲ್ಲ. ಹಾಗಾಗಿ ಪ್ರಶ್ನೆ, ಇಡೀ ದೇಶದವರು ಶ್ರಾವಣದಲ್ಲಿ ಆಚರಿಸ್ತಾರಲ್ಲ, ಅದು ಹೇಗೆ ಬಂತು? ಇಡೀ ದೇಶದಲ್ಲಿ ಉಡುಪಿಯ ಶಿವಳ್ಳಿ ಸಮಾಜ ಬಿಟ್ಟು, ಅಂದ್ರೆ ಅಷ್ಟಮಠದ ಶಿಷ್ಯ ವರ್ಗದವರು ಬಿಟ್ಟು, ಶ್ರೀ ವೈಷ್ಣವರು ಅಯ್ಯಂಗಾರಸ್ ಬಿಟ್ಟು, ಮತ್ತೆ ಇಡೀ ದೇಶದಲ್ಲಿ ಶ್ರಾವಣ ಕೃಷ್ಣ ಪಕ್ಷ. ಅದು ಶ್ರಾವಣ ಯಾಕಾಯ್ತು ಅಂದ್ರೆ, ಅವರಿಗೆ ಧರ್ಮಶಾಸ್ತ್ರ ಪಂಡಿತರಿಗೆ ಒಂದು ಗೊಂದಲ ಆಯ್ತು. ಪುರಾಣದಲ್ಲಿ ಭಾದ್ರಪದ ಅಂತೂ ಇದೆ, ಶ್ರಾವಣ ಅಂತೂ ಇದೆ, ಮಾಡೋಣ, ಕೂಡಿಸ್ಬೇಕಲ್ಲ. ಯೋಚನೆ ಮಾಡಿದ್ರು. ಶ್ರಾವಣ ಕೃಷ್ಣ ಪಕ್ಷ ಅನ್ನುವುದು ಎರಡು ತರ ಇದೆ. ಪೂರ್ಣಿಮಾ ಅಂತ ಮಾಸ ಅಂತ, ಶ್ರಾವಣ ಪೂರ್ಣಿಮೆಗೆ ಶ್ರಾವಣ ಮುಗಿದ್ರೆ ಶ್ರಾವಣ ಕೃಷ್ಣ ಪಕ್ಷ ಭಾದ್ರಪದ ಕೃಷ್ಣ ಪಕ್ಷ ಆಗತ್ತೆ. ಹಾಗಾಗಿ ಪೂರ್ಣಿಮಾ ಅಂತ ಮಾಸ ಇಟ್ಟುಕೊಂಡು ಭಾದ್ರಪದ ಕೃಷ್ಣ ಪಕ್ಷ ಅಂತ ಹೇಳಿದ್ರು, ಅಮಾಂತ ಮಾಸ ಇಟ್ಟುಕೊಂಡು ಶ್ರಾವಣ ಕೃಷ್ಣ ಪಕ್ಷ ಅಂತ ಹೇಳಿದ್ರು. ಎರಡು ಒಂದೇ ಅರ್ಥ. ಶ್ರಾವಣ ಈಸ್ ಈಕ್ವಲ್ ಟು ಭಾದ್ರಪದ ಅಂತ. ಇದು ಅಂದ್ರೆ ಅದನ್ನು ಕೂಡಿಸುವುದು ಹೇಗೆ ಅಂತ ಗೊತ್ತಾಗದೆ ಮಾಡಿದ ಧರ್ಮಶಾಸ್ತ್ರಕಾರರು ಮಾಡಿದ ಮೊದಲನೆಯ ಪ್ರಮಾದ. ಇಡೀ ದೇಶ ಈ ಪ್ರಮಾದಕ್ಕೆ ಬಲಿಯಾಯಿತು. ಆಚಾರ್ಯರು ಬಂದ್ರು, ಅಪ್ಪ ಈ ಧರ್ಮಶಾಸ್ತ್ರಕಾರರು ತಲೆ ಓಡಿಸಿದ್ದು ಸರಿಯಾಗಲಿಲ್ಲ. ಶ್ರಾವಣ ಇಸ್ ಈಕ್ವಲ್ ಟು ಭಾದ್ರಪದ ಅಲ್ಲ, ಶ್ರಾವಣ ಪ್ಲಸ್ ಭಾದ್ರಪದ ಅಂತ ಅರ್ಥ. ಅದಕ್ಕೆ ನಿಮ್ಮ ಗಣಿತ ತಪ್ಪಾಯಿತು ಅಂದ್ರು ಆಚಾರ್ಯ. ಶ್ರಾವಣ ಮತ್ತು ಭಾದ್ರಪದ ಎರಡು ಉಲ್ಲೇಖ ಇರ್ಲಿಕ್ಕೆ ಕಾರಣ ಅಂದ್ರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಅದಕ್ಕೆ ಸಂಕೇತ ಯಸ್ಮಿನ್ ನಬ್ದೆ ಭಾದ್ರಪದೇ ಸಮಾಸೆ, ಮಾಸಾಂತರ ಸಹಿತೇ ಭಾದ್ರಪದೇ. ಮಾಸಾಂತರ ಅಂದ್ರೆ ಸಿಂಹ ಮಾಸ. ಸಹ ಮಾಸೆ ಒಂದು ಪದಚ್ಛೇದ, ಸಮಾಸೆ ಅಂತ ಒಂದು ಪದಚ್ಛೇದ. ಇನ್ನೊಂದು ಮಾಸ ಅಂದ್ರೆ ಸಿಂಹ ಮಾಸ, ಅಂದ್ರೆ ಭಾದ್ರಪದ ಮಾಸ ಮತ್ತು ಸಿಂಹ ಮಾಸದಲ್ಲಿ. ಸೊ ಭಾದ್ರಪದ ಪ್ಲಸ್ ಸಿಂಹ, ಭಾದ್ರಪದ ಈಸ್ ಈಕ್ವಲ್ ಟು ಸಿಂಹ ಅಲ್ಲ. ಈ ಈಸ್ ಈಕ್ವಲ್ ಸಿಂಹ ಅಂತ ಶ್ರಾವಣ ಅಂತ ಇಟ್ಟುಕೊಂಡು ತಪ್ಪು ಮಾಡಿದ್ರು ಇಡೀ ಧರ್ಮಶಾಸ್ತ್ರ ಪಂಡಿತರು. ಅದನ್ನು ತಿದ್ದಿದ್ರು ಆಚಾರ್ಯರು. ಅದು ಅಲ್ಲ. ಯಸ್ಮಿನ್ ಅಬ್ದೆ ಭಾದ್ರಪದೇ ಮತ್ತು ಮಾಸ ಅಂದ್ರೆ ಶ್ರಾವಣ ಮಾಸ ಅಂದ್ರೆ ಸೋಣ ಮಾಸ. ಸೋಣ ಅಂತ ಸಿಂಹ ಮಾಸ ಅಲ್ವಾ? ನಮಗೆ ಸುಲಭ ಅರ್ಥ ಆಗುತ್ತೆ. ಬೇರೆ ಸಂಸ್ಕೃತ ಪಂಡಿತರಿಗೆ ಶ್ರಾವಣ ಅಂದ್ರೆ ಸೋಣ ಅಂತ ಅರ್ಥ. ನಮ್ಮ ಸಂಸ್ಕೃತದಲ್ಲಿ ಶ್ರಾವಣ ಮಾಸ, ಶ್ರಾವಣ ನಕ್ಷತ್ರಕ್ಕೆ ಶ್ರವಣ ಅಂತ ಹೇಳೋದು. ಶ್ರವಣಾಯಾಮ್ ಶ್ರಾವಣ ದ್ವಾದಶ್ಯಾಮ್ ಅಂತ ವಾಮನಾವತಾರದ ಕಥೆ ಭಾಗವತದಲ್ಲಿ ಬರುತ್ತೆ. ಶ್ರವಣ ಅಂದ್ರೆ ಶ್ರವಣ ನಕ್ಷತ್ರ, ಹಾಗೆ ಶ್ರವಣ ಅಂದ್ರೆ ಸೋಣ, ಅಂದ್ರೆ ಸಿಂಹ ಮಾಸ. ಸೊ ಸಿಂಹ ಮಾಸದಲ್ಲಿ ಭಾದ್ರಪದದಲ್ಲಿ ಹುಟ್ಟಿದ, ಅಷ್ಟೇ ವಿರೋಧ ಎಲ್ಲಿದೆ? ವಿರೋಧ. ಅದಕ್ಕೆ ಸಿಂಹ ಮಾಸೇತು ಅಂತ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡಿದರು. ಹೀಗೆ ಸಮಗ್ರ ವಿರೋಧ. ಈಗ ನೀವು ಎಲ್ಲೆಲ್ಲಿ ಶ್ರಾವಣ ಅಂತ ಬಂತು ಅಲ್ಲಿ ಸಿಂಹ ಮಾಸ ಅಂತ ಇಟ್ಕೊಂಡ್ ಬಿಟ್ರೆ ಸಮಗ್ರ ಪುರಾಣಗಳ ವಿರೋಧ ಪರಿಹಾರ ಆಗುತ್ತೆ. ವಿರೋಧವೇ ಇಲ್ಲ, ಎಲ್ಲ ವಿರೋಧಗಳ ಪರಿಹಾರ ಆಗೋಯ್ತು. ಏನು ಅನುಭೂತಿಯೇ ಇಲ್ಲ. ಇದು ಹೊಳೆಯಲೇ ಇಲ್ಲ ಧರ್ಮಶಾಸ್ತ್ರ ಪಂಡಿತರಿಗೆ. ಅವರು ಶ್ರಾವಣ ಅದಕ್ಕೆ ಅಲ್ಲಪ್ಪ, ಒಂದೊಂದು ಕಡೆ ಒಂದೊಂದು ತರ ಯಾಕೆ ಹೇಳ್ಬೇಕು? ಅಮಾಂತ ಪಕ್ಷ, ಪೂರ್ಣಿಮಾ ಅಂತ ಒಂದೇ ತರ ಹೇಳ್ಬೇಕಪ್ಪ. ಮತ್ತೆ ಇನ್ನೊಂದೇನು ಅಂದ್ರೆ, ಹೀಗೆ ಶ್ರಾವಣ ಅಂದ್ರೆ ಸಿಂಹ ಮಾಸ ಅನ್ನೋದಕ್ಕೆ ಪುರಾಣದಲ್ಲಿ ಸಂವಾದ ಇದೆ. ವಾಮನಾವತಾರ ಆದದ್ದು ಯಾವಾಗ ಅಂದ್ರೆ ಶ್ರವಣಾಯಾಮ್ ಶ್ರಾವಣ ದ್ವಾದಶ್ಯಾಮ್ ವಾಮನಾವತಾರ ಅಂತ ಭಾಗವತಲ್ಲಿ ಇದೆ. ಶ್ರವಣಾಯಾಮ್ ಅಂದ್ರೆ ಶ್ರಾವಣ ನಕ್ಷತ್ರದಲ್ಲಿ, ಶ್ರಾವಣ ದ್ವಾದಶಿ ಅಂದ್ರೆ ವಾಮನಾವತಾರ ಆದದ್ದು ಭಾದ್ರಪದದಲ್ಲಿ, ಶ್ರಾವಣದಲ್ಲಿ ಅಲ್ಲ. ಶ್ರಾವಣ ದ್ವಾದಶಿ ಅಂದ್ರೆ ಸಿಂಹ ಮಾಸದ. ಹಾಗಾಗಿ ಶ್ರಾವಣ ಶಬ್ದ ಸಿಂಹ ಮಾಸ ಅನ್ನುವ ಅರ್ಥದಲ್ಲಿ ಪುರಾಣದಲ್ಲಿ ಪ್ರಯೋಗ ಇದೆ. ಅದು ಬಿಟ್ಟು ಅಮ್ಮ ಅಂತ ಶುಕ್ಲ ಅಂತ ಎರಡು ಪಕ್ಷ ಇಟ್ಕೊಂಡು ಯಾಕೆ ಒದ್ದಾಡ್ತೀರಾ? ಸೊ ಸಮಸ್ತ ಶಾಸ್ತ್ರ ಆಲೋಡನೆ ಮಾಡಿ ಆಚಾರ್ಯರು ಸಿದ್ಧಾಂತ ಮಾಡಿದ್ರು. ಸಿಂಹ ಮಾಸ ಮತ್ತು ಭಾದ್ರಪದ ಮಾಸ ಕೃಷ್ಣ ಮತ್ತು ಜಯಂತಿ ನಕ್ಷತ್ರ. ಯಾವತ್ತು ನಮಗೆ ಸಿಂಹ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿ ಮತ್ತು ರೋಹಿಣಿ ಯೋಗ ಬರ್ತದೋ ಆವತ್ತು ಆಚರಿಸುವುದು. ಇದು ಆಮೇಲೆ ಶ್ರಾವಣದಲ್ಲೇ ಆಚರಿಸುವುದು ಅತ್ಯಂತ ಅಸಂಗತ. ಯಾಕಂದ್ರೆ ಶ್ರಾವಣದಲ್ಲಿ ಕೃಷ್ಣ ಅವತಾರವೇ ಆಗಿದೆ. ಆಯ್ತಾ? ಅದು ನಾವು ಶ್ರಾವಣದಲ್ಲೇ ಮಾಡ್ತೇವೆ. ನಮ್ದು ಚಾಂದ್ರ ಪಕ್ಷ ಅಂತ ಹೇಳೋರು ಚಾಂದ್ರವೂ ಅಲ್ಲ ಸೌರವೂ ಅಲ್ಲ, ಅಬದ್ಧ ಪಕ್ಷ. ಆಮೇಲೆ ತಿಥಿಭಾಂತೇತಿ ಪಾರಣಂ, ಮರುದಿವಸ ನಕ್ಷತ್ರ ತಿಥಿ ಮುಗಿಯುವ ತನಕ ಪಾರಣ ಮಾಡದೇ ಇರುವುದು ಒಂದು ಸಂಪ್ರದಾಯ. ಇಲ್ಲಿ ಇಲ್ಲ. ಅದು ಯಾಕೆ ಇಲ್ಲಿ ಇಲ್ಲ ಅಂದ್ರೆ ಆಚಾರ್ಯರು ಹೇಗೆ ಹೇಳಿದ್ದಾರೆ ಹಾಗೆ ಆಚರಿಸುವುದು ಉಡುಪಿಯ ಸಂಪ್ರದಾಯ. ಆಚಾರ್ಯರು ಹೇಳಿದ್ರು ತತಃ ಪಾರಣಮಾಚರ್ಯತೆ. ಮರು ದಿವಸ ಬೆಳಿಗ್ಗೆ ಪೂಜೆ ಮಾಡಿ ಅರ್ಚಯಿತ್ವ ಯಥಾವಿಧಿ ತತಃ ಪಾರಣಮಾಚರ್ಯತೆ ಅಂತ.
ಪೂಜೆ ಮಾಡಿ ಪಾರಣ ಮಾಡಿ ಅಂತ ಹೇಳಿದ್ದಾರೆ ಬೆಳಿಗ್ಗೆ. ವಿಷ್ಣು ತೀರ್ಥರು ಇನ್ನೂ ಗಟ್ಟಿ ದೃಢ ಆಗಬೇಕು ಅಂತ ಪ್ರಾತರೇ ವಾತ ಪೂಜೆ ಒಂದು ಏವ ಶಬ್ದ ಹಾಕಿದ್ರು. ಬೆಳಗಾತವೇ ಸಂಜೆ ತನಕ ಕಾಯ್ಬೇಡಿ ಅಂತ ಹೇಳಿ. ಆಮೇಲೆ ಇದಕ್ಕೆ ಮೂಲ ಗ್ರಂಥ ಭವಿಷ್ಯತ್ ಪುರಾಣ. ಇದರಲ್ಲಿ ಆಚಾರ್ಯ ಹೇಳಿದ ಮಂತ್ರಗಳಲ್ಲಿರೋದು ಭವಿಷ್ಯತ್ ಪುರಾಣದಲ್ಲಿ. ಅಲ್ಲಿ ಇರುವಂತಹದ್ದು ಪ್ರಭಾತೆ ನವಮಿ ದಿನೇ ಅಂತ. ಸೊ ಪ್ರಭಾತದಲ್ಲಿಯೇ ಪಾರಣ ಮಾಡಬೇಕು, ಇದು ಇಷ್ಟು ಆಚಾರ್ಯರ ಸಿದ್ಧಾಂತ. ಹಾಗಾದ್ರೆ ತಿಥಿಭಾಂತೇಜ ಪಾರಣಂತ ಏನ್ ಗತಿ? ಆಚಾರ್ಯರು ಯಾವಾಗ ನಿತ್ಯ ಕರ್ಮಕ್ಕೆ ಪ್ರಭಾತರು ಹೇಳಿದ್ರು, ತಿಥಿಭಾಂತೇಜ ಅಂದ್ರೆ ಕಾಮ್ಯಕರ್ಮ ಅಂತ ಆಯ್ತು. ನಿತ್ಯ ಕರ್ಮ ಆಗಲಿ ಸಾಧ್ಯವಿಲ್ಲ, ಸ್ಪಷ್ಟ ಅದು. ಯಾರೋ ಕಾಮ್ಯಕರ್ಮವಾಗಿ ಆಚರಿಸುವವರು ತಿಥಿಭಾಂತೆ ಪಾರಣ ಮಾಡಿ, ಕಾಮನಾದಿಂದ ನಿಷ್ಕಾಮನೆಯಿಂದ ಮಾಡುವವರು ಬೆಳಗ್ಗೆ ಪಾರಣ. ಇಷ್ಟು ಎಲ್ಲ ಶಾಸ್ತ್ರಗಳ ಆಧಾರದಿಂದ ಇದರಲ್ಲಿ ನಾನು ತಿಳಿಯಪಡಿಸಿದ್ದೇನೆ. ಅಷ್ಟು ವಿವರಗಳನ್ನ ಕೊಟ್ಟಿದ್ದೇನೆ, ಅದಕ್ಕೆ ಬೇಕಾದ ಪ್ರಮಾಣ. ಅದರ ಜೊತೆಗೆ ಇನ್ನೊಂದೇನು ಅಂದ್ರೆ, ನಮ್ಮಲ್ಲಿ ಚಂದ್ರೋದಯ ಆದ ಮೇಲೆ ಕೃಷ್ಣಾರ್ಘ್ಯ ಕೊಡುವುದು ಒಂದು ಸಂಪ್ರದಾಯ ಇದೆ. ಅದು ಕೂಡ ಸರಿಯಲ್ಲ. ಆಚಾರ್ಯರು ಹೇಳಿದ್ದು ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟಿದ್ದು ಅಂತ. ಮಧ್ಯರಾತ್ರಿಯಿಂದ ನೀವೀಗ ಗಂಟೆ ತಗೊಂಡ್ರೆ ಸುಮಾರಾಗಿ 6 ಗಂಟೆ 12 ಗಂಟೆ ರಾತ್ರಿ, ಮಿಡ್ ನೈಟ್. ಚಂದ್ರೋದಯ ಆಗುದು 12ವರೆಗೆ. ಸೊ ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟಿದ್ದು ಚಂದ್ರೋದಯ ಆಗುವ ಮುಂಚೆ. 12 ಗಂಟೆ ರಾತ್ರಿಗೆ ಕೃಷ್ಣನಿಗೆ ಪೂಜೆ ಮಾಡಿ ಅರ್ಘ್ಯ ಕೊಟ್ರೆ 12ವರೆಗೆ ಚಂದ್ರಾರ್ಘ್ಯ, ಯಾಕೆಂದ್ರೆ 12ವರೆಗೆ ಚಂದ್ರೋದಯ ಆಗುತ್ತೆ. ಸೊ ಚಂದ್ರೋದಯವನ್ನ ಕೃಷ್ಣಾರ್ಘ್ಯ ಕೊಡ್ಲಿಕ್ಕೆ ಚಂದ್ರೋದಯವನ್ನ ಕಾಯುವುದು ಬೇಡ. ಅಲ್ಲಿ ಆಚಾರ್ಯ ಹೇಳ್ತಾರೆ, ಅರ್ಘ್ಯಂ ದತ್ವಾ ಸಮಭ್ಯರ್ಚ್ಯ, ಆಮೇಲೆ ಅಭ್ಯುದಿತೆ ಶಶಿಮಂಡಲೇ ಶಶಿ. ಸೊ ಆಮೇಲೆ ಚಂದ್ರೋದಯ ಆದಾಗ ಚಂದ್ರನಿಗೆ ಅರ್ಘ್ಯ ಕೊಡಿ. ಕೃಷ್ಣನಿಗೆ ಅರ್ಘ್ಯ ಕೊಡುವಾಗ ಇಲ್ಲಿ ಏನು ಅಂದ್ರೆ, ಜಾತಃ ಕಂಸವಧಾರ್ಥಾಯ ಅಂತ ಶ್ಲೋಕ ಹೇಳ್ತಾರೆ. ಇದು ಕೂಡ ಸರಿಯಲ್ಲ. ಯಾಕೆಂದ್ರೆ ಆಚಾರ್ಯ ಏನು ಹೇಳಿದ್ದಾರೆ ಅಂದ್ರೆ, ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ನಂದಗೋಪಂ ಯಶೋದಾಂಚ ಸುಭದ್ರಾಂ, ಇಷ್ಟು ಜನರಿಗೆ ಪೂಜೆ ಮಾಡಿ ಅರ್ಘ್ಯ ಕೊಡಬೇಕು ಅಂತ. ಹಾಗಾಗಿ ಅಲ್ಲಿ ದೇವಕಿ ಸಹಿತಾಯ ಕೃಷ್ಣ ಇದು ಅರ್ಘ್ಯಂ ತಪ್ಪಿತು. ಅಂದ್ರೆ ಆಚಾರ್ಯರು ಹೇಳಿದ ಅರ್ಘ್ಯ ಮಂತ್ರ ಇದಲ್ಲ. ಅದನ್ನ ಆಚಾರ್ಯರು ಹೇಳಲಿಲ್ಲ. ಅವರ ಪ್ರಕಾರ ಸಬಲಭದ್ರಾಯ ದೇವಕಿ ವಸುದೇವ ಸಹಿತಾಯ ಬಲಭದ್ರ ಸಹಿತಾಯ ಯಶೋದಾನಂದಗೋಪ ಸಹಿತಾಯ ಸುಭದ್ರಾ ಸಹಿತಾಯ ಶ್ರೀಕೃಷ್ಣಾಯ ಇದಮರ್ಘ್ಯಂ, ಇದು ಅರ್ಘ್ಯ ಮಂತ್ರ. ಜಾತಕಂ ಸೋದಾರ್ಥಾಯ ಶ್ಲೋಕ ಪುರಾಣದಲ್ಲಿ ಇರೋದು ನಿಜ. ಅಂದ್ರೆ ಬರೇ ದೇವಕಿ ಸಹಿತಾಯ ಕೃಷ್ಣಾಯ ಅಂತಿದೆ. ಅದರಿಂದ ಅದು ಆಚಾರ್ಯರಿಗೆ ಅಭಿಪ್ರೇತ ಅಲ್ಲ. ಆಮೇಲೆ ಅರ್ಘ್ಯ ಕೊಡೋದು 3 ಸರ್ತಿ ಕೊಡ್ತಾರೆ, ಶಂಖದಲ್ಲಿ ಹೀಗೆ ಬಗ್ಗಿಸಿ. ಅದು ಅರ್ಘ್ಯ ಬೇರೆ. ಅದು ಕೈ ತೊಳಿಲಿಕ್ಕೆ ನೀರಿಗೆ ಅರ್ಘ್ಯಂ ಪಾದ್ಯಂ ಅಂತಿದೆ. ಇದು ಅರ್ಘ್ಯ ಅಂದ್ರೆ ಜಲಾಂಜಲಿ, ಬೊಗಸೆಯಲ್ಲಿ ಕೊಡ್ಬೇಕು. ಹೀಗೆ ಶಂಖ ಇಟ್ಕೊಂಡು ಕೈಯಲ್ಲಿ ಬೊಗಸೆಯಲ್ಲಿ ಶಂಖ ಇಟ್ಟುಕೊಂಡು ಅದನ್ನು ಹೀಗೆ ಕೊಡಬೇಕು. ಅದು ಲಕ್ಷ್ಮೀದೇವಿ ಅರ್ಘ್ಯ ಕೊಟ್ಟ ಹಾಗೆ ಶಂಖ ಅಂದರೆ. ಅದಾದ್ಮೇಲೆ ಚಂದ್ರಾರ್ಘ್ಯ, ಅದು ಹಾಲು. ಅದು ಕೃಷ್ಣನಿಗೆ ಬರೀ ನೀರು, ಚಂದ್ರನಿಗೆ ಹಾಲು. ಯಾವ ಕರ್ಮಕ್ಕೆ? ಆಮೇಲೆ ಅದಕ್ಕೆ ತೆಂಗಿನಕಾಯಿ ಹೋಳಾಗೋದು ಬಿಳಿ ಬಿಳಿ. ಇದೆಲ್ಲ ಅಗತ್ಯ ಇಲ್ಲದ ಕೆಲಸಗಳು. ಚಂದ್ರಾರ್ಘ್ಯ ಬರಿಗೈಯಲ್ಲಿ ಕೊಡಬಹುದು. ಒಂದು ವೇಳೆ ಶಂಖದಲ್ಲಿ ಕೊಡುವುದಾದರೂ ಕೂಡ, ಯಾಕಂದ್ರೆ ಶಂಖನ ಲಕ್ಷ್ಮಿ, ಚಂದ್ರನಿಗೆ ಲಕ್ಷ್ಮಿಯ ಬೊಗಸೆಯಲ್ಲಿ ಅರ್ಘ್ಯ ಕೊಡುವ ಹಂಗಿಲ್ಲ. ಚಂದ್ರ ಅಂತರ್ಗತನಾದ ಧನ್ವಂತರಿಯನ್ನು ಸ್ಮರಿಸಿಕೊಂಡು ಬೊಗಸೆಯಲ್ಲಿ ಕೊಡಬಹುದು. ಇದೆಲ್ಲ ವಿಷಯ ವಿವರವಾಗಿ ಕೊಟ್ಟು, ಆದ್ರಿಂದ ಇಲ್ಲಿ ನಡೆಯತಕ್ಕಂತಹ ಆಚರಣೆಗಳಲ್ಲೂ ತಪ್ಪಿದೆ. ಅಲ್ಲಿ ಅಂತೂ ತಿಥಿಯೇ ಬೇರೆ ಆಗ್ಬಿಟ್ಟಿದೆ, ಶ್ರಾವಣ ಮಾಸ, ಅರ್ಥವೇ ಇಲ್ಲ ಇದೆಲ್ಲ. ಆದ್ರಿಂದ ಎರಡೂ ಕಡೆಯಿಂದಲೂ ಬೈಗಳನ್ನು ಕೇಳತಕ್ಕಂತಹ ಒಂದು ಗ್ರಂಥವನ್ನ ನಾನು ಇದನ್ನು ಬರೆದಿದ್ದೇನೆ. ತಾವಿದನ್ನು ನೋಡಿ ವಸ್ತು ಸ್ಥಿತಿಯನ್ನು ಗ್ರಹಣ ಮಾಡಿ ನಿಜವಾದ ಕೃಷ್ಣನ ಅಷ್ಟಮಿ ಹುಟ್ಟುವ ಹಬ್ಬದ ದಿವಸ ಆಚರಣೆ ಮಾಡುವಂತೆ ಆಗಲಿ ಅನ್ನೋ ಆಸೆಯನ್ನು ಬರೆದಿದ್ದೇನೆ. ತಾವು ದಯವಿಟ್ಟು ಪರಿಶೀಲನೆ ಮಾಡಿ. ಮತ್ತೆ ಪೂಜಾ ವಿಧಾನ ಎಲ್ಲ ಬರ್ತೇನೆ. ಪುರುಷ ಸೂಕ್ತ, ಕೆಲವರು ರಾತ್ರಿಯೇ ಪೂಜೆ, ಬೆಳಗಿಂತ 3 ಹೊತ್ತು ಪೂಜೆ ಮಾಡಬೇಕು ಕೃಷ್ಣನಿಗೆ. ರಾತ್ರಿ 12 ಗಂಟೆಗೆ ಪುರುಷ ಸೂಕ್ತದಿಂದ ಷೋಡಶೋಪಚಾರ ಪೂಜೆ. ಇದು ಶಾಸ್ತ್ರೀಯವಾದ ವಿಧಾನ. ಅದೆಲ್ಲವನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇಲ್ಲಿಗೆ ಈ 2 ಗ್ರಂಥಗಳ ಬಗ್ಗೆ ಹೇಳಬೇಕಾದ ಮಾತನ್ನ ತಮಗೆ ಹೇಳಿದ್ದೇನೆ. ಮತ್ತೆ ಇದರ ಏನೋ ಹೇಳಿದ್ದಾರಲ್ಲ, 140 ರೂಪಾಯಿ ಆಗತ್ತೆ. ಈ 3 ದಿವಸದಲ್ಲಿ ತಗೊಂಡವರಿಗೆ 120 ರೂಪಾಯಿಗೆ 2 ಪುಸ್ತಕ ತಗೊಂಡು ಕೊಡ್ತಾರೆ. ಇದೆಲ್ಲ ವ್ಯಾಪಾರಕ್ಕೆ ಸಂಬಂಧಪಟ್ಟದ್ದು, ನನಗೆ ಸಂಬಂಧಪಟ್ಟ ಮಾತಲ್ಲ. ಅದು ನಿಮಗೆ ಆ ವಿಷಯ ತಿಳಿಸ್ಬೇಕಷ್ಟೇ. ಆಮೇಲೆ ಸಲಕ್ಷ್ಮಣೋದ್ಯಾತ್ ಭರತಾಗ್ರಜ ಅಂತ ಅದೇ ಭಾಗವತ ರಾಮನ ಕಥೆ ಹೇಳುವಾಗ ರಾಮ ಲಕ್ಷ್ಮಣ ಶತ್ರುಘ್ನ ಭರತಾಹ ಇತಿ ಸಂಜಯ ಅಂತ. ರಾಮ ಆದ್ಮೇಲೆ ಲಕ್ಷ್ಮಣನ ಹೇಳಿದ್ದಾರೆ, ಭರತನನ್ನು ಹೇಳಿಲ್ಲ ರಾಮಾಯಣದ ಕಥೆ ಹೇಳುವಾಗ. ಆಮೇಲೆ ನೀವು ಯಾವುದೇ ನೋಡಿ, ಭರತ ದೊಡ್ಡವನಾದ ಇಡೀ ರಾಮಾಯಣದ ಕಥೆ ಕೆಟ್ಟು ಹೋಗುತ್ತೆ. ರಾಮ ಮೊದಲು ರಾಮನಿಗೆ ಪಾಯಸ ಕೊಟ್ಟದ್ದು, ಇದು ಕೌಸಲ್ಯಗೆ ಪಾಯಸ ಕೊಟ್ಟದ್ದು. ಸರಿ, ರಾಮ ಹುಟ್ಟಿದ ಅನಂತರ ಪಾಯಸ ಕೊಟ್ಟದ್ದು ಯಾರಿಗೆ?
ಅನಂತರ ಪಾಯಸ ಕೊಟ್ಟದ್ದು ಸುಮಿತ್ರೆಗೆ, ಕೈಕೇಯಿಗಲ್ಲ. ಅನಂತರ ಸುಮಿತ್ರೆ ಪಾಯಸ ಕೊಟ್ಟದ್ದು, ಸುಮಿತ್ರೆಯಿಂದ ಲಕ್ಷ್ಮಣ ಹುಟ್ಟಿದ. ಅನಂತರ ಕೈಕೇಯಿ ಪಾಯಸ ಕೊಟ್ಟದ್ದು, ಭರತ ಹುಟ್ಟಿದ. ಅನಂತರ ಪುನಃ ಸುಮಿತ್ರೆ ಕೊಟ್ಟ, ಶತ್ರುಘ್ನ ಹುಟ್ಟಿದ. ಪಾಯಸ ಕೊಟ್ಟ ಕ್ರಮದಿಂದಲೂ ಹಾಗೆಯೇ ಆಗ್ಬೇಕು. ಆಮೇಲೆ ಅವರಿಗೆ ವಿವಾಹಕ್ಕೆ ಹೇಳ್ತಾರೆ ಮುಂದೆ. ರಾಮನಿಗೆ ಮದುವೆ ಆದ್ಮೇಲೆ ಲಕ್ಷ್ಮಣನಿಗೆ ಮದುವೆ ಆದದ್ದು, ಆಮೇಲೆ ಭರತನಿಗೆ, ಆಮೇಲೆ ಶತ್ರುಘ್ನಿಗೆ. ಭರತ ದೊಡ್ಡವನ, ಅವನಿಗೆ ಮೊದಲು ಮದುವೆ ಆಗೋದು ಬೇಡ. ಇಡೀ ರಾಮಾಯಣದ ಕಥೆ ಉಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಭರತ ದೊಡ್ಡವ ಅಂತ ಹೇಳಿದರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅವತಾರ ನೋಡಿ. ಮೊದಲು ಭಗವಂತ ರಾಮ, ಅನಂತರ ಯಾರು ಬರಬೇಕು? ತಾರತಮ್ಯ ಪ್ರಕಾರ ಸಂಕರ್ಷಣ, ಅದೇ ಲಕ್ಷ್ಮಣ, ಅದರ ನಂತರ ಶಂಖಚಕ್ರ, ಭರತ ಶತ್ರು. ಸೊ ಇಡೀ ಆಮೇಲೆ ತಥೋ ಲಕ್ಷ್ಮಣ ರಾಮ ಲಕ್ಷ್ಮಣ ಸೀತೆಯರು ಕಾಡಿನಿಂದ ಬರ್ತಾರೆ. ಭರತ ಹೋಗ್ತಾನೆ. ತಥೋ ಲಕ್ಷ್ಮಣ ಮಾಸಾದ್ಯ ವೈದೇಹಿ ಹಿಂಜ ಬರಂತಪಃ ಅಭ್ಯವಾದಯತ ಪ್ರೀತಃ ಭರತೋ ನಾಮ ಚಾಬ್ರವೀತ್. ಲಕ್ಷ್ಮಣನನ್ನು ಸೀತೆಯನ್ನು ಹೋಗಿ ನಮಸ್ಕಾರ ಮಾಡಿದ ಭರತ ಅಂತಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ತನ್ನ ಹೆಸರು ಭರತೋಹಂ ಅಭಿವಾದಯೇ ಅಂತ ಸೀತೆಗೂ ಲಕ್ಷ್ಮಣನಿಗೂ ನಮಸ್ಕಾರ ಮಾಡಿದ ಭರತ. ಅಷ್ಟೇ ಅಲ್ಲ, ಭರತ ಇನ್ನೊಂದು ಮಾತು ಹೇಳ್ತಾನೆ. ನಾನು ಕಾಡಿಗೆ ಹೋಗೋ ಮುಂಚೆ ಒಂದು ವೇಳೆ ಅಣ್ಣ ನಾನು ಹೇಳಿದ್ದನ್ನು ಕೇಳದೇ ಇದ್ರೆ ನಾನು ಕೂಡ ಕಾಡಿನಲ್ಲೇ ಇದ್ದುಬಿಟ್ಟೆ. ಹೇಗೆ ಅಂದ್ರೆ ಯಥಾರ್ಯೋ ಲಕ್ಷ್ಮಣಸ್ತಥ ಅಂತ. ಆರ್ಯ ಅಂತ ದೊಡ್ಡವರಿಗೆ ಹೇಳುವುದು, ತಣ್ಣವರಿಗೆ ಹೇಳುವ ಕಟ್ಲೆ ಇಲ್ಲ. ಆರ್ಯನಾದ ಲಕ್ಷ್ಮಣ ಹೇಗೆ, ಹಾಗೆ ನಾನು ಕೂಡ ಕಾಡಿನಲ್ಲಿ ಕೂತು ಬಿಡ್ತೇನೆ. ಇಡೀ ರಾಮಾಯಣ ಓದಿದರೆ ಗೊತ್ತಾಗುತ್ತೆ ಯಾವ ಕಾಲಕ್ಕೂ ಭರತ ದೊಡ್ಡವನಾಗೋದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಸಾವಕಾಶ ವಾಕ್ಯ. ಸಲಕ್ಷ್ಮಣ ಅವ್ಯಾತ ರಾಮ, ರಾಮ ಲಕ್ಷ್ಮಣರು ಜೋಡಿ ಅದು. ಅದನ್ನ ಸಲಕ್ಷ್ಮಣ ರಾಮ ಅವ್ಯಾತ, ಅವನು ಭರತ ಶತ್ರುಘ್ನ ಅಗ್ರಜ ಅಷ್ಟೇ. ರಾಮ ಸಲಕ್ಷ್ಮಣ, ಯಾಕೆಂದ್ರೆ ಅವರು ಜೋಡಿ, ಭರತ ಶತ್ರುಘ್ನರು ಒಂದು ಜೋಡಿ. ಸಲಕ್ಷ್ಮಣ ರಾಮ ಅವ್ಯಾತ್, ಕೀದೃಶ ರಾಮ ಭರತ ಅಗ್ರಜ ಅಷ್ಟೇ. ಭರತಸ್ಯ ಅಗ್ರಜ ಅಂತಂದ್ರೆ ಭರತಸ್ಯ ಅವ್ಯವಹಿತ ಅಗ್ರಜ ಅಂತ. ಅಲ್ಲಿ ರಾಮ ಅನ್ನೋದು ಭರತನಿಗೆ ಸಾಕ್ಷಾತ್ ಅಗ್ರಜ ಅಂತ ಏನು ಇಲ್ಲ. ಇವನ ಹಾಗೆ ಕಾಳಿದಾಸ ಹೇಳಿದ ಹಾಗೆ ಅಸ್ತೇವ ಮನ್ಯರು ಭರತಾಗ್ರಜ ಏಮೇ ಅಂತ ಅವನು ತಪ್ಪು ಹೇಳಿದ್ದಾನೆ. ಕಾಳಿದಾಸ ಹೇಳಿದ ತಪ್ಪದು. ಆದರೆ ಪುರಾಣದಲ್ಲಿ ಹಾಗೆ ಸಾಕ್ಷಾತ್ ಅಗ್ರಜ. ಆಚಾರ್ಯರು ಅನ್ವೇವ ಚ ಲಕ್ಷ್ಮಣೋ ಭೂತ ಅಂತ, ರಾಮನ ಅನಂತರ ಲಕ್ಷ್ಮಣನೇ ಆಮೇಲೆ ಭರತ ಅಂತ ಏವಕಾರ ಹಾಕಿ ಅಲ್ಲಿ ನಿರವಕಾಶವಾದ ಮಾತು ಹೇಳಿದ್ದಾರೆ. ಇಲ್ಲಿ ಏನಿಲ್ಲ, ತುಂಬಾ ಸಾವಕಾಶ ಇದೆ. ಸಲಕ್ಷ್ಮಣ ರಾಮ, ಯಾಕೆಂದ್ರೆ ಅವ್ರಿಗೆ ಜೊತೆಗಿರೋ ರಾಮ ಲಕ್ಷ್ಮಣ ಜೋಡಿ ಯಾವಾಗಲೂ. ಕಾಡಿನಲ್ಲಿ ಮಾತಲ್ಲ, ಕಾಡಿನಲ್ಲಿ ನಾಡಿನಲ್ಲಿ ಇಡೀ ಅವತಾರದಲ್ಲಿ. ಯಾಕಂದ್ರೆ ಇವನು ಶೇಷಶಾಹಿ, ಅವನು ಶೇಷ, ಅವನ ಜೊತೆಗಿರುವವನು. ಭರತ ಶಂಖಚಕ್ರವಾಗಿ ಸೇವಕರಾಗಿರುವವರು. ಹಾಗಾಗಿ ಅಲ್ಲಿ ಆ ಶ್ಲೋಕದಲ್ಲಿ ಏನೇನೂ ವಿರೋಧ ಇಲ್ಲ. ಮತ್ತೆ ನಾವು ಸಮಸ್ತ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಒಂದು ಶ್ಲೋಕಕ್ಕೆ ಅರ್ಥ ಮಾಡಬೇಕಲ್ಲ. ಇಡೀ ರಾಮಾಯಣದಲ್ಲಿ ಭರತ ದೊಡ್ಡವ ಅನ್ನೋದಕ್ಕೆ ಸಂವಾದಿಯಾದ ಒಂದು ಶ್ಲೋಕವೂ ಇಲ್ಲ. ಬರೇ ಅವರಿಗೆ ಭ್ರಮೆ ಏನು ಗೊತ್ತುಂಟಾ? ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ರಾಮ ಪುನರ್ವಸು ನಕ್ಷತ್ರ, ಪುಷ್ಯೇ ಜಾತ ಪುಷ್ಯ, ಆಮೇಲೆ ಆಶ್ಲೇಷದಲ್ಲಿ ಸಾರ್ಪೇ ಜಾತವತ್ತು ಸೋಮ್. ಲಕ್ಷ್ಮಣ ಶತ್ರುಘ್ನರು ಆಶ್ಲೇಷ ನಕ್ಷತ್ರ ಹುಟ್ಟಿದ್ರು ಅನ್ನುವ ಒಂದು ಶ್ಲೋಕದಿಂದ ಅವರ ಭ್ರಮೆಯನ್ನು ಗೊತ್ತುಂಟ. ಸಾಲಾಗಿ ಹುಟ್ಟಿದ್ರು ಅಂತ. ನವಮಿ ದಶಮಿ ಏಕಾದಶಿ ಹಾಗೆ ಹುಟ್ಟಿದ್ದಲ್ಲ. ಈ ಆಶ್ಲೇಷ ನಕ್ಷತ್ರ ಪ್ರತಿ ತಿಂಗಳು ಪರಿವರ್ತನೆ ಆಗ್ತಾ ಇರ್ತದೆ. ಅದರಿಂದ ಇದು ರಾಮ ಹುಟ್ಟಿ ಕರ್ಕಾಟಕ, ರಾಮ ಚೈತ್ರದ ಮೇಷದಲ್ಲಿ ಹುಟ್ಟಿದ್ದು, ಲಕ್ಷ್ಮಣ ಹುಟ್ಟಿದ್ದು ಕರ್ಕಾಟಕದಲ್ಲಿ. ಅದರ ನಂತರ ಪುಷ್ಯ ಮಾಸದಲ್ಲಿ ಭರತ ಹುಟ್ಟಿದ್ದು. ಅವರಿಗೊಬ್ಬರಿಗೆ ತಿಂಗಳಗಟ್ಟಲೆ ಅಂತರ ಇದೆ, ಸಾಲಾಗಿ 3 ದಿನ ಅಲ್ಲ. ಯಾಕೆಂದ್ರೆ ಚತ್ವಾರ ವಾಲ್ಮೀಕಿ ಹೇಳ್ತಾನೆ. ಹಾಗೆ ಹೇಳಿದ್ರೆ ಲಕ್ಷ್ಮಣ ಶತ್ರುಘ್ನರು ಅವಳಿ ಜವಳಿ ಅಂತ ಹೇಳ್ಬೇಕಾಗತ್ತೆ. ಪುನರ್ವಸು ನಕ್ಷತ್ರ ಒಂದೇ ದಿವಸ ಹುಟ್ಟಿದ್ದು. ಆದರೆ ಚತ್ವಾರ ಜಜ್ಞಿರೇ ಪೃಥಕ್ ಅಂತ, ಅವ್ರು ಅವಳಿ ಜವಳಿ ಅಲ್ಲ ಅಂತ ವಾಲ್ಮೀಕಿ ಹೇಳ್ತಾನೆ. ಎಲ್ಲಿಯೂ ಕೂಡ ವಾಲ್ಮೀಕಿ ಲಕ್ಷ್ಮಣ ಶತ್ರುಘ್ನ ಅವಳಿ ಜವಳಿ ಅಂತ ಹೇಳುದಿಲ್ಲ. ಹಾಗಾಗಿ ಯಾವ ಪ್ರಮಾಣ ಅನ್ವೇಷಣೆ ಮಾಡಿದ್ರು ಕೂಡ ಇದು ಒಂದು ವಿಶೇಷ ಅಂದ್ರೆ ಸಂಗ್ರಹ ರಾಮಾಯಣಕ್ಕೆ. ಮತ್ತೆ ಸಂಗ್ರಹ ರಾಮಾಯಣಕಾರರು ಭರತ ದೊಡ್ಡವ ಅಲ್ಲ, ಲಕ್ಷ್ಮಣ ದೊಡ್ಡವ ಅಂತ ಹೇಳ್ತಾರೆ. ಆಮೇಲೆ ವಿಶ್ವವತಿ ತೀರ್ಥರು ಬಹಳ ಆಶ್ಚರ್ಯ. ಇಡೀ ಸಂಗ್ರಹ ರಾಮಾಯಣಕ್ಕೆ ವ್ಯಾಖ್ಯಾನ ಬರೀತಾ ಕೆಲವರು ಶತ್ರುಘ್ನ ಅಲ್ಲ ಭರತ ದೊಡ್ಡವ ಅಂತ ಹೇಳ್ತಾರೆ. ಅದು ತೀರಾ ಅಸಂಗತ ಅಂತ 4 ಪೇಜ್ ಬರೆದಿದ್ದಾರೆ ಇಡೀ ರಾಮಾಯಣದ ಶ್ಲೋಕನ ಉಲ್ಲೇಖ ಮಾಡಿ. ಇದೆಲ್ಲ ಪರಿಶೀಲನೆ ಮಾಡದೆ ನಾನು ಹೇಳ್ತಾ ಇಲ್ಲ. ಯಾವ ರೀತಿಯಿಂದಲೂ ಶತ್ರುಘ್ನ ಭರತ ದೊಡ್ಡವ ಅಂತ ಹೇಳುವುದನ್ನ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಅದು ಇಡೀ ರಾಮಾಯಣದ ಉಪಕ್ರಮಕ್ಕೆ, ಆ ಪಾಯಸ ಕ್ರಮ, ಅವತಾರ ಕ್ರಮ, ಎಲ್ಲವೂ ಮದುವೆ ಕ್ರಮ ಎಲ್ಲವೂ ಅಸ್ತವ್ಯಸ್ತ ಆಗುತ್ತೆ. ಹಾಗಾಗಿ ನಿರ್ವಿವಾದ ಈ ವಿಷಯದಲ್ಲಿ ಯಾವ ಸಂಶಯವೂ ಬೇಡ. ರಾಮ ಲಕ್ಷ್ಮಣ
ಭರತ ಶತ್ರುಘ್ನ ಇತಿ ಕ್ರಮ. ಆಮೇಲೆ ಆಂಜನೇಯನ ಬಗ್ಗೆ, ಭಗವಾನ್ ವಾಯುದೇವರ 3 ಅವತಾರಗಳ ಬಗ್ಗೆ 3 ದಿನದಲ್ಲಿ ಮಾತಾಡಬೇಕು ಅಂತ ಈ ಸಂಘಟನೆ ಮಾಡಿದವರು ಹೇಳಿದ್ದಾರೆ. ಹನುಮಂತನ ಬಗ್ಗೆ ಬಹಳ ರೋಚಕವಾದಂತಹ ಒಂದು, ರಾಮಾಯಣದಲ್ಲಿ ವಾಲ್ಮೀಕಿ ಇಡೀ ಹನುಮಂತನೇ ನಾಯಕನಾದ ಒಂದು ಕಾಂಡ ಇದೆ, ಅದು ಸುಂದರ ಕಾಂಡ ಅಂತ ಹೆಸರು. ಅವನಿಗೆ ರಾಮನ ಚರಿತ್ರೆ ಹೇಳುವ ಕಾಂಡಕ್ಕಿಂತ ಹನುಮಂತನ ಕಥೆ ಹೇಳುವ ಕಾಂಡ ಸುಂದರವಾಗಿ ಕಂಡಿತು. ನಿಜವಾಗಿ ಅತ್ಯಂತ ಸುಂದರವಾದ ಕಾಂಡ. ಯಾಕೆಂದ್ರೆ ಹನುಮಂತ ಮಾಡಿದ ಕೆಲಸ, ರಾಮಾಯಣದಲ್ಲಿ ಒಂದು ಕಡೆ ರಾಮನೇ ಹೇಳ್ತಾನೆ, ಯದಿನೋ ಹನುಮಾನ್ ನ ಸ್ಯಾತ್ ವಾನರಾಧಿಪತೆ ಸಖ ಪ್ರವೃತ್ತಿಮಪಿ ಸೀತಾಯ ಕೋಜಂ ಶಕ್ನಿಯಾತ್. ಸೀತೆ ಲಂಕೆಯಲ್ಲಿ ಇದ್ದಾಳೆ ಅನ್ನೋ ಸುದ್ದಿ ಗೊತ್ತಾದದ್ದೇ ಹನುಮಂತನಿಂದ. ಹನುಮಂತ ಅಲ್ಲದೆ ಇರ್ತಿದ್ರೆ ನಮಗೆ ಸೀತೆಯ ಸುದ್ದಿ ಆಗ್ತಿರ್ಲಿಲ್ಲ. ಸೀತೆಯ ಸುದ್ದಿಯೇ ಗೊತ್ತಾಗದೇ ಇದ್ರೆ ನಾವು ಮತ್ತೆ ಮರಳಿ ಅಯೋಧ್ಯೆಗೆ ಹೋಗ್ತಿರ್ಲಿಲ್ಲ. ಇಡೀ ರಾಮಾಯಣ ದುರಂತದಲ್ಲಿ ಮುಕ್ತಾಯವಾಗುತ್ತಿತ್ತು. ರಾಮಾಯಣ ಸುಖಾಂತ ಆದದ್ದು ಹನುಮಂತನಿಂದ ಅಂತ ಇದನ್ನ ಹೇಳಿದವನು ರಾಮಚಂದ್ರನೇ ಸ್ವತಃ. ರಾಮಚಂದ್ರನ ಹತ್ರ ಅಗಸ್ತ್ಯರು ಹೇಳುವಾಗ ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ, ಸ್ವಯಂ ನವವ್ಯಾರ್ಥವೆತ್ತ ಬ್ರಹ್ಮ ಭವಿಷ್ಯತ್ಯಪಿತೆ ಪ್ರಸಾತ್. ಇದು ಅಗಸ್ತ್ಯರು ಹೇಳಿದ ರಾಮಾಯಣದಲ್ಲಿ ಎಲ್ಲ ಇಲ್ಲಿಯ ಪಾಠ ಅಲ್ಲ, ಉತ್ತರ ಭಾರತ ಸರ್ವ ಪ್ರಚಲಿತವಾಗಿರುವ ಪಾಠ. ಸ್ವಯಂ ವ್ಯಾಕರಣಾರ್ಥವೇತ್ತ, ಗಮನಿಸಿ, ಈ ಹಂತ ನವವ್ಯಾಕರಣಾರ್ಥವೇತ್ತ ಅಂತ. ಅದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಉತ್ತರ ಭಾರತವ್ರು ಏನ್ ಹೇಳ್ತಾರೆ ಗೊತ್ತುಂಟ, 9 ವ್ಯಾಕರಣವನ್ನು ಕಲ್ತಿದ್ದಾನೆ. 9 ವ್ಯಾಕರಣ ಯಾವುದು ಗೊತ್ತುಂಟ, ಪಾಣಿನಿ, ಜೈನೇಂದ್ರ, ಇವರೆಲ್ಲ ಹೀಗೆ 1,500 ವರ್ಷ ಈಚೆಯವರು, 2,000 ವರ್ಷ ಈಚೆಯವರು ಹನುಮಂತನಿಗೆ ಇವರೆಲ್ಲ ಎಲ್ಲಿದ್ದಾರೆ. ಈ ಪಾಣಿನ್ಯಾದಿ 9 ವ್ಯಾಕರಣಗಳನ್ನು ಅರ್ಥ ಬರೀತಾರೆ. ನಾಚಿಕೆ ಕೇಳು, ನವನವ ವ್ಯಾಕರಣಾರ್ಥವೆತ್ತ ಅಂತ. ವೇದಗಳಿಗೆ ಹೊಸ ಹೊಸ ಅರ್ಥವನ್ನು ಹೇಳುವ ಶಕ್ತಿ ಉಳ್ಳವನು ಅಂತ. ಆಮೇಲೆ ಬ್ರಹ್ಮ ಭವಿಷ್ಯತ್ ಸಾಧಾತ, ನಿನ್ನ ಅನುಗ್ರಹದಿಂದ ಬ್ರಹ್ಮಪತಿ. ಅವ್ರು ಹೇಳ್ತಾರೆ ಬೃಹಸ್ಪತಿ ಅಂತ. ಬೃಹಸ್ಪತಿ ಅಲ್ಲ, ಬ್ರಹ್ಮ ಅಂದ್ರೆ ಬ್ರಹ್ಮನೇ, ಮುಖ ಬ್ರಹ್ಮನ ಪದವಿಯ ಹೋಗ್ತಾನೆ. ಅಷ್ಟೇ ಅಲ್ಲ, ಅವ್ರು ಇನ್ನೊಂದು ಅದ್ಭುತ ಏನು ಅಂದ್ರೆ, ಮಹಾರ್ಥಂ ಮುಂದೆ 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 ರೂಪದಲ್ಲಿ ಈತ ವೃತ್ತಿ ಸಹಿತವಾದ ಸಸಂಗ್ರಹಂ ಸಾಧ್ಯತೆ ವೈ ಮಹಾರ್ಥಂ ಸಸಂಗ್ರಹಂ ಸಾಧ್ಯತೆ ವೈ ಕಪೀಂದ್ರ, ಅತ್ಯಂತ ಅರ್ಥಪೂರ್ಣವಾದ ಸಂಗ್ರಹ ಭಾಷ್ಯ ಮತ್ತು ವಿಸ್ತಾರ ಭಾಷ್ಯವನ್ನ ಬ್ರಹ್ಮಸೂತ್ರಕ್ಕೆ ಬರೀತಾರೆ. ಇದು ವಾಲ್ಮೀಕಿ ಹೇಳಿದ ಕಣಿ, ಅದು ಸತ್ಯ ಆಯ್ತು. ಆಚಾರ್ಯ ಮಧ್ವರು ಬಂದು ಸಂಗ್ರಹ ಭಾಷ್ಯ ಬರೆದರು, ಬ್ರಹ್ಮಸೂತ್ರ ಭಾಷ್ಯ ಬರೆದರು. ಅದನ್ನ ವೃತ್ತಿ ಅನುವ್ಯಾಖ್ಯಾನ ಸಸಂಗ್ರಹಂ ಸಂಗ್ರಹ ಭಾಷ್ಯ ಸಹಿತವಾಗಿ ಈ ಸಾಧ್ಯ, ಅದು ಮಹಾರ್ಥಂ. ಅದನ್ನ ಆಚಾರ್ಯ ಹೇಳಿದ್ರು, ಗ್ರಂಥೋಯಂ ಬಹ್ವತಃ, ಮಹಾರ್ಥವಾದ ಗ್ರಂಥವನ್ನ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ. ಸಸೂತ್ರ ವೃತ್ತಿ ಅರ್ಥಮಿದಂ ಮಹಾರ್ಥಂ ಸಸಂಗ್ರಹಂ ಸಾಧ್ಯತೆ ವೈ. ಸೂತ್ರಕ್ಕೆ ವೃತ್ತಿ, ಅರ್ಥಪದ ಅಂದ್ರೆ ಭಾಷ್ಯ, ಮಹಾರ್ಥವಾದ್ದು ಮತ್ತು ಸಂಗ್ರಹ ಭಾಷ್ಯ. ಇದನ್ನ ಇವನು ಮುಂದೆ ಬರೀತಾನೆ ಅಂತ ವಾಲ್ಮೀಕಿ ಹೇಳಿದ ಕಣಿ ಆಚಾರ್ಯ ಮಧ್ವ ರೂಪದಲ್ಲಿ ಸಾರ್ಥಕವಾದಂತಹ ಒಂದು ಅದ್ಭುತವಾದ, ಇದನ್ನ ಯಾರು ಪ್ರಕ್ಷಿಪ್ತ ಮಾಡಿದ್ದಲ್ಲ, ಇದು ಎಲ್ಲಾ ಕಡೆ ಇರತಕ್ಕ ಪಾಠ. ಸಸೂತ್ರ ವೃತ್ತ್ಯರ್ಥಪದ ಮಹಾರ್ಥಂ ಸಸಂಗ್ರಹಂ ಸಾಧ್ಯತೆ ವೈ ಕಪೀಂದ್ರ. ಇವನು ಮುಂದೆ ಇದನ್ನ ಸಾಧ್ಯತೆ ಅಂದ್ರೆ ಸಾಧಯಿಷ್ಯತಿ ಅನ್ನೋ ಅರ್ಥ ಮುಂದೆ ಮಾಡ್ತಾನೆ. ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ, ಅನುವ್ಯಾಖ್ಯಾನ ಮತ್ತು ಸಂಗ್ರಹ ಭಾಷ್ಯ ಬರೀತಾನೆ. ಅಂಥ ಒಂದು ಹನುಮಂತನ ಬಗ್ಗೆ ಹನುಮಂತನ ಕಾಂಡ ಹೇಳಿದನು, ಸುಂದರ ಕಾಂಡ. ರಾಮಚಂದ್ರ ಅವನ ಕೈಯಲ್ಲಿ ಉಂಗುರ ಕೊಟ್ಟು, ನೋಡಪ್ಪ, ನೀನೇ ಸೀತೆಯನ್ನು ಹುಡುಕಲಿಕ್ಕೆ ಸಮರ್ಥ, ನಿನ್ನ ಮೇಲೆ ಎಲ್ಲ ಭರವಸೆಯನ್ನಿಟ್ಟಿದ್ದೇನೆ, ನೀನು ದಕ್ಷಿಣ ದಿಕ್ಕಿಗೆ ಹೋಗು ಅಂತ ಕಳಿಸಿ. ಅಲ್ಲಿ ಹೋದಾಗ ಹನುಮಂತ ನಡ್ಕೊಂಡಂತ ರೀತಿ ಉಂಟಲ್ಲ, ಅತ್ಯದ್ಭುತ. ಮತ್ತು ಆತನಿಗೆ, ಹನುಮಂತನಿಗೆ ರಾಮಭಕ್ತಿಯ ಒಂದು ಉತ್ಕಟತೆಯನ್ನು ತೋರಿಸಿದವರು ನಮ್ಮ ನಾರಾಯಣ ಪಂಡಿತರು. ಅವರು ಹೇಳ್ತಾರೆ, ರಾಮಾರ್ಚನೆಯೋ ನೈತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವದ್ ಪ್ರಯತ್ನ. ಅಂದ್ರೆ ಏಕೇನ ದೋಷ್ಣ ನೈತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಸ್ಯ. ಪ್ರಾಯ ಇದಕ್ಕಿಂತ ಚಂದದಲ್ಲಿ ಹನುಮಂತನ ರಾಮಭಕ್ತಿಯನ್ನು ವರ್ಣಿಸುವ ಇನ್ನೊಂದು ಶ್ಲೋಕ ಯಾರಾದರೂ ಬರೀಲಿಕ್ಕೆ ಸಾಧ್ಯವೋ ಅನ್ನೋದು ನನಗೆ ಸಂದೇಹ. ಅವ್ರು ಹೇಳ್ತಾರೆ,
ರಾಮನ ಪೂಜೆಗೋಸ್ಕರ ಹನುಮಂತ ತನ್ನ ಬೊಗಸೆಯಲ್ಲಿ ಹೂಗಳನ್ನು ಕೊಯ್ದು ಕೊಂಡು ಹೋಗ್ತಾ ದ್ವಾಭ್ಯಾಮುಖ ಎರಡು ಕೈಯಲ್ಲಿ ಹೊತ್ತುಕೊಂಡು ಹೋಗುವಾಗ ಅದು ಎಲ್ಲಿ ಬಿದ್ದು ಹೋಗುತ್ತೋ, ಎಲ್ಲಿ ಅಪಚಾರ ಆಗುತ್ತೋ, ಏನಾಗುತ್ತೋ ಅದರ ಕಾಳಜಿ ನೋಡಿ ಒಂದೇ ಕೈಯಲ್ಲಿ ಸಂಜೀವನ ಪರ್ವತವನ್ನು ಎತ್ತಿ ಹೋಗುವಾಗಲೂ ಅಷ್ಟು ಶ್ರಮ ಪಡಲಿಲ್ಲ ಹನುಮಂತ. ಅದು ಅದ್ಭುತವಾದಂಥ ವರ್ಣನೆ ನಾರಾಯಣ ಪಂಡಿತರು. ಅಂಥ ರಾಮಾರ್ಚನೆಯಲ್ಲಿ ಭಕ್ತಿ. ರಾಮ ಪರಸ್ತಾದ್ ಬುರದಸ್ಯ ರಾಮ, ರಾಮ ಪರಂ ದಿಕ್ಷು ವಿದಿಕ್ಷು ರಾಮ, ಎಲ್ಲಿ ನೋಡಿದರಲ್ಲಿ ರಾಮ. ಅದನ್ನ ಅವರು ರಾಮಾಯಣದಲ್ಲೂ ಹೇಳ್ತಾರೆ, ಅವ್ರು ಮಧ್ವ ವಿಜಯದಲ್ಲೂ ಹೇಳ್ತಾರೆ. ರಾಮನನ್ನು ಎಲ್ಲ ಕಡೆ ರಾಮನನ್ನು ಕಂಡವರು ಅವರು. ಅದು ರಾಮ ಯುದ್ಧದಲ್ಲಿ ಎಲ್ಲರ ಕಡೆಯೂ ರಾಮ, ಎಲ್ಲರಿಗೂ ರಾಮ ಕಂಡ ಅನ್ನೋ ಮಾತು ಅಲ್ಲಿ ಬಂದದ್ದಾದರೂ ಕೂಡ ಇವರಿಗೆ ಹನುಮಂತನಿಗೆ ಯಾವಾಗಲೂ ಎಲ್ಲಿಯೂ ರಾಮನೇ ಕಾಣ್ತಾ ಇದ್ದ. ಅವನು ಲಂಕೆಗೆ ಹೋದಾಗ ಬಹಳ ರೋಚಕವಾದಂತಹ ಒಂದು ಸಂಗತಿ ಏನು ಅಂದ್ರೆ, ಅವನು ಮೊದಲು ಬೃಹದಾಕಾರದಿಂದ ಸಮುದ್ರ ದಾಟಿ ಅಲ್ಲಿ ಇಳಿಯುವಾಗ ಪೃಷದಂಶಕ ಮಾತ್ರೋಭೂತ್ ಅಂತ ಹೇಳ್ತಾರೆ. ಪೃಷದಂಶಕ ಅಂದ್ರೆ ಬೆಕ್ಕು, ಬೆಕ್ಕಿನ ಗಾತ್ರದ ಸಣ್ಣ ಕೋತಿಯಾಗಿ ಇಳಿದಂತ ಕೆಳಗೆ. ಸಣ್ಣ ಕೋತಿಯಾಗಿ ಇಳಿದು ಆಮೇಲೆ ಒಳಗೆ ಹೋಗ್ಬೇಕಲ್ಲ, ಅಲ್ಲಿ ಲಂಕಾ ದೇವತೆ, ರಕ್ಷಣೆ ಮಾಡತಕ್ಕಂತಹ ದೇವತೆ ಬಾಗಿಲಲ್ಲಿ ಇದ್ದಾಳೆ. ಇವನು ಏನ್ ಮಾಡೋದು ಅಂತ ಕತ್ತಲಾಗ್ಲಿ ಅಂತ ಕೂತ. ಕತ್ತಲಾದ್ಮೇಲೆ ಮೇಲೆ ಒಳಗೆ ಹೋಗ್ತಾನೆ. ಅವಳು ತಡೆದಾಗ ಅವಳ ಸ್ತ್ರೀತ್ಯನೇನ ಶಂಕಮಾನೇನ ಅವಳು ಆಕೆ ತಡೆದಾಗ ಇವನಿಗೆ ಒಂದು ಏಟು ಕೊಟ್ಬಿಟ್ಲಂತೆ. ಬಿಡೋಲ್ಲ, ನಾನು ಹೊರಟೋಗಿಲ್ಲಿಂದ, ಯಾವ ಕೋತಿ ನೀನು ಅಂತ. ಅವಾಗ ಈ ಹೆಣ್ಣೆಂಗ್ಸು ಹೇಗೆ ವಾಪಸ್ ಬಿಟ್ಕೊಡೋದು ಅಂತ ಇವನಿಗೆ ಪಾಪ, ಅಯ್ಯೋ ಪಾಪ ನನಗೆ ಕೊಟ್ಬಿಟ್ರೆ ಹೊರಟೆ ಹೋಗ್ತಾಳೆ ಅವಳು, ಏನ್ ಮಾಡೋದು ಅಂತ ಅವನು ಸಣ್ಣಗೆ ಮೆಲ್ಲಗೆ ಪೆಟ್ಟು ಕೊಟ್ಟ ಅಂತೆ. ಅದು ಎರಡು ಕಾರಣ. ಒಂದು ಹೆಣ್ಣೆಂಗ್ಸು, ಮತ್ತ ಜೋರಾಗಿ ಕೊಟ್ಬಿಟ್ರೆ ನೀನು ಹೆಣ್ಣಾಗ್ಲಿ ಗಂಡಾಗ್ಲಿ ಮತ್ತೆ ಉಳಿಯೋದಿಲ್ಲ, ಅವಳು ಬದುಕೊಳ್ಳಿ ಅಂತ ಮೆಲ್ಲ ಪೆಟ್ಟು ಕೊಟ್ಟ ಅಂತೆ. ಅವಳಿಗೆ ತಕ್ಷಣ ಮೂರ್ಛೆ ತಪ್ಪಿ ಬೀಳ್ತಾಳೆ. ಆಮೇಲೆ ಹೇಳ್ತಾಳೆ, ಬ್ರಹ್ಮದೇವರು ಹೇಳಿದ್ದರು, ಒಂದು ಕೋತಿಯಿಂದ ಯಾವಾಗ ಪರಾಜಯ ನಿನಗಾಗುತ್ತೋ ಆವತ್ತು ಲಂಕೆ ನಾಶ ಆಯ್ತು, ನನ್ನ ಕೆಲಸ ಮುಗೀತು, ನೀನು ಒಳಗೆ ಹೋಗು. ಅವಾಗ ಬಾಗಿಲಲ್ಲಿ ಒಳಗೆ ಹೋಗ್ಬೇಕಲ್ಲ ಅನಂತ. ಅವನು ಪ್ರಾಕಾರಂ ಅವಪುಪ್ಲುವೆ ಅಂತ ಹೇಳ್ತಾನೆ. ಬಾಗಿಲು ತೆರೆದು ಕೊಟ್ಟಿದ್ದಾಳೆ ಅವಳು ಹೋಗು ಅಂತ. ಇವನು ಹೋಗೋಲ್ಲ ಒಳಗೆ, ಮತ್ತೆ ಪಾಗಾರ ಹಾರಿ ಒಳಗೆ ಹೋದ. ಇದಕ್ಕೆ ಮಂಗನ ಬುದ್ಧಿ ಅಂತ ಹೇಳೋದ? ಪಾಗಾರ ಹಾರಿದ ಅಲ್ಲ. ಇದು ಬಹಳ ಅದ್ಭುತ. ಇದು ನೋಡಿ, ಹನುಮಂತ ಬಾಗಿಲಲ್ಲಿ ಹೋಗ್ಬೋದಿತ್ತು, ಪಾಗಾರ ಹಾರಿ ಹೋದ. ಸಾಮಾನ್ಯ ಜನರು ಏನು ಇದು ನೋಡಿ, ಇದೆ ಕಪಿಬುದ್ಧಿ ಅಂತ ಹೇಳ್ತಾರೆ ಸಾಮಾನ್ಯ ಜನರು. ಇದು ಕಪಿಬುದ್ಧಿ ಅಲ್ಲ, ಇದರ ಹಿಂದೆ ದೊಡ್ಡ ಫಿಲಾಸಫಿ ಇದೆ. ಜರಾಸಂಧನ ಮನೆಗೆ ಭೀಮಸೇನಾರ್ಜುನರನ್ನ ಕರ್ಕೊಂಡು ಹೋಗುವಾಗ ಕೃಷ್ಣ ಕೂಡ ಹಿಂಬದಿಯ ಬಾಗಿಲಲ್ಲಿ ಪಾಗಾರ ಹಾರಿಕೊಂಡು ಹೋದ ಅಂತಿದೆ. ಕೇಳ್ತಾನೆ ಜರಾಸಂಧ, ಅಲ್ಲಪ್ಪ ನೀವು ಬ್ರಾಹ್ಮಣರ ವೇಷ ಹಾಕೊಂಡು ಹೋಗಿದ್ದಾರೆ ಅವರು, ನಮ್ಮ ಅರಮನೆಯಲ್ಲಿ ಬ್ರಾಹ್ಮಣರಿಗೆ ಯಾರು ತಡೆಯೋರಿಲ್ಲ, ಪಾಪ ಏನ್ ಮಾಡ್ತಾರೆ ಬ್ರಾಹ್ಮಣರು, ಬಂದ್ರೆ ಬರ್ಲಿ, ಬೇಕಾದಷ್ಟು ಊಟ ಗೀಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿಬಿಟ್ಟಿದ್ದ. ದ್ವಾರಪಾಲಕರ ತಡಿಬೇಡಿ ಅಂತ ಹೇಳಿದ್ದ ಅವ. ನಮ್ ದ್ವಾರಪಾಲಕರು ಯಾರು ತಡೀತಿರ್ಲಿಲ್ಲ, ನೀವು ಯಾಕಪ್ಪ ಹಿಂಬದಿಯಿಂದ ಹಾಡ್ಕೊಂಡು ಬಂದ್ರಿ ಅಂತ ಜರಾಸಂಧ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದು ನಮ್ಮ ದೇಶದ ಸಂಪ್ರದಾಯ ಅಂತ. ಏನ್ ಪಾಗಾರ ಹಾರಿ ಬರೋದ ಅಲ್ಲ. ಅವನು ಹೇಳ್ತಾನೆ, ದ್ವಾರೇಣ ಸುಹೃದೋ ಗೃಹಾನ್, ನಾವು ಬಾಗಿಲಲ್ಲಿ ಹೋಗೋದು ಮಿತ್ರರ ಮನೆಗೆ, ಹಿಂಬಾಗಿಲಲ್ಲಿ ಹೋಗೋದು ಶತ್ರುಗಳ ಮನೆಗೆ ಅಂತ. ಅದ್ವಾರೇಣ ರಿಪೋರ್ಗೆ, ನಾವು ಶತ್ರುಗಳ ಮನೆಗೆ ಹಿಂಬದಿಯಿಂದಲೇ ಹೋಗೋದು ನೋಡಿ. ಇದನ್ನು ತೋರಿಸಿದ ಹನುಮಂತ. ಅದೇ ಕ್ರಿಯೆ ಮಾಡಿದ. ಕೃಷ್ಣ ಹೇಗೆ ಹಿಂಬದಿಯ ಬಾಗಿಲಿಂದ ಹೋದ ಪಾಗಾರ ಹಾರಿಕೊಂಡು, ಹಾಗೆ ಹನುಮಂತ ಇದು ಶತ್ರು ಮನೆ. ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ, ಇದು ದ್ವಾರೇಣ ಸುಹೃದೋ ಗೃಹಾನ್, ಇದು ಭಾರತ ದೇಶದ ಸಂಪ್ರದಾಯ ಅಂತ ಹೇಳಿ ಕೃಷ್ಣ ಮಾಡಿದ್ದನ್ನೇ ಹನುಮಂತ ಮಾಡಿದ. ಲಂಕೆಗೆ ಬಾಗಿಲಲ್ಲಿ ಹೋಗಲೇ ಇಲ್ಲ. ಅವಳು ಬಾಗಿಲು ತೆರೆದು ಕೊಟ್ಟಿದ್ದಾಳೆ ಹೋಗುವಂತ ಲಂಕಿಣಿ. ಇವನು ಪಾಗಾರ ಹಾರಿ ಒಳಗೆ ಹೋದ. ಒಳಗ್ ಹೋಗಿ ಎಲ್ಲ ರಾತ್ರಿ ಬೆಳಗಾಗುದೊಳಗೆ ನೋಡಿ ಬರ್ಬೇಕು. ಕೊನೆಯ ದಿವಸ 30ನೇ ದಿವಸ ಅವಧಿ ಕೊಟ್ಟದ್ದು 1 ತಿಂಗಳು. ರಾತ್ರಿ ಹೋಗಿ 29 ದಿವಸ ಕಳೆದೋಗಿದೆ, 30ನೇ ರಾತ್ರಿಯಲ್ಲಿದ್ದಾರೆ ಅವರು. ಇವತ್ತು ರಾತ್ರಿ ಬೆಳಗಾಗದೊಳಗೆ ನೋಡ್ಬೇಕು. ಎಲ್ಲ ಸುತ್ತಾಡ್ತಾ ಇದ್ದಾನೆ. ಎಲ್ಲ ನೋಡಿ ಕಡೆಗೆ ಅವನು ಹೊಳ್ತಾನೆ. ಅವನು ರಾವಣನ ಪಬ್ಬಿಗೆ ಹೋದ ಅಂತೆ. ಪಬ್ಬನ್ನು ವರ್ಣನೆ ಮಾಡ್ತಾರೆ. ಒಂದು ವೆಸ್ಟರ್ನ್, ಅಲ್ಲಿ ಅರ್ಧಭಕ್ಷಿತವಾಗಿರತಕ್ಕ ತಿಂದು ಬಿಟ್ಟಂತಹ ನವಿಲಿನ ಮಾಂಸ, ಕೋಣದ ಮಾಂಸ, ಕೋಳಿಯ ಮಾಂಸ, ಏನೇನು ಇವತ್ತು ವೆಸ್ಟರ್ನ್ ಪಬ್ಗಳಲ್ಲಿ ಇರ್ತಾವೆ, ಹಂಗೆ ಇಡೀ ಅದನ್ನ ಬೇಯಿಸಿ ಇಟ್ಟದಲ್ಲೇ ಹಾಗೆ ಬಿದ್ದಿದ್ದಂತೆ.
ಇದನ್ನೆಲ್ಲ ನೋಡಿದ ಹನುಮಂತ. ಸರಿ, ಅವನಿಗೇನು ಪ್ರಚೋದನೆ ಆಗ್ಲಿಲ್ಲ ಬಿಡಿ. ಅಲ್ಲಿಂದ ಹೊತ್ತು ಆಚೆ ಹೋಗ್ತಾನೆ. ಪ್ರಜ್ಞೆ ತಪ್ಪಿ ಕುಡಿದು ಮೈಮೆರೆತು ಬಿದ್ದ ಹೆಣ್ಮಕ್ಕಳನ್ನ ನೋಡ್ತಾನೆ. ಅವಳಿಗೆ ಒಬ್ಬಳಿಗೆ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಎಚ್ಚರ ಇಲ್ಲ. ಮತ್ತೊಬ್ಬಳು ಯಾರದೋ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ. ಮತ್ತೊಬ್ಳು ಅವಳ ಕೈ ಮೇಲೆ ಮಲ್ಕೊಂಡಿದ್ದಾಳೆ. ಮತ್ತೊಬ್ಳು ತನ್ನ ಹೊದಿಕೆ ಇಲ್ಲ ಅಂತ ಇನ್ನೊಬ್ಳು ಸೀರೆಯನ್ನು ಹೇಳ್ಕೊಂಡು ಹೊದ್ಕೊ. ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ನಾನು ವಿವರಕ್ಕೆ ಹೋಗಲ್ಲ. ಹೀಗೆ ತೀರಾ ಅಸಹ್ಯವಾದಂತಹ ಒಂದು ದೃಶ್ಯ. ಅವಾಗ ತಕ್ಷಣ ಹನುಮಂತ ಹೇಳುವುದೇನು ಗೊತ್ತುಂಟ? ನೋಡಬಾರದನ್ನೆಲ್ಲ ನೋಡಿದೆ, ಆದ್ರೆ ನೋಡಬೇಕಾದ ಸೀತೆಯನ್ನು ನೋಡ್ಲಿಕ್ಕೆ ಆಗಿಲ್ವಲ್ಲ. ಯಾವುದನ್ನ ಬ್ರಹ್ಮಚಾರಿ ನೋಡಬಾರದೋ ಅಂಥದ್ದನ್ನೆಲ್ಲ ನೋಡಿಬಿಟ್ಟೆ. ನಿದ್ರೆಯಲ್ಲಿರತಕ್ಕಂತಹ ಪರಸ್ತ್ರೀಯರನ್ನ ನೋಡಬಾರದು. ನಾನು ನೋಡಿದೆ, ಎಚ್ಚರ ತಪ್ಪಿ ಬಿದ್ದವನ್ನು ನೋಡಿದೆ, ಅಪರಾಧ ಆಗೋಯ್ತು ನನ್ನಿಂದ. ಫಸ್ಟ್ ಅಂದ್ರೆ ಒಂದು ಜೀವನದಲ್ಲಿ ಬಂದ ಸಮಸ್ಯೆಗಳಿಗೆ ನಾವು ಹೇಗೆ ಯೋಚನೆ ಮಾಡಬೇಕು ಅಂತ ತೋರಿಸಿಕೊಡುವುದಿದೆ. ನಾನು ಅಪರಾಧ ಆಗೋಯ್ತು, ನನ್ನ ಬ್ರಹ್ಮಚರ್ಯ ನಾಶ ಆಯಿತು, ನಾನು ಬ್ರಹ್ಮಚಾರಿಯಾಗಿ ನಾನು ನೋಡಬಾರದಿತ್ತು ಅಂತ. ಆಮೇಲೆ ಹಾಗೆ ಯೋಚನೆ ಮಾಡ್ತಾ ಹೇಳ್ತಾನೆ, ಅಲ್ಲ ಬ್ರಹ್ಮಚರ್ಯ ನಾಶ ಆದದ್ದು ಹೇಗೆ? ನೋಡುವುದೇ ತಪ್ಪ? ನೋಡಿ ಮನಸ್ಸಿನಲ್ಲಿ ಏನಾದ್ರೂ ಕೆಟ್ಟ ಭಾವನೆ ಬಂದ್ರೆ ಅಲ್ವಾ ನಾಶ ಆಗುದು. ನನಗೆ ಇವನು ನೋಡುವಾಗ ನಾನು ನೋಡಿದ್ದು ನನ್ನ ತಾಯಿಯಲ್ಲಿದ್ದಾಳೆ, ನನ್ನ ತಾಯಿಯಲ್ಲಿದ್ದಾಳೆ, ನನ್ನ ತಾಯಿಯಲ್ಲಿದ್ದಾಳೆ ಬಿಟ್ಟು ಇನ್ಯಾವ ಭಾವನೆಯೂ ಇರಲಿಲ್ಲ. ಹಾಗಾದ್ರೆ ಅಪರಾಧ ಆಗುದು ಹೇಗೆ? ಅವನೇ ಲಾಜಿಕ್ಕು. ಅವನು ಹೇಳ್ತಾನೆ, ಮನೋಹಿ ಹೇತು ಅಂತ. ಸುಖ ದುಃಖಗಳ ಪ್ರವರ್ತನೆಗೆ ಮನಸ್ಸು ಕಾರಣ ಅಲ್ವಾ? ಅದು ತಕ್ಷವೇ ಸುವ್ಯವಸ್ಥಿತ. ಮನಸ್ಸಲ್ಲಿ ಕೆಟ್ಟ ಭಾವನೆ ಬಂದರೆ ನನ್ನ ಬ್ರಹ್ಮಚರ್ಯ ಭಂಗ ಆಯ್ತು ಅಂತ ಹೇಳ್ಬೇಕು. ತಕ್ಷವೇ ಸುವ್ಯವಸ್ಥಿತ. ಒಂದೇ ಒಂದು ಚೂರು ಮನಸ್ಸು ವಿಚಲಿತ ಆಗಲಿಲ್ಲ. ಅದರಿಂದ ಮನೋಹಿ ಹೇತು ಸರ್ವೇಶಾಂ ಇಂದ್ರಿಯಾಣಾಂ ಪ್ರವರ್ತನೆ. ಇಂದ್ರಿಯಗಳ ಪ್ರವೃತ್ತಿ ಅನ್ನೋದು ಮನಸ್ಸಿನ ಮೂಲಕ. ಮನಸ್ಸು ಕೆಟ್ಟ ಭಾವನೆ ಮಾಡಿದ್ರೆ ನನ್ನ ತಪ್ಪು, ನನ್ ಕೆಟ್ಟ ಭಾವನೆ ಬರಲೇ ಇಲ್ಲ, ನನ್ನ ತಾಯಿ ಎಲ್ಲಿದ್ದಾಳೆ ಅಂತ ಹುಡುಕಿದೆ. ಆದ್ರಿಂದ ಏನು ಪಾಪ ಆಗ್ಲಿಲ್ಲ, ತಪ್ಪಾಗ್ಲಿಲ್ಲ ಅಂತ ತೀರ್ಮಾನ. ಅಂದ್ರೆ ಒಂದು ನಮ್ಮ ಜೀವನದ ಸಮಸ್ಯೆಗಳಿಗೆ ಅವನ ಉತ್ತರಗಳ ತಪ್ಪಾಗ್ಲಿಲ್ಲ ನನ್ನಿಂದ ಅಂತ ತೀರ್ಮಾನ ಮಾಡಿಕೊಂಡು ಮತ್ತೂ ಹುಡುಕ್ತಾನೆ. ಆಮೇಲೆ ರಾವಣನ ಅಂತಃಪುರದ ಒಳಗೆ ಹೋಗ್ತಾನೆ. ಅಲ್ಲಿ ರಾವಣನ ಪಕ್ಕದಲ್ಲಿ ಮಂಡೋದರಿ ಮಲಗಿರ್ತಾಳೆ. ಅವನು ಓಹೋ ಸಿಕ್ಕಿ ಬಿಟ್ಟಳು ಸೀತೆ. ತಕ್ಷಣ ಹೇಳ್ತಾನೆ, ಸೀತೆ ಅಲ್ಲಪ್ಪ, ಸೀತೆ ಆದ್ರೆ ನಿದ್ರೆ ಹೇಗೆ ಮಾಡ್ತಾಳೆ? ಇವಳು ನಿದ್ರೆ ಏನೇ ಅವಳ ಲಕ್ಷಣ ನೋಡಿ ಸೀತೆ. ಸೀತೆ ಆದ್ರೆ ನಿದ್ರೆ ಹೇಗೆ ಮಾಡ್ತಾಳೆ? ಇವಳು ಚೆನ್ನಾಗಿ ನಿದ್ರಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿ ರಾವಣ ಇದ್ದಾನೆ, ಸೀತೆ ಅಲ್ಲ. ಸರಿ ಆಯ್ತು. ಕೊನೆಗೆ ಅವನು ಯೋಚನೆ ಮಾಡ್ತಾನೆ, ಇವಾಗ ಎಲ್ಲ ಹುಡುಕಿ ಆಯ್ತು, ಇಡೀ ಲಂಕೆ ಹುಡುಕಿ ಆಯ್ತು, ಸೀತೆ ಸಿಗಲಿಲ್ಲ. ಜಾನಕಿ ನಚ ದೃಶ್ಯತೆ, ಸೀತೆ ಕಾಣ್ತಾ ಇಲ್ವಲ್ಲ, ಏನ್ ಮಾಡ್ಲಿ ನೋಡಿ. ಅವಾಗ ಯೋಚನೆ ಮಾಡ್ತಾನೆ, ನಾನೀಗ ಹೇಗೆ ಹೋಗುದು? ಮರಳಿ ಹೋಗಿ ರಾಮನ ಹತ್ರ ಸೀತೆ ಸಿಗಲಿಲ್ಲ ಅಂತ ಯಾವ ಬಾಯಿಂದ ಹೇಳುವುದು? ನಾನು ಸೀತೆ ಸಿಗಲಿಲ್ಲ ಅಂತ ಹೇಳಿದರೆ ಅವನ ಅಲ್ಲಿ ಕೂತ್ಕೊಂಡ ಯೋಚನೆ, ಖಂಡಿತವಾಗಿ ರಾಮ ಬದುಕುವುದಿಲ್ಲ. ಸೀತೆಯನ್ನ ಕಳ್ಕೊಂಡು ರಾಮ ಬದುಕುವುದಿಲ್ಲ. ರಾಮ ಬದುಕಲಿಲ್ಲ ಅಂದ್ರೆ ಲಕ್ಷ್ಮಣವನ ಚಜೀವತಿ, ಲಕ್ಷ್ಮಣನು ಬದುಕೋಲ್ಲ. ರಾಮ ಲಕ್ಷ್ಮಣ ಬದುಕಲಿಲ್ಲ ಅಂದ್ರೆ ಭರತ ಶತ್ರುಘ್ನರು ಉಳಿಯೋದಿಲ್ಲ. ಅವರು ಬದುಕಲಿಲ್ಲ ಅಂದ್ರೆ ಅವ್ರ ತಾಯಿನ ಇಡೀ ರಘುವಂಶ ನಾಶವಾಗುತ್ತೆ. ರಘುವಂಶ ನಾಶ ಆಯ್ತು, ನಮ್ಮ ಕಪಿವಂಶವು ನಾಶವಾಗುತ್ತೆ. ದೊಡ್ಡ ಘೋರ ಮಾಯೋಧನಂ ಮನ್ಯೆ. ನಾನು ಹೋದ್ರೆ ಬಹಳ ದೊಡ್ಡ ದುರಂತ ಆಗತ್ತೆ. ನಾನು ಮರಳಿ ಹೋಗುವುದೇ ಬೇಡ, ಇಲ್ಲೇ ಕೂತ್ ಬಿಡ್ತೇನೆ. ಇಲ್ಲೇ ಎಲ್ಲಾರು ಒಂದು ಮೂಲೆಯಲ್ಲಿ ತಪಸ್ಸು ಮಾಡ್ತಾ ಕೂತ್ ಬಿಡ್ತೇನೆ. ನಾನು ಮರಳಿ ಹೋಗೋದಿಲ್ಲ. ತಪಸ್ಸು ಮಾಡ್ತಾ ಏನು ಅಂತ ಕೂತ್ಕೊಳ್ಳೋದು ಅಲ್ಲ, ನನ್ನಿಂದ ಯಾವ ಕೆಲಸ ಆಗ್ಲಿಲ್ಲೋ ನನ್ ಗೊತ್ತು, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಬಹಳ ವಿಚಿತ್ರ ಇದೆಲ್ಲ. ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿ ನಾನು ಹೇಳ್ತಾನೆ, ಆತ್ಮಹತ್ಯೆ ಮಾಡಿದ್ರೆ ಸೀತೆ ಸಿಗ್ತಾಳ? ಅಲ್ಲ, ಇನ್ನೊಂದು ಸ್ವಲ್ಪ ಕಾದ್ರೆ ಸೀತೆ ಸಿಗ್ಬೋದಲ್ವ? ಹಾಗಾದ್ರೆ ಸೀತೆ ಸಿಗುವ ಸಾಧ್ಯತೆಯನ್ನು ಕಳ್ಕೊಂಡಾಗ ಆಯ್ತು ಅಷ್ಟೇ. ಆತ್ಮಹತ್ಯೆಯಿಂದ ಯಾವ ಸಮಸ್ಯೆಯೂ ಪರಿಹಾರ ಆಗುವುದಿಲ್ಲ. ಏತಿ ಜೀವಂತ ಆನಂದ ನರಂ ವರ್ಷ ಶತಾದಪಿ. ನಾವು 100 ವರ್ಷ ಬದುಕಬೇಕು. ಅಯ್ಯೋ ಬದುಕಿದ್ದು ಸಾಕು ಅಂತ ಯಾವತ್ತೂ ಹೇಳಬಾರದು. ಯಾಕೆಂದ್ರೆ 100 ವರ್ಷ ತನಕ ಬದುಕಿದಾಗ ಯಾವುದೋ ಒಂದು ಸುಖ ನಾವು ಬರ್ಲಿಕ್ಕಿರ್ಬೋದು. ಈಗಲೇ ಯಾಕೆ ಕಳ್ಕೊಳ್ಬೇಕು ಅದನ್ನ ಆತ್ಮಹತ್ಯೆ ಮಾಡಿ? ಆತ್ಮಹತ್ಯೆ ಅನ್ನೋದು ಮೂರ್ಖತನ. ಇದೆಲ್ಲ ನಮಗೆ ಪಾಠ. ನಾವು ನೋಡ್ತೇವಲ್ಲ, ಎಷ್ಟೋ ಮಂದಿ ಜೀವನದಲ್ಲಿ ನಿರಾಶರಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಅದು ಶುದ್ಧಾಂಗ ತಪ್ಪು. ಯಾಕೆಂದ್ರೆ ಆತ್ಮಹತ್ಯೆ ಮಾಡಿ ಏನನ್ನ ಸಾಧಿಸ್ತೀರಾ ನೀವು ಅಂತ ಕೇಳ್ತಾನೆ ಹನುಮಂತ. ಅವನು ಈ ಜೀವನ ಸಾಕು ಅಂತ. ಜೀವನ ಸಾಕು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಮತ್ತೆ ಹುಟ್ಟುವುದು ತಾಯಿ ಹೊಟ್ಟೆಗೆ ಹೋಗಿ ಸೇರುವುದಲ್ಲ, ಮತ್ತೆ ಪುನಃ ಹುಟ್ಟುವುದು ಮತ್ತೆ ಇದೇ ನರಕ ಅಲ್ವಾ? ಅದರಿಂದ ಆತ್ಮಹತ್ಯೆ ಅನ್ನೋದು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ.
ಒಂದೋ ನೀನು ಆತ್ಮಹತ್ಯೆ ಮಾಡಿದ್ರಿಂದ ತಾಯಿ ಹೊಟ್ಟೆ ಹೋಗಿ ಪುನಃ 9 ತಿಂಗಳು ಒದ್ದಾಡಿ ಪುನಃ ಇಲ್ಲಿ ಹುಟ್ಟಿ, ಇಲ್ಲ ನರಕಕ್ಕೆ ಹೋಗ್ತಿ. ಯಾವುದು ಸುಖ ಕೊಡುವ ದಾರಿ ಅಲ್ಲ, ಈಗ ಇರೋದಕ್ಕಿಂತ ಹೆಚ್ಚು ದುಃಖವನ್ನು ಪಡೆಯುವ ದಾರಿ. ಅದರಿಂದ ಯಾರಾದರೂ ಒಬ್ಬ ಜೀವನದಲ್ಲಿ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ತೀರ್ಮಾನ ಮಾಡ್ತಾನೆ, ಅವನಂಥ ತಿಳಿಗೇಡಿ ಇನ್ನೊಬ್ಬನಿಲ್ಲ. ಹನುಮಂತ ತೀರ್ಮಾನ ಮಾಡಿಕೊಟ್ಟನು. ಆದರೆ ಏನ್ ಮಾಡ್ಲಿ, ಈಗ ನಾನು ಆತ್ಮಹತ್ಯೆ ಮಾಡ್ಲಿಕ್ಕೂ ಇಷ್ಟ ಇಲ್ಲ, ನೋಡೋಣ, ಸ್ವಲ್ಪ ಯೋಚನೆ ಮಾಡೋಣ, ಏನಾದ್ರೂ ಹೊಳೆದೀತು ಅಂತ ಯೋಚನೆ ಮಾಡ್ತಾ ಸಣ್ಣ ಹೊಳೆದವನಿಗೆ ಅಲ್ಲ ಇಡೀ ಲಂಕೆ ನೋಡಿದೆ, ಆದರೆ ಅಶೋಕವನ್ನ ನೋಡೇ ಇಲ್ವ, ಅಲ್ಲಿ ಯಾಕೆ ಇರಬಾರದು, ಕಾಡು ಅಂತ ಬಂದು ಬಿಟ್ಬಿಟ್ಟಿದ್ದ. ಇವನ ಎಲ್ಲೋ ಇದ್ರೆ ಮನೆಗಳಲ್ಲಿ, ಯಾವ ಮನೆಗಳಲ್ಲೂ ಇರ್ಲಿಲ್ಲ. ಚತುರಂಗಲ ಮಾತ್ರೋಪಿ ನಾವಕಾಶಸ್ಯ ವಿದ್ಯತೆ ರಾವಣಾಂತ ಪ್ರೇತಸ್ಮಿನ್ ಎಂ ಕಪಿರ್ ನಜಗಾಮ ಸಹ. 4 ಅಂಗುಲ ಜಾಗ ಬಿಟ್ಟಿಲ್ಲ ಅಂತೆ, ಇಡೀ ಲಂಕೆಯನ್ನು ಜಾಲಾಡಿಸಿದ್ದಾನೆ. 4 ಅಂಗುಲ ಜಾಗ ಅವನು ನೋಡೋದಿರ್ಲಿಲ್ಲ ಅಂತ ವಾಲ್ಮೀಕಿ. ಅಷ್ಟು ಹುಡುಕಿದ್ರು ಸೀತೆ ಸಿಗ್ಲಿಲ್ಲ. ಹಾಗಾದ್ರೆ ಅದೊಂದು ಬಾಕಿ ಇದೆ ಅಲ್ಲ, ಅಲ್ಲಿ ಹೋಗೋಣ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಅಶೋಕವನಿಕ, ಅಲ್ಲಿರತಕ್ಕಂಥ ಮರದ ಬುಡದಲ್ಲಿ ಸೀತೆ ಕೂತಿದ್ದ. ಸೀತೆ ಕೂತಾಗ ಅವನು ಒಂದು ಉದ್ಗಾರ ಮಾಡ್ತಾನೆ. ನನಗೆ ಒಂದು ಸಂಶಯ ಇತ್ತು, ಅಲ್ಲಪ್ಪ, ಒಂದು ಹೆಣ್ಣಿಗೋಸ್ಕರ ರಾಮ ಇಷ್ಟು ಗೋಳಾಡುವುದಾ? ಅಯ್ಯೋ ನನ್ನ ಹೆಂಡತಿ ಅಂತ ನಿದ್ದೆಗೆಟ್ಟು ನನ್ನ ಹೆಂಡತಿಯನ್ನು ಕಂಡಿರ ಅಂತ ಕಾಡು ಮೇಡುಗಳೆಲ್ಲ ಅಲಿತಾ ಇದ್ದಾನೆ. ಇಷ್ಟು ಹುಚ್ಚು ಕಟ್ಟುವುದಾ ರಾಮನಂಥ ಮಹಾನುಭಾವ ಅಂತ ಒಂದು ಸಂಶಯ ಇತ್ತು. ಈ ಸೀತೆ ನೋಡಿದ ಒಂದು ಸಂಶಯ ಬರುತ್ತೆ, ನಾನು ಹುಚ್ಚು ಕಟ್ಟುವುದಲ್ಲ, ಇವಳನ್ನು ಕಳ್ಕೊಂಡು ಬದುಕಿದ್ದೇ ಆಶ್ಚರ್ಯ ಅಂತ. ಆದರೆ ಈಗ ಹೇಗಿದ್ದಾಳೆ, ಬಹಳ ಅದ್ಭುತ. ವಾಲ್ಮೀಕಿ ಮಾತ್ರ ಕೊಡಬಹುದಾದ ಉಪಮಾನ. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೆ ಇವ ತನಕಾಂಗತ. ಹೇಗಿದ್ದಾಳೆ ಸೀತೆ ಅಂದ್ರೆ, ಪಾಡ್ಯ ದಿವಸ ಪಾಠ ಕೇಳುವ ವಿದ್ಯೆಯಂತೆ ದಿನದಿಂದ ದಿನಕ್ಕೆ ಕ್ಷೀಣ ಆಗ್ತಾ ಇದ್ದಾಳೆ. ಅದ್ರಲ್ಲೊಂದು ಪಾಡ್ಯ ದಿವಸ ಪಾಠ ಓದಬೇಡಿ, ರಸಗೊಳ್ಳಿ. ಉಪಮಾನದಲ್ಲಿ ಒಂದು ಶಿಕ್ಷಣ. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೇವ ತನಕಾಂಗತ ಅಂತ ನೋಡ್ತಾನೆ. ಅಷ್ಟೊತ್ತಿಗೆ ರಾವಣ ಬರ್ತಾನೆ. ಇವನು ಮರದ ಮರೆಯಲ್ಲಿ ಕೂತು ಇಡೀ ರಾವಣನ ಮಂಗ್ಯಾಟವನ್ನ ನೋಡ್ತಾನೆ. ರಾವಣ ಅವಳಿಗೆ ವಾರ್ನ್ ಮಾಡಿ ಹೋಗ್ತಾನೆ. 10 ತಿಂಗಳಾಯ್ತು, ಇನ್ನು 2 ತಿಂಗಳು ನೀನು ಬಂದು ವರ್ಷ ಪೂರ್ತಿ ಆಗ್ಲಿಕ್ಕೆ, ಅಷ್ಟಾಗುವಾಗ 14 ವರ್ಷ ಪೂರ್ತಿ ಆಗತ್ತೆ. ಆ 2 ತಿಂಗಳ ಒಳಗೆ ನೀನು ನನ್ನನ್ನು ಮದುವೆ ಆಗಲಿಕ್ಕೆ ಒಪ್ಪದೇ ಇದ್ರೆ ನಮ್ಮ ಅಡಿಗೆಯವರು ನಿನ್ನನ್ನ ಪ್ರಾತರಾಶಂ ಕರಿಷ್ಯಂತಿ ಅಂತ, ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ನಿನ್ನ ಮಾಂಸವನ್ನು ಉಪಯೋಗಿಸ್ತೇನೆ. ಅಲ್ಲಿ ಇವತ್ತೇ ಮಾಡು ಬ್ರೇಕ್ಫಾಸ್ಟ್, ಯಾಕೆ 2 ತಿಂಗಳು ಕಾಯ್ತಿ? ನಾನು ಏನು ಮಾಡಿದ್ರು ನೀನು ಒಪ್ಪಲ್ಲ. ನಿನ್ನನ್ನ ಮೆಚ್ಚುವುದಲ್ಲ, ನನ್ನ ಎಡಗಾಲ ಬೆರಳಿನಿಂದ ನಿನ್ನನ್ನು ಮುಟ್ಲಿಕ್ಕೆ ಹೆಸಿ ಆಗುತ್ತೆ ನನಗೆ ಅಂತ. ಸರಿ, ಇದನ್ನೆಲ್ಲ ಮೇಲೆ ಕೂತು ನೋಡ್ತಾ ಇದ್ದಾನೆ. ಅವನು ಹೊರಟು ಹೋದ ರಾವಣ ಹೊರಟು ಹೋದ ಮೇಲೆ ಮೆಲ್ಲ ಮೇಲಿನಿಂದ ಕೂತ್ಕೊಂಡು, ಯಾಕೆಂದ್ರೆ ಅವಳಿಗೆ ಯಾರೇ ಇವನು ಹನುಮಂತ ಒಮ್ಮೆಗೆ ಎದುರು ಬಂದರೆ ಇದು ರಾಕ್ಷಸರ ಮಾಯೆ ಅಂತ ತಿಳ್ಕೊಂಡು ಬಿಡ್ತಾನೆ. ಇವನು ಸನ್ಯಾಸಿ ವೇಷ ಹಾಕೊಂಡು ಬಂದಲ್ವ ರಾವಣ, ಮೋಸದ ತವರ ಮನೆ ಅದು. ಯಾವ ವೇಷ ಹಾಕೊಂಡು ಬರ್ತಾನೆ ಗೊತ್ತಿಲ್ಲ, ಇದು ರಾಕ್ಷಸನ ಮಾಯೆ ಇರಬಹುದು ಅಂತ ಹನುಮಂತ ಮೇಲಿನಿಂದ ಒಮ್ಮೆಗೆ ಕೆಳಗೆ ಬರೋಲ್ಲ, ಮೇಲಿನಿಂದ ಕಥೆ ಹೇಳ್ತಾನೆ. ದಶರಥ ಅನ್ನುವ ರಾಜರಿದ್ದ, ಅವನಿಗೆ ಮಕ್ಕಳು 4 ಜನ ಮಕ್ಕಳಿದ್ರು. ದೊಡ್ಡವ ರಾಮ, ಅವನಿಗೆ ಸೀತೆಯ ಜೊತೆಗೆ ವಿವಾಹ ಆಯಿತು. ಆಮೇಲೆ ಕೈಕೇಯಿಯ ವರಪಾಲನೆಗೋಸ್ಕರ ಕಾಡಿಗೆ ಹೋದರು. ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋದರು. ಸೀತೆಯನ್ನ ರಾವಣ ಅಪಹಾರ ಮಾಡಿದ. ಆಕೆಯನ್ನು ಹುಡುಕುವುದಕ್ಕೋಸ್ಕರ ಸುಗ್ರೀವ ನನ್ನನ್ನು ಕಳಿಸಿದ. ನಾನು ಬಂದು ಆ ತಾಯಿಯನ್ನು ನೋಡಿದ ಧನ್ಯ ಅಂತ ಮೆಲ್ಲಿಗೆ ಮೇಲಿನಿಂದ ಹಾಡ್ತಾನೆ. ಸೀತೆ ತಮಾಷೆ ಏನು ಅಂದ್ರೆ, ಇನ್ನು ಬದುಕಿ ಉಪಯೋಗ ಇಲ್ಲ, ಇವನು ತಿಂದುಬಿಡ್ತಾನೆ ನನ್ನನ್ನ ಅಂತ ತನ್ನ ತಲೆ ಮುಡಿಯನ್ನ ಕೊರಳಿಗೆ ಸುತ್ತಿ ಮರಕ್ಕೆ ಬಿಗಿದು ಸುಮ್ಮನೆ ಇದೆಲ್ಲ ಹನುಮಂತ ಆತ್ಮಹತ್ಯೆ ಹಾಗೆ ಸೀತೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಅಷ್ಟೊತ್ತಿ ಇವನು ಹಾಡುತ್ತಾನೆ ಮೇಲಿಂದ. ಈಗ ಮೇಲೆ ನೋಡುತ್ತಾಳೆ ಆಶ್ಚರ್ಯದಿಂದ, ಯಾರಪ್ಪ ರಾಮನ ಕಥೆಯನ್ನು ಹೇಳುವ. ಸೀತೆ ಉತ್ಕಂಠಿತಳಾಗಿ ಮೇಲೆ ನೋಡುವಾಗ ಮೆಲ್ಲ ಕೆಳಗಿಳಿದು ಬರ್ತಾನೆ. ಬಂದು, ತಾಯಿ ನೀನೇ ಅಲ್ವಾ ಸೀತೆ? ಹೌದಪ್ಪ ನಾನೇ ಸೀತೆ, ನೀನು ಯಾರು? ಅಷ್ಟೇದೊಳಗೆ ಅವಳಿಗೆ ಒಂದು ಧೈರ್ಯ ಬಂದು ಹನುಮಂತ ಸ್ವಲ್ಪ ಹತ್ತಿರ ಹೋಗ್ತಾನೆ. ಹತ್ತಿರ ಹೋದ ಕೂಡಲೇ ದೂರ ನಿಲ್ಲು. ಯಾಕೆ? ಜನಸ್ಥಾನೇ ಮಯಾ ದೃಷ್ಟಸ್ತಂ ಸಯೇವ ಹಿ ರಾವಣ. ನನ್ನನ್ನು ಮೋಸ ಮಾಡಿ ಹೇಳ್ಕೊಂಡು ಹೋಗ್ಲಿಕ್ಕೋಸ್ಕರ ಕಪಟ ವೇಷದಿಂದ ಬಂದಿಯಲ್ವಾ, ಅದೇ ರಾವಣ ಅಲ್ವಾ ನೀನು ಈ ಕೋತಿ ವೇಷದಿಂದ ಬಂದದ್ದು ಅಂತ ಡೌಟ್ ಬಂದ್ಬಿಡುತ್ತೆ. ನೀನು ರಾವಣ? ಅವಾಗ ಅಲ್ಲ, ನಾನು ರಾವಣ ಅಲ್ಲ ತಾಯಿ, ನಾನು ನಿಜವಾಗಿ ಕಪಿ.
ವೇಷದ ಕಪಿ ಅಲ್ಲ. ಎಲ್ಲ ವಿವರ ಹೇಳಿ ರಾಮಚಂದ್ರನ ಕಥೆ ಹೇಳಿ ರಾಮಚಂದ್ರನಿಗೂ ಸೀತೆಗೂ ಆಗಿರತಕ್ಕಂಥ ರಹಸ್ಯ ಸಂಭಾಷಣೆಗಳನ್ನ ಕೋಟು ಮಾಡಿ ಆ ಕಾಕಾಸುರ ಬಂದು ಸೀತೆಯನ್ನು ಕುಟುಕಿದ ಕಥೆಯನ್ನು ಹೇಳಿ ಆ ಉಂಗುರವನ್ನು ಕೊಟ್ಟ ಮೇಲೆ ಧೈರ್ಯ ಆಗುತ್ತೆ. ಆಮೇಲೆ ರಾಮಚಂದ್ರ ಸದ್ಯದಲ್ಲೇ ಬರ್ತಾನೆ, ನಿನ್ನನ್ನು ಕರ್ಕೊಂಡು ಹೋಗ್ತಾನೆ, ನಿಶ್ಚಿಂತೆಯಿಂದ ಇರು ತಾಯಿ ಅಂತ. ಅಥವಾ ರಾಮಚಂದ್ರ ಬರೋ ತನಕ ಯಾಕೆ ಕಾಯಬೇಕು, ನನ್ನ ಹೆಗಲ ಮೇಲೆ ಕೂತು ಬಿಡು, ನಾನೇ ಕರ್ಕೊಂಡು ಹೋಗ್ತೇನೆ ಈಗ ಅಂತ. ಇದಕ್ಕೆ ಕೋತಿ ಬುದ್ಧಿ ಅಂತ ಹೇಳುದು ಅಂತ ಸೀತೆ. ಯಾಕಂದ್ರೆ ಇಷ್ಟುದ್ದ ಇದ್ದಿ ನನ್ನನ್ನೇ ಹೇಗೆ ಹೊತ್ಕೊಂಡು ಹೋಗ್ತೀಯ ತಾಯಿ, ನಾನು ಎಷ್ಟು ಉದ್ದ ಇದ್ದೇನೆ ನೋಡು ಅಂತ ಭೂಮಿ ಆಕಾಶಕ್ಕೆ ಬೆಳೆದು ನಿಲ್ತಾನೆ. ಆಗ ಸೀತೆ ಹೇಳ್ತಾಳೆ, ಗೊತ್ತು ಮಗು, ನಿನ್ನ ಶಕ್ತಿ ನನಗೆ ಗೊತ್ತು, ನೀನು ನನ್ನ ಹೊತ್ಕೊಂಡು ಹೋಗಬಲ್ಲೆ, ಆದ್ರೆ ನಾ ಬರೋಲ್ಲ. ಯಾಕೆಂದ್ರೆ ನನ್ನ ಗಂಡನೇ ಬಂದು ನನ್ನನ್ನು ಬಿಡಿಸ್ಕೊಂಡು ಹೋಗ್ಬೇಕು. ಆ ಕೀರ್ತಿ, ಶತ್ರು ಸಂಹಾರ ಮಾಡಿ ಪತ್ನಿಯನ್ನು ಮರಳಿ ಪಡೆಯುವ ಯಶಸ್ಸು, ಅದು ಇನ್ನೊಬ್ಬರಿಗೆ ಆ ಕೀರ್ತಿ ಹೋಗಬಾರ್ದು, ರಾಮಚಂದ್ರನೇ ಆ ಕೀರ್ತಿಯನ್ನು ಪಡಿಬೇಕು. ರಾಮಚಂದ್ರ ಬರೋ ತನಕ ಕಾಯ್ತೇನೆ, ನಾನು ನಿನ್ನ ಹೆಗಲಲ್ಲಿ ಬರೋಲ್ಲ ಅಂತಾಳೆ. ಸರಿ ಆಯ್ತು, ಹಾಗಾದರೆ 2 ತಿಂಗಳಲ್ಲಿ ನೀನು ಸದ್ಯವೇ ಕಪಿಸೇನಾ ಸಮೇತನಾಗಿ ರಾಮಚಂದ್ರ ಬರ್ತಾನೆ. ಅಲ್ಲಯ್ಯ, ನೀನ್ ಸುಮ್ಮನೆ ನನ್ನನ್ನು ಸಂತೋಷಗೊಳಿಸ್ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದೀಯಲ್ವಾ ಅಂತಾಳೆ ಸೀತೆ. ಅದು ಸಮಸ್ಯೆ ಉಂಟು. ಈ ಯಾಕೆ ತಾಯಿ ನಾನೇನು ಸುಳ್ಳು ಹೇಳಿದೆ? ಅಲ್ಲ, ನೀನು ಏನೋ ಬಂದಿ, ನಿನ್ನ ತೋರಿಸಿದಿ, ನಿನ್ನ ಹೈಟು ಎಲ್ಲ ತೋರಿಸಿದಿ. ಅಲ್ಲ, ನಿಮ್ಮ ಕೋಟಿ ಕೋಟಿ ಕಪಿಗಳು ರಾಮಲಕ್ಷ್ಮಣರು 100 ಯೋಜನೆ ಸಮುದ್ರ ದಾಟಿ ಬರುವುದು ಹೇಗೆ? ಅಸಂಭಾವಿತ. ಸುಮ್ಮನೆ ನನ್ನನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ಏನೋ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ಹನುಮಂತ ಹೇಳೋದೇನು ಗೊತ್ತುಂಟ? ಮತ್ತಃ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧವು. ತಾಯಿ ನಂಬು, ಇದು ಎಂಥ ಅದ್ಭುತ ನೋಡಿ. ಹನುಮಂತನಿಗೆ ಸಾಟಿಯಾದ ಇನ್ನೊಬ್ಬ ವೀರ ಇರಲಿಲ್ಲ ಅಲ್ಲಿ ಕಪಿಸೇನೆಯಲ್ಲಿ. ಅವನು ಹೇಳ್ತಾನೆ, ಕಪಿಸೇನೆಯಲ್ಲಿ ಎಲ್ಲರೂ ಮಹಾವೀರರು, ಅಲ್ಲಿರತಕ್ಕ ವೀರರಲ್ಲಿ ನಾನು ಕೊನೆಯವ, ನನಗಿಂತ ಕೆಳವರ್ಗದ ಕಪಿಗಳೇ ಇಲ್ಲ, ನಾನೇ ಬಂದೆ, ಇನ್ನು ಉಳಿದವ ಕಪಿಗಳ ಕಥೆ ಏನು ಅಂತ. ತನ್ನನ್ನು ಇಷ್ಟು ನೈತ್ಯ, ನಾನು ಎಲ್ಲರಿಗಿಂತ ಕೊನೆಯವ, ನಾನೇ ಬಂದೆ ತಾಯಿ, ಹೆದರಬೇಡ, ಎಲ್ಲ ಕಪಿಗಳು ಬರ್ತಾರೆ. ಹೀಗೆ ಸಂತೈಸಿ ಆಮೇಲೆ ಬೇಕು ಅಂತ ತಾನು ಬ್ರಹ್ಮಾಸ್ತ್ರದಿಂದ ಸಿಕ್ಕಾಕೊಂಡು ರಾವಣನ ಹತ್ರ ಹೋಗ್ತಾನೆ. ಅವನು ಹೇಳ್ತಾನೆ, ಬ್ರಹ್ಮಾಸ್ತ್ರ ನಾನು ಅನಾಯಾಸವಾಗಿ ಮುರಿಯಬಲ್ಲೆ, ಆದರೆ ನನಗೆ ರಾವಣನ ನೋಡ್ಬೇಕು ಅಂತ ಯಾರು ಕರ್ಕೊಂಡು ಹೋಗ್ತಾರೆ? ಈಗ ನಾನು ಬ್ರಹ್ಮಾಸ್ತ್ರ ಸಿಕ್ಕಾಕೊಂಡ್ರೆ ಅನಾಯಾಸವಾಗಿ ಕರ್ಕೊಂಡು ಹೋಗ್ತಾರೆ ರಾವಣ ಹತ್ರ ಎನ್ಕ್ವೈರಿಗೆ. ಒಳ್ಳೆ ಅನುಕೂಲ ಆಯ್ತಲ್ಲ ಅಂತ ಕೂತ್ಬಿಟ್ಟ. ಎತ್ಕೊಂಡು ನಾನು ಎಳ್ಕೊಂಡು ಹೋದ್ರು. ರಾವಣನ ಎದುರು ನಿಂತ. ಈ ಕಥೆ ಹೇಳುವವರು ಒಂದು ತಪ್ಪು ಹೇಳ್ತಾರೆ. ಸಾಮಾನ್ಯ ಕಥೆ ಅಥವಾ ಅಂದ್ರೆ ರಾವಣ ಕೂತಿದ್ದ, ಇವನು ಬಾಣ ಸುತ್ತಿ ಅಷ್ಟು ಎತ್ತರವಾಗಿ ಕೂತ ಅಂತ ಹಾಗೇನು ಮಾಡ್ಲಿಲ್ಲ. ಅವನು ನಿಂತಿದ್ದ ಅಲ್ಲಿ. ಕಪೆ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ. ಆಚಾರ್ಯರು ತಾನು ಪೂರ್ವಜನ್ಮದಲ್ಲಿ ಅನುಭವಿಸಿದ ದೃಶ್ಯ ಅದನ್ನ ಅಷ್ಟು ಅದ್ಭುತವಾಗಿ ನಾಟ್ಯದಲ್ಲಿ ತೋರಿಸ್ತಾರೆ. ಆ ಪದ್ಯವೇ ಆಗಿದೆ, ಒಳ್ಳೆ ನರ್ತನ ಮಾಡೋ ಹಾಗಿದೆ. ಕಪೆ ಕುತೋಸಿ ಕಸ್ಯವ ಕಿಮರ್ಥಂ ಈದೃಶಂ ಕೃತಂ. ಎಲ್ಲಿಂದ ಬಂದಿಯೋ ಕೋತಿ ನೀನು, ಯಾರು ಕಳಿಸಿದ್ದು, ಯಾಕೆ ಹೀಗೆಲ್ಲ ಕಾಡು ಪುಡಿ ಮಾಡಿದಿ? ಅವನು ಹೇಳ್ತಾನೆ, ಕಾಡು ಪುಡಿ ಮಾಡಿದ್ದ, ಅದು ನಮ್ಮ ಜಾತಿ ಧರ್ಮ. ಕಾಡಿನಲ್ಲಿದ್ರೆ ಸೊಪ್ಪು ಎಲ್ಲ ಪುಡಿ ಮಾಡೋದು, ಹಣ್ಣು ತಿನ್ನೋದು, ಅದು ಕಪಿ ಸಹಜವಾದ ಧರ್ಮ. ಅದ್ರಲ್ಲಿ ಏನು ಹೊಸ ಸಂಗತಿ ಇದೆ? ಅದನ್ನು ಮಾಡಿದೆ ಅಷ್ಟೇ. ಆಮೇಲೆ ಯಾರು ಕಳಿಸಿದ್ದು ಏನು ಅಂತ ಹೇಳಿದೆ. ಅವನು ಅಲ್ಲಿ ಹೋಗುವ ಮುಂಚೆ ಇಡೀ ಅಶೋಕವನ ಪುಡಿ ಮಾಡಿದ ಮೇಲೆ ಅಲ್ಲಿ ಯುದ್ಧ ಆಗಿತ್ತು. ಅಶೋಕವನದ ರಕ್ಷಕರಾದ ಸೈನಿಕರು ರಾವಣನ ಒಟ್ಟು ಸೇನಾಬಲದ ಮುನ್ನೆ ಒಂದು ಅಂಶವನ್ನು ಪುಡಿ ಮಾಡಿದ್ದಾರೆ. ಅವಾಗ ಅವನು ನಿಂತು ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕೃಷ್ಣ, ನೀನು ಯಾರು ಅಂತ ಕೇಳಿದರೆ ತನ್ನ ಟೈಟ್ಲ್ಗಳನ್ನೇ ಹೇಳಿಕೊಳ್ಳಿಲ್ಲ. ನಾನು ರಾಮಚಂದ್ರನ ದಾಸ. ರಾಮಚಂದ್ರನ ದಾಸ ಇಷ್ಟು ಮಾಡಿದ ಅಲ್ವಾ, ರಾಮಚಂದ್ರನೇ ಬಂದರೆ ಏನಾಗುತ್ತೆ ಅಂತ ಯೋಚಿಸಿಕೊಳ್ಳಿ ಅಂತ ಹೇಳಿ ಆ ಅಟ್ಟದ ಮೇಲೆ ನಿಂತು, ಆಯುಧ ಇಲ್ಲ, ಆ ಬಾಗಿಲು ಉಂಟಲ್ವಾ, ಅರಮನೆ ಮಹಾದ್ವಾರದ ಬಾಗಿಲು, ಅಗಡಿ, ಅದರ ಅಗಡಿಯನ್ನು ತೆಗೆದು ಅದರಲ್ಲಿ ಇದ್ದವ್ರನ್ನೆಲ್ಲ ಚಚ್ಚಿಬಿಟ್ಟ. ಸ್ವತಃ ರಾವಣನ ಪ್ರೀತಿಯ ಮಗ ಅಕ್ಷಕುಮಾರನನ್ನ ಅಪೋಥಯ ಧರಾ ತಡೆ ಕ್ಷಣೇನ ಮಾರುತೀದನು. ಈ ಕಾಲು ಹಿಡಿದು ಚಕ್ರದಾಗ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿಬಿಟ್ಟ. ಎಲ್ಲ ಇವನ ಇಂದ್ರಜಿತ್ ಒಬ್ಬ ಸಿಕ್ಕಾಕೊಂಡಾಗೆ ಬಂದ. ಅವಾಗ ಹೇಳ್ತಾನೆ, ಯಾಕೆ ಬಂದದ್ದು ಅಂತ, ನಿನಗೆ ಬುದ್ಧಿವಾದ ಹೇಳಲಿಕ್ಕೆ ಬಂದದ್ದು. ನರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚ ಸರ್ವಪೂರ್ವಕ ಕಿಮುತ್ತ ಅಲ್ಪಸಾರಕ.
ರಾಮನ ಎದುರು ಬಾಣ ಹಿಡಿದು ಯುದ್ಧ ಮಾಡತಕ್ಕಂಥ ತಾಕತ್ತುಳ್ಳವನು ಪ್ರಪಂಚದಲ್ಲಿ ಬ್ರಹ್ಮಾದಿ ದೇವತೆಗಳಲ್ಲಿಯೂ ಇಲ್ಲ. ನೀನು ಯಾವ ಮರದ ತೊಪ್ಪಲು, ಯಾವ ಮರದ ತೊಗಟೆ, ಯಾವ ಯೋಗ್ಯತೆ ಇದೆ ನಿನಗೆ? ಆದ್ದರಿಂದ ಬದುಕುವ ಆಸೆ ಇದ್ದರೆ, ನೀನು ಮಾತ್ರ ಇಡೀ ಲಂಕೆಯ ಜನ ಬದುಕಬೇಕು ಅಂತ ಆಸೆ ಇದ್ದರೆ, ಸಮುದ್ರ ಇಲ್ಲ ಅಂದ್ರೆ ಸಮುದ್ರ ಮಿತ್ರ ಬಾಂಧವ ವಿನಾಶ ಮಾಶುಯಾಸಿ, ನೀನು ಸಮಗ್ರ ನಾಶವಾಗಿ ಹೋಗ್ತೀಯಾ, ಬದುಕುವ ಆಸೆ ಇದ್ದರೆ ನನ್ನ ತಾಯಿಯನ್ನು ರಾಮನಿಗೆ ಒಪ್ಪಿಸು. ರಾವಣನಿಗೆ ಒಳ್ಳೆ ಮಾತನ್ನು ಕೇಳಿ ಅಭ್ಯಾಸವೇ ಇಲ್ಲ. ಅವನು ಎಲ್ಲ ಈ ಹೊಗಳ ಭಟ್ರಿಂದ ನಿಮ್ಮಂಥವನು ಇಲ್ಲ, ನೀವೇ ಮೇಲೂ ನಿಮ್ಮಂಥ ಸಾಟಿ ಇಲ್ಲ ನಿಮಗೆ ಅಂತ ಹೇಳಿ ಹೊಗಳು ಭಟ್ರರಿಂದ ತಲೆ ಕೆಡಿಸಿಕೊಂಡವ. ಸರಿ, ಹಾಗಾದ್ರೆ ಕೊಂದು ಬಿಡಿ ಈ ಕಪಿಯನ್ನ ಅಂತ ಹೇಳ್ತಾನೆ. ಆವಾಗ ವಿಭೀಷಣ ಎದ್ದು ನಿಲ್ತಾನೆ. ಅವಾಗ ಶಾಸ್ತ್ರ ವಿಪಸ್ಥಿತ್ವಂ ತದಾ ಶಾಸ್ತ್ರ ವಿಪಸ್ಥಿತ್ವಂ ಶ್ರಮ ಏವ ಹಿ ಕೇವಲಂ. ನಿನ್ನಂಥವರೂ ಕೋಪಕ್ಕೀಡಾಗುವುದಾದರೆ ಶಾಸ್ತ್ರ ಓದಿ ಏನು ಉಪಯೋಗ ಆಯ್ತು? ಇವನು ಹೇಳಿ ಕೇಳಿ ದೂತ, ಅವನನ್ನು ವಾಪಸ್ ಕಳಿಸು, ದೂತನ್ನು ಕೊಲ್ಲಬಾರದು. ಇದು ನೀನು ಶಾಸ್ತ್ರ ಓದಿದ್ದೆಲ್ಲ ದಂಡ ಆಗತ್ತೆ, ಇವನ ಮೇಲೆ ಕೋಪಿಸ್ಕೋಬಾರದು. ಇವನೇನು ಮಾಡಿದ್ದಾನೆ? ಇವನು ಕಳಿಸಿದವನ ಮೇಲೆ ನಿನ್ನ ಕೋಪ ಇರಬೇಕಲ್ವಾ, ಇವನು ಕೊಲ್ಲಬೇಡ. ಸರಿ, ಹಾಗಾದರೆ ಇಲ್ಲಿಂದ ಹೋಗುವಾಗ ಚಿನ್ನ ಹಿಡ್ಕೊಂಡು ಹೋಗ್ಲಿ, ಏನಾಯ್ತು ಅಂತ ಹೇಳಿ ಅವನು ಬಾಲ ಸುಟ್ಟು ಬಿಡಿ, ಬಾಲ ಸುಟ್ಟು ಬಿಡಿ ಅಂತ ಹೇಳಿದಾಗ ಹನುಮಂತ ಮಾತಾಡ್ಲಿಲ್ಲ. ಬಾಲಕ್ಕೆ ಎಣ್ಣೆ ಸವರಿದ್ರು, ಬಟ್ಟೆ ಸುತ್ತಿದ್ರು, ಬಟ್ಟೆ ಸುತ್ತಾ ಇದ್ದ ಹಾಗೆ ಬಾಲ ಉದ್ದಾಗಲಿಕ್ಕೆ ಶುರುವಾಯಿತು. ಅವನು ನಿರೀಕ್ಷೆ ಇದ್ದದ್ದು ಎಷ್ಟು ಬಟ್ಟೆ, ಅದು ಸಾಕಾಗ್ಲಿಲ್ಲ. ಕಡೆಗೆ ಎಲ್ಲೆಲ್ಲೋ ಆ ಊರಲ್ಲಿ ಅಂಗಡಿಯಲ್ಲಿ ಇದ್ದೆಲ್ಲ ಬಟ್ಟೆ ಕಟ್ಟಿ ಬೆಂಕಿ ಕೊಟ್ರು. ಅದನ್ನು ಕಟ್ಟಿ ಇಡೀ ಲಂಕೆಗೆ ಅವನನ್ನು ಪ್ರದಕ್ಷಿಣೆ ಮಾಡಿಸಿ, ಅದು ಏನಾಯ್ತು ಗೊತ್ತಾ, ಎಲ್ಲೆಲ್ಲಿ ಏನೇನಿದೆ ಅಂತ ದೀಪದ ಬೆಳಕಿನಲ್ಲಿ ಸರಿ ನೋಡಿಕೊಂಡ ಹನುಮಂತ. ಆಮೇಲೆ ಬಿಟ್ಬಿಟ್ಟು ಅವನು ತಕ್ಷಣ ಹಾರಿ ಎಲ್ಲಾ ಕಡೆ ಹಾರಿ ಇಡೀ ಲಂಕೆಯನ್ನ ಭಸ್ಮಸಾತ್ ಮಾಡಿದ. ಭಸ್ಮಸಾತ್ ಮಾಡಿ ಅಶೋಕವನವನ್ನು ಸುಟ್ಟು ಬಿಟ್ಟಿದ್ದಾನೆ. ಇಡೀ ಸುಟ್ಟು ಹೋಗಿದೆ ಲಂಕೆ. ಎರಡನೇ ಲಂಕೆಯನ್ನ ಕಟ್ಟಿದ್ದು ರಾವಣ, ಹೊಸ ಲಂಕೆಯನ್ನ ಪೂರ್ತಿ ಸುಟ್ಟು ಬಿಟ್ಟಿದ್ದಾನೆ. ಒಟ್ಟು 2 ಸರ್ತಿ ಹನುಮಂತ ಲಂಕೆಯನ್ನು ಸುಟ್ಟಿದ್ದಾನೆ. ಯುದ್ಧದ ಮಧ್ಯದಲ್ಲಿ ಒಮ್ಮೆ ಕಪಿಗಳ ಜೊತೆಗೆ ಸುಟ್ಟಿದ್ದಾನೆ. ರಾವಣನಿಗೆ ಪುನಃ ನಿರ್ಮಾಣ ಮಾಡೋದು, ವಿಶ್ವಕರ್ಮ ಬರ್ಲಿಕ್ಕೆ ಹೇಳಿ ಕಟ್ಟಿಸುವುದೇ ಕೆಲಸ. ಲಂಕೆಯನ್ನೆಲ್ಲ ಸುಟ್ಟುಬಿಟ್ಟ. ಲಂಕೆಯನ್ನು ಸುಟ್ಟುಬಿಟ್ಟ ಆದ್ಮೇಲೆ ಹೋಗಿ ನೀರಿಗೆ ಹಾರಿದ, ಬಾಲದ ಬೆಂಕಿ ಸಮುದ್ರಕ್ಕೆ. ಅವಾಗ ಒಂದು ಯೋಚನೆ, ಅಲ್ಲ ನನಗೆ ತಪ್ಪು ಮಾಡಿಬಿಟ್ಟೆ ಅಲ್ಲ, ಏನು ಅಲ್ಲ, ಲಂಕೆಯ ಜೊತೆಗೆ ನಾನು ಆ ಕಾಡನ್ನು ಸುಟ್ಟೆ, ಕಾಡಿನ ಜೊತೆಗೆ ಸೀತೆಯು ಸುಟ್ಟು ಹೋಗಿದ್ರೆ ಅದು ತಲೆಗೆ ಬರಲಿಲ್ಲ ಅಂತ ಗಾಬರಿ ಆಗೋಯ್ತು ಅವನಿಗೆ. ಇದೆಲ್ಲ ನಾವು ಕೆಲಸ ಮಾಡುವಾಗ ಆಗುವ ಅಚಾತುರ್ಯದ ಬಗ್ಗೆ ಹೇಗೆ ಎಚ್ಚರ ಇರಬೇಕು ಅನ್ನುವ ಒಂದು ಪಾಠ, ಅದ್ಭುತ ಅದು. ಅಷ್ಟೊತ್ತಿಗೆ ಋಷಿಗಳು, ಗಂಧರ್ವರು ಆಕಾಶದಲ್ಲಿ ಇವನು ಹೊಗಳ್ತಾ ಇರ್ತಾರೆ. ಏನ್ ವಿಸ್ಮಯಪ್ಪ, ಇಡೀ ಲಂಕೆ ಸುಟ್ಟ, ಆದ್ರೆ ಸೀತೆ ಇದ್ದ ಮರ ಮುಟ್ಲಿಲ್ಲ. ಅದನ್ನು ಕೇಳಿ ಸಂತೋಷ ಆಯ್ತು. ಹೋಗಿ ಸೀತೆಗೆ ನಮಸ್ಕಾರ ಮಾಡಿ ಹೋಗಿ ಬರ್ತೇನೆ ತಾಯಿ. ಅವಾಗ ಸಹಜ ಮಾತೃವಾತ್ಸಲ್ಯ, 1-2 ದಿವಸ ಇದ್ದು ಹೋಗು ಮಗು ಅಂತಾಳೆ ಅವಳು. ಆ ಸಂದರ್ಭದಲ್ಲಿ ಕೂಡ ಇದ್ದು ಹೋಗ್ಲಿಕ್ಕೆ ಬಂದವನ್ನಲ್ಲ ನಾನು ಹೋಗ್ಬೇಕು. ಸರಿ, ಅಲ್ಲಿಂದ ಬಂದ, ಈ ಕಡೆ ಬಂದ, ಹಾರಿ ಬಂದ. ಕಪಿಗಳಿಗೆ ಖುಷಿಯೋ ಖುಷಿ, ತಾನು ನೋಡಿ ಬಂದೆ, ಎಲ್ಲ ಕಥೆಗಳನ್ನು ಹೇಳಿದ. ಅಲ್ಲಿಂದ ಹೊರಟರು, ಮಧುವನಕ್ಕೆ ಹೋದರು. ಮಧುವನದಲ್ಲಿ ಪೂರ್ತಿ ಅವನ ಮಧುವನ ಅಂದ್ರೆ ಇವನ ಅಶೋಕವನ, ಸುಗ್ರೀವನ ಕ್ರೀಡಾವನ. ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಮಧುಗಳು, ಹಣ್ಣು ಹಂಪುಲೆಲ್ಲ ತಿಂದು ಧ್ವಂಸ ಮಾಡಿ ಆ ದಧಿಮುಖ ಹೊಡೆದು ಬಡಿದು ಬೇಕಾದಷ್ಟು ಅಧ್ವಾನ ಮಾಡಿ ಅಷ್ಟೊತ್ತಿಗೆ ದಧಿಮುಖ ಹೋಗಿ ಸುಗ್ರೀವನಿಗೆ ಹೇಳಿದಾಗ ಸುಗ್ರೀವ ಹೇಳ್ತಾನೆ, ಇಷ್ಟು ಅವರು ಅಧ್ವಾನ ಮಾಡಬೇಕು ಅಂದ್ರೆ ಹೋದ ಕೆಲಸ ಆಗಿದೆ ಅಂತ ಅರ್ಥ, ಅವನು ಕರ್ಕೊಂಡು ಬನ್ನಿ. ಸರಿ, ಕಪಿಗಳು ಬಂದರು. ರಾಮನ ಹತ್ರ ಬಂದು ಸೀತೆಯ ಎಲ್ಲ ವಿವರವನ್ನ ಹೇಳಿದ. ಹೇಳಿ ಸೀತೆ ಕೊಟ್ಟ ಚೂಡಾಮಣಿಯನ್ನು ರಾಮಚಂದ್ರನ ಪಾದ ತಳದಲ್ಲಿಟ್ಟು ನಮಸ್ಕರಿಸಿದ. ರಾಮೋಪಿ ಧಾನ್ಯದ ಅನುದಾತ ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ನು ಸಮಾಶ್ರಯ ಪರಮಾಪಿತುಟ. ಅವಾಗ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಆಚಾರ್ಯರು. ರಾಮ ಇವನಿಗೆ ಏನು ಕೊಡುವುದು ಅಂತ ಪ್ರೀತಿಯಾಗಿ, ಅಸಂಭಾವಿತ, ಇನ್ನು ಜೀವನದಲ್ಲಿ ನಡಿಲಿಕ್ಕೆ ಇಲ್ಲ ಅಂತನ್ನುವಂತ ಘಟನೆ ನಡೆಯುವಂತೆ ಮಾಡಿದ ಹನುಮಂತ ಏನು ಕೊಡುವುದು? ಇಂತಹ ಮಹೋಪಕಾರ ಮಾಡಿದಂತಹ ಒಬ್ಬ ಹನುಮಂತನಿಗೆ ನಾನು ಏನು ಕೊಡ್ಲಿ ಅಂತ. ನಾಣ್ಯದ ಅನುದಾತ ಮನುಷ್ಯ ಯೋಗ್ಯಂ, ಇವನಿಗೆ ಕೊಡಬೇಕಾದ ಉಡುಗೊರೆ ಯಾವುದು ನನ್ನ ಹತ್ರ ಇಲ್ಲ ಅನ್ನ. ನನ್ನ ಹತ್ರ ಯಾವುದು ಇವನು ಯೋಗ್ಯವಾದ ಉಡುಗೊರೆ ಇಲ್ಲ. ಮತ್ತೆ ಏನು ಮಾಡ್ಬೇಕು? ಅತ್ಯಂತ ಭಕ್ತಿ ಪರಮಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರಧಾನ. ಕಡೆಗೆ ಹೇಳಿದಂತೆ ಹನುಮಂತ ಬಾಯಲ್ಲಿ
ಹತ್ರ ಬಂದ. ಲಕ್ಷ್ಮಿಗೆ ಮಾತ್ರ ಮೀಸಲಾದ ಬಿಗಿದ ಅಪ್ಪಿಗೆಯನ್ನು ಕೊಟ್ಟಂತೆ. ಇದಕ್ಕಿಂತ ಬೇರೆ ನನ್ನಲ್ಲಿ ಏನು ಇಲ್ಲಪ್ಪ ಕೊಡ್ಲಿಕ್ಕೆ ಅಂತ ಗಟ್ಟಿಯಾಗಿ ಅಪ್ಪಿಕೊಂಡಂತೆ. ಕುರುವನ್ನು ಸಮಾಶ್ರಿತಗುಂ ಪರಮಾಭಿತುಷ್ಟ ಅಂತ. ಇದೇ ರೀತಿ ಅವನ ಮೇಲೆ ಪರಮ ಪ್ರೀತಿ ತೋರಿಸಿದ್ದು ಸೀತೆ. ಅನಂತರ ಸಭೆಯಲ್ಲಿ ಕೂತಿದ್ದಾಗ ಇದೆಲ್ಲ ಕಥೆಯಾಗಿ ಸೀತೆ ಮರಳಿ ಬಂದ ಮೇಲೆ ಸಭೆಯಲ್ಲಿ ಕೂತಿದ್ದಾಗ ಒಂದು ರಾಮನು ಪ್ರೀತಿಯಿಂದ ಸೀತೆಗೆ ಕೊಟ್ಟ ಮುತ್ತಿನ ಹಾರ, ಬೆಲೆ ಕಟ್ಟಲಾಗದ್ದು. ಆ ಮುತ್ತಿನ ಹಾರವನ್ನ ಕೈಲಿ ಹಿಡ್ಕೊಂಡು ಅತ್ಯಂತ ಪ್ರಿಯವಾದ ವ್ಯಕ್ತಿಗೆ ಇದನ್ನು ಕೊಡ್ಲಿಯಾ ಅಂತ ಕೇಳ್ತಾಳೆ. ನೀನು ಯಾರು ನಿಜವಾದ ಯೋಗ್ಯ ನಿನ್ನ ಕರ್ತವನಿಗೆ ಕೊಡು ಅಂತ ಹೇಳ್ತಾನೆ ರಾಮ. ಸೀತೆ ಹನುಮಂತನನ್ನು ಕರೆದು ಆ ಮುತ್ತಿನ ಹಾರ ಕೊಡ್ತಾಳೆ. ಹೀಗೆ ರಮಾನಾರಾಯಣರ ಪ್ರೀತಿಗೆ ಪಾತ್ರನಾದ ಹನುಮಂತನ ಸೇವೆ ಅದು ಸಾಟಿ ಇಲ್ಲದ ಸೇವೆ. ಅವನ ಜ್ಞಾನ, ಅವನ ಶಕ್ತಿಯ, ಅವನಲ್ಲಿ ಎಲ್ಲ ಹನುಮತ್ ಸಮಹ ನಾಸ್ತಿ. ಅವನಲ್ಲಿ ಜ್ಞಾನ, ಭಕ್ತಿ, ನಮ್ಮಲ್ಲಿ 10 ಗುಣ ಹೇಳ್ತಾರೆ, ದಶಗುಣ. ಭಕ್ತಿ, ಜ್ಞಾನಂಚ ವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಮೃತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ. ಈ 10 ಗುಣಗಳು ಭೀಮನಲ್ಲಿ ಇತ್ತು, ಈ 10 ಗುಣಗಳು ಹನುಮಂತನಲ್ಲಿ ಇತ್ತು, ಈ 10 ಗುಣಗಳು ಆಚಾರ್ಯನಿದೆ. ಆದ್ರಿಂದ ಆಚಾರ್ಯಗೆ ದಶಪ್ರಮತಿ ಅಂತ ಹೆಸರು. 10 ಗುಣಗಳಿಂದ ತಿಳಿಯಲ್ಪಡುವವು, ಅದು ಒಂದರ್ಥ. ಹೀಗೆ ಭಗವಂತನಿಗೆ ಪ್ರಿಯವಾದ 10 ಗುಣ. 10 ಗುಣ ಅಂದ್ರೆ ಪೂರ್ಣ ಗುಣ. ದಶೇತಿ ಸರ್ವಮುದ್ದಿಟ್ಟು ಪೂರ್ಣ ಗುಣಪೂರ್ಣರಾಗಿರತಕ್ಕಂಥ ಮಹಾವ್ಯಕ್ತಿ ಹನುಮಂತನಿಗೆ ಸಾಟಿಯಾದ ಭಗವದ್ಭಕ್ತನೇ ಇಲ್ಲ. ಆದರೂ ಎಂದು ಅವನು ತನ್ನ ಬಗ್ಗೆ ಹೇಳಿಕೊಂಡವನಲ್ಲ. ತನ್ನ ಬಗ್ಗೆ ದಾಸೋಹಂ ಕೌಸಲೆಯಿಂದ ಅವನು ಒಂದೇ. ನಾನು ನೀನು ಯಾರು ಅಂದ್ರೆ ನಾನು ರಾಮಚಂದ್ರ ದಾಸ. ಅಂಥ ಹನುಮಂತನ ಅದ್ಭುತವಾದ ವ್ಯಕ್ತಿತ್ವಕ್ಕೆ ನಮ್ಮ ಪ್ರಣಾಮವನ್ನು ಸಲ್ಲಿಸ್ತಾ ಇವತ್ತಿನ ಹನುಮತ್ ಚಿಂತನವನ್ನು ಮುಗಿಸೋಣ. ಈಗ ವಿದ್ಯಾಭೂಷಣರು ಬಂದು ಅವರ ಕಾರ್ಯಕ್ರಮ ಮಾಡುವರಿದ್ದಾರೆ. ತಮಗೆಲ್ಲ ಇಷ್ಟು ಹೊತ್ತು ಕೂತು ಶ್ರವಣ ಮಾಡಿದ ತಮಗೆಲ್ಲ ನನ್ನ ಅಭಿನಂದನೆಗಳು.